Hello dear students, welcome to Chemical Enlightenment. So today we learn about the pericyclic reactions. Okay, so ನಮ್ಮ ಕೆಸೆಟ್ನಲ್ಲಿ ಏನು ಮಾಡ್ತಾರಪ್ಪ ಅಂದರೆ 2 to 3 ಕ್ವಶನ್ಸ್ ಪೆರಿಸೈಕ್ಲಿಕ್ ಮೇಲೆ ರಿಯಾಕ್ಷನ್ ಮೇಲೆ ಇದ್ದೇ ಇರುತ್ತೆ. ಓಕೆ, ಅಟ್ಲೀಸ್ಟ್ ಕಡಿಮೆ ಅಂದರೂ 1 to 2 ಇದ್ದೇ ಇರ್ತೈತಿ. ಓಕೆ, ಏನಪ್ಪ ಇದು ವಾಟ್ ಈಸ್ ಪೆರಿಸೈಕ್ಲಿಕ್ ರಿಯಾಕ್ಷನ್ಸ್ ಅಂತ ನೋಡೋಕೆ ಹೋದರೆ ಪೆರಿಸೈಕ್ಲಿಕ್ ರಿಯಾಕ್ಷನ್ಸ್ ಆರ್ ದೋಸ್ ರಿಯಾಕ್ಷನ್ಸ್ ವಿಚ್ ಡಸ್ ನಾಟ್ ಕಂಟೈನ್ ಎನಿ ಇಂಟರ್ಮೀಡಿಯೇಟ್ಸ್. ಓಕೆ, ಅಂದರೆ ಇಲ್ಲಿ ಏನಾಗ್ತೈತಪ್ಪ ಅಂದರೆ ಎಲ್ಲ ರಿಯಾಕ್ಷನ್ ನೀವು ಬೇಕಾದ ಆರ್ಗ್ಯಾನಿಕ್ ರಿಯಾಕ್ಷನ್ಸ್ ತಗೋರಿ, ಅಲ್ಲಿ ಏನು ಫಾರ್ಮ್ ಆಗ್ತೈತಿ ರೀ, ಇಂಟರ್ಮೀಡಿಯೇಟ್ ಫಾರ್ಮ್ ಆಗ್ತೈತಿ. ಹೌದಾ, ಆಕ್ಟಿವೇಶನ್ ಎನರ್ಜಿ ಇಂಟರ್ಮೀಡಿಯೇಟ್ಸ್. ಹೌದಾ, ಎಸ್. ಬಟ್ ಇನ್ ಪೆರಿಸೈಕ್ಲಿಕ್ ರಿಯಾಕ್ಷನ್ಸ್ ದೇರ್ ಆರ್ ನೋ ಇಂಟರ್ಮೀಡಿಯೇಟ್ಸ್. ಇಲ್ಲಿ ಜಸ್ಟ್ ಏನಾಗ್ತೈತಿ ರೀ, ಓನ್ಲಿ ಏನು ರೀ, ರಿಂಗ್ ಫಾರ್ಮೇಷನ್, ರಿಂಗ್ ಬ್ರೇಕಿಂಗ್ ಆ್ಯಂಡ್ ರಿಂಗ್ ಫಾರ್ಮೇಷನ್, ಬಾಂಡ್ ಬ್ರೇಕಿಂಗ್ ಆ್ಯಂಡ್ ಬಾಂಡ್ ಫಾರ್ಮೇಷನ್. ಈ ರೀತಿ ಬರೀ ಬಾಂಡ್ ಬ್ರೇಕಿಂಗು ಬಾಂಡ್ ಫಾರ್ಮೇಷನ್ ಮೇಲೆ ಈ ಪೆರಿಸೈಕ್ಲಿಕ್ಕು ಡಿಪೆಂಡ್ ಇರುತ್ತೆ. ಓಕೆ, ಆ್ಯಂಡ್ ದೆನ್ ಇಟ್ ಈಸ್ ಕನ್ಸಂಟ್ರೇಟ್ ಮೆಕ್ಯಾನಿಸಮ್. ಅಂದರೆ ಏನು ರೀ, ಕನ್ಸಂಟ್ರೇಟ್ ಮೆಕ್ಯಾನಿಸಮ್ ಅಂದರೆ ಏನು ಅಂತ ನೋಡೋಕೆ ಹೋದರೆ ಬಾಂಡ್ ಬ್ರೇಕಿಂಗ್ ಆ್ಯಂಡ್ ಬಾಂಡ್ ಫಾರ್ಮಿಂಗ್. ಓಕೆ, ಇಲ್ಲಿ ಏನಾಗ್ತದೆ ರೀ, ಬಾಂಡ್ ಬ್ರೇಕ್ ಆಗೋದು ಮತ್ತು ಬಾಂಡ್ ಫಾರ್ಮ್ ಆಗೋದು ಏನು ಮಾಡ್ತೈತೆ ರೀ, ಇನ್ನು ಸೇಮ್ ಸ್ಟೆಪ್, ಒಂದೇ ಸ್ಟೆಪ್ಪಲ್ಲಿ ಒಂದು ಬಾಂಡ್ ಬ್ರೇಕ್ ಆಗ್ತೈತಿ, ಇನ್ನೊಂದು ಬಾಂಡು ಫಾರ್ಮ್ ಆಗ್ತೈತಿ. ಓಕೆ, ದಿಸ್ ಇಸ್ ಕಾಲ್ಡ್ ವಾಟ್, ದಿಸ್ ಇಸ್ ಕಾಲ್ಡ್ ಕನ್ಸಂಟ್ರೇಟ್ ಮೆಕ್ಯಾನಿಸಮ್. ಓಕೆ, ಸೊ ಪೆರಿಸೈಕ್ಲಿಕಲ್ಲಿ ಏನಾಗ್ತೈತಿ ರೀ, ಕನ್ಸಂಟ್ರೇಟ್ ಮೆಕ್ಯಾನಿಸಮ್ ಇರ್ತೈತಿ. ನೆಕ್ಸ್ಟ್, ರಿಯಾಕ್ಷನ್ ಪ್ರೊಸೀಸ್ ಥ್ರೂ ಸೈಕ್ಲಿಕ್ ಟ್ರಾನ್ಸಿಷನ್ ಸ್ಟೇಟ್. ರಿಯಾಕ್ಷನ್ ಹೆಂಗೆ ಪ್ರೊಸೀಡ್ ಆಗ್ತೈತಿ ರೀ, ಥ್ರೂ ದಿ ಸೈಕ್ಲಿಕ್ ಟ್ರಾನ್ಸಿಷನ್ ಸ್ಟೇಟ್. ಓಕೆ, ಎಸ್. ನೆಕ್ಸ್ಟ್ ಏನು ಬರ್ತೈತಿ ಇಲ್ಲಿ, ದೇರ್ ಆರ್ ವಾಟ್ ಸಮ್ ಟೈಪ್ಸ್ ಆಫ್ ಪೆರಿಸೈಕ್ಲಿಕ್ ರಿಯಾಕ್ಷನ್. ದೀಸ್ ಆರ್ ವಾಟ್ ವೆರಿ ಇಂಪಾರ್ಟೆಂಟ್ ರಿಯಾಕ್ಷನ್. ಸೊ ನಿಮ್ಗೆ ಏನು ರೀ, ಕೆಸೆಟ್ ಮೇಲೆ ಇವನೇ ಬರ್ತಾವೆ. ಓಕೆ, ಏನು ಮಾಡ್ತಾರೆ ರೀ, ಒಂದು ರಿಯಾಕ್ಷನ್ ಕೊಡ್ತಾರೆ, ಕೊಟ್ಟು ಇದು ಯಾವುದಿದು ಎಲೆಕ್ಟ್ರೋಸೈಕ್ಲಿಕಾ, ಸೈಕ್ಲೋ ಅಡಿಷನ್ನ, ಸಿಗ್ಮಾಟ್ರೋಪಿಕಾ. ಎಸ್, ಸಮ್ಟೈಮ್ಸ್ ಏನು ಮಾಡ್ತಾರೆ ರೀ, 1 2 ಸಿಗ್ಮಾಟ್ರೋಪಿಕ್, 3 4 ಸಿಗ್ಮಾಟ್ರೋಪಿಕ್, 3 3 ಸಿಗ್ಮಾಟ್ರೋಪಿಕ್, 1 5 ಸಿಗ್ಮಾಟ್ರೋಪಿಕ್. ಓಕೆ, 2 3 ಸಿಗ್ಮಾಟ್ರೋಪಿಕ್. ಸೊ ಈ ರೀತಿ ಬೇರೆ ಬೇರೆ ಬೇರೆವಾದಂಥ ವಿಧವಾದ ಏನಾದವು ರೀ, ಸಿಗ್ಮಾಟ್ರೋಪಿಕ್ ರಿಅರೇಂಜ್ಮೆಂಟ್ ಅದಾವು, ಸಿಗ್ಮಾಟ್ರೋಪಿಕ್ ರಿಯಾಕ್ಷನ್ಸ್ ಅದಾವು. ಓಕೆ, ಆ ರಿಯಾಕ್ಷನ್ಸ್ ಮೇಲೆ ನಿಮಗೆ ಕ್ವಶನ್ಸ್ ಫ್ರೇಮ್ ಮಾಡ್ತಾರೆ. ಎಸ್, ಸೊ ಫಸ್ಟ್ ಆಫ್ ಆಲ್ ವಿ ಲರ್ನ್ ಅಬೌಟ್ ದಿ ಎಲೆಕ್ಟ್ರೋಸೈಕ್ಲಿಕ್ ರಿಯಾಕ್ಷನ್. ಎಲೆಕ್ಟ್ರೋಸೈಕ್ಲಿಕ್ ರಿಯಾಕ್ಷನ್ ಅಂದರೆ ಏನು ಅಂತ ನೋಡೋಕೆ ಹೋದರೆ, ಎಲೆಕ್ಟ್ರೋಸೈಕ್ಲಿಕ್ ರಿಯಾಕ್ಷನ್ ಈಸ್ ಎ ರಿಯಾಕ್ಷನ್ ಇನ್ ವಿಚ್ ಇಂಟರ್ಮಾಲಿಕ್ಯುಲರ್ ರಿಯಾಕ್ಷನ್. ಇದೇನ್ರಿ ಇದು, ಇಟ್ ಈಸ್ ಎ ಕಂಟೈನಿಂಗ್ ಅ ಇಂಟರ್ಮಾಲಿಕ್ಯುಲರ್ ರಿಯಾಕ್ಷನ್. ಅಂದರೆ ಅಲ್ಲಿ ಏನಾಗ್ತೈತಿ ರೀ, ರಿಅರೇಂಜ್ಮೆಂಟ್ ಮಾಡ್ತಾ ಹೋಗ್ತೈತಿ, ಒಂದೇ ಮಾಲಿಕ್ಯೂಲ್ನಲ್ಲಿ ರಿಅರೇಂಜ್ಮೆಂಟ್ ಆಗ್ತಾ 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 ಇದೇನಾಗ್ತೈತಿ ರೀ, ಇಂಟರ್ಮಾಲಿಕ್ಯುಲರ್ ಆಗಿ ಚೇಂಜ್ ಆಗ್ತೈತಿ. ಎಸ್, ಸೊ ಇಟ್ ಕಂಟೈನ್ ವಾಟ್, ನೋಡ್ರಿ, ಇಂಟರ್ಮಾಲಿಕ್ಯುಲರ್ ರಿಯಾಕ್ಷನ್ ಅಂದರೆ ಏನು, 2 ಪೈ ಬಾಂಡ್, 2 ಪೈ ಬಾಂಡ್ ಇದ್ದಿದ್ದು ಕನ್ವರ್ಟ್ ಆಗಿ ಒಂದು ಸಿಗ್ಮಾ ಬಾಂಡು ಮತ್ತು ಒಂದು ಪೈ ಬಾಂಡ್ ಆಗ್ತೈತಿ. ಓಕೆ, 2 ಅಂತ ಅಷ್ಟೇ ಅಲ್ರಿ, ಇಟ್ ಮೇ ಬಿ ಮೆನಿ, ಎರಡಕ್ಕಿಂತ ಜಾಸ್ತಿನೇ ಇರ್ಬೋದು. ಬಟ್ ಏನಾಗ್ತೈತಿ ರೀ, ಪೈ ಬಾಂಡ್ ವಿಲ್ ಕನ್ವರ್ಟ್ ಇಂಟು ಏನ್ರಿ, ಸಿಗ್ಮಾ ಬಾಂಡ್. ಓಕೆ, ಇಲ್ಲಿ ಏನಾಗ್ತೈತಿ ರೀ, ಬ್ರೇಕೇಜ್ ಆರ್ ಎಲ್ಸ್ ಕ್ಲೀವೇಜ್ ಆಫ್ ಪೈ ಬಾಂಡ್ ಟು ಫಾರ್ಮ್ ಅ ನ್ಯೂ ಬಾಂಡ್ ಅಂತ ನೀವು ಅರ್ಥ ಮಾಡ್ಕೋಬೋದು. ಅದು ಹೆಂಗಪ್ಪ ಅಂತಂದರೆ, ಹಿಯರ್ ಇಟ್ ಈಸ್, ಅದು ಹೆಂಗಿರ್ತದಪ್ಪ ಅಂದರೆ ಹೇಳಿದೆ ನೋಡ್ರಿ, ಹಿಯರ್ ಇಟ್ ಈಸ್ ಕಂಟೈನಿಂಗ್ ವಾಟ್ 1 2 3 3 ಸಿಗ್ಮಾ ಬಾಂಡ್ ಅದಾವು. ಹೌದಾ, ಇಲ್ಲೇನಾಗ್ತೈತಿ ರೀ, 3 ಸಿಗ್ಮಾ ಬಾಂಡ್ ಇದ್ದಿದ್ದು ಇಟ್ ಕನ್ವರ್ಟೆಡ್ ಇಂಟು 2 ಸಿಗ್ಮಾ ಬಾಂಡ್, ಸಾರಿ 2 ಪೈ ಬಾಂಡ್ ಆ್ಯಂಡ್ 1 ಸಿಗ್ಮಾ ಬಾಂಡ್. ದೇರ್ ಆರ್ 3 ಪೈ ಬಾಂಡ್ಸ್. ಹೌದಾ, 1 2 3, ದೇರ್ ಆರ್ 3 ಪೈ ಬಾಂಡ್ಸ್. ಈ ಪೈ ಬಾಂಡ್ ಇದ್ದಿದ್ದು ಏನ ಕನ್ವರ್ಟ್ ಆಯ್ತು ರೀ, 2 ಪೈ ಬಾಂಡ್ ಆ್ಯಂಡ್ 1 ಸಿಗ್ಮಾ ಬಾಂಡ್. ಇಲ್ಲಿ ಏನಾಗ್ತೈತಿ ರೀ, ಕ್ಲೀವೇಜ್ ಆಫ್ ದಿಸ್ ಬಾಂಡ್. ಹೌದಾ, ಈ ಬಾಂಡಿನ ಏನಾಗ್ತಿರಿ ಇಲ್ಲಿ ಕನ್ವರ್ಟೆಡ್ ಟು ದಿ ಸಿಗ್ಮಾ ಬಾಂಡ್. ಸೊ ಈ ಟೈಪ್ ಏನಾದರೂ ರಿಯಾಕ್ಷನ್ ಕೊಟ್ಟಿದ್ರೆ ಅದಕ್ಕೆ ಏನಂತಾರೆ ರೀ, ಎಲೆಕ್ಟ್ರೋಸೈಕ್ಲಿಕ್ ರಿಯಾಕ್ಷನ್ ಅಂತಾರೆ. ಓಕೆ, ಇದು ಭಾಳ ಇಂಪಾರ್ಟೆಂಟ್ ಆಗ್ತೈತೆ ರೀ, ಸ್ವಲ್ಪ ಗಮನವಿಟ್ಟು ಕೇಳಿ, ಜಾಸ್ತಿ ಪ್ರಾಕ್ಟೀಸ್ ಮಾಡಿದ್ರ ಮೇಲೆ. ಓಕೆ, ಆ್ಯಂಡ್ ದೆನ್ ನೀವು ನೆನಪಿಡಬೇಕು ಏನಪ್ಪ ಅಂದರೆ, ಬಾಂಡ್ ವಿಲ್ ಶಿಫ್ಟ್ ಇನ್ ಓನ್ಲಿ 1 ಡೈರೆಕ್ಷನ್. ಓಕೆ, ನೀವು ಈ ರೀತಿ ಶಿಫ್ಟ್ ಮಾಡಿನೂ ಇದನ್ನು ಪಡ್ಕೋಬಹುದು, ಆರ್ ಎಲ್ಸ್ ಇದನ್ನು ಏನ್ರಿ, ಈ ರೀತಿ ಇಲ್ಲಿ ಬಾಂಡ್ ಹೋಗಿ ಈ ಬಾಂಡ್ ಇಲ್ಲಿ ಬಂತು, ಈ ಬಾಂಡು ಇಲ್ಲಿ ಹೋಗೋದು. ಎಸ್, ಈ ರೀತಿಯೂ ನೀವು ಶಿಫ್ಟ್ ಮಾಡಿ ಇದೇ ಪ್ರಾಡಕ್ಟ್ನ ಪಡ್ಕೋಬಹುದು. ಬಟ್ ಇಟ್ ಮೇ ಬಿ ಇನ್ ದಿಸ್ ಡೈರೆಕ್ಷನ್ ಆರ್ ಇನ್ ದಿಸ್ ಡೈರೆಕ್ಷನ್, ಯಾವುದಾದ್ರೂ ಒಂದು ಡೈರೆಕ್ಷನಲ್ಲಿ ಆಗ್ತೈತಿ. ಎಸ್, ಅಗೇನ್ ಇದೇನೈತಿರಿದು, ಇಟ್ ಈಸ್ ಇನ್ ಎ ರಿವರ್ಸ್ ಮ್ಯಾಟರ್, ವಾಪಸ್ ಮತ್ತೆ ಬರ್ಬೋದು ರೀ ರಿಯಾಕ್ಷನ್. ಎಲೆಕ್ಟ್ರೋಸೈಕ್ಲಿಕ್ ರಿಯಾಕ್ಷನ್ಸ್ ಆರ್ ದಿ ರಿವರ್ಸಿಬಲ್ ರಿಯಾಕ್ಷನ್. ಓಕೆ, ಏನಾಗ್ತೈತಿ ರೀ, ಮತ್ತೆ ವಾಪಸ್ಸು ಇಲ್ಲಿ ನೋಡ್ರಿ, ಇದು ಇಲ್ಲಿ ಹೋಗ್ತೈತಿ, ಈ ಬಾಂಡ್ ಇಲ್ಲಿ ಶಿಫ್ಟ್ ಆಗೈತಿ, ಅಗೇನ್ ಈ ಬಾಂಡು ಇಲ್ಲಿ ಶಿಫ್ಟ್ ಆಗೈತಿ ಇನ್ ದ ರಿವರ್ಸಿಬಲ್ ಡೈರೆಕ್ಷನ್.
ರಿವರ್ಸಿಬಲ್ ಡೈರೆಕ್ಷನಲ್ಲಿ ಇದೇನಾಗ್ತೈತಿ ರೀ ಶಿಫ್ಟ್ ಆಗ್ತೈತಿ. ಓಕೆ, ನೆಕ್ಸ್ಟ್ ನೋಡ್ರಿ. ಎಸ್, ನೆಕ್ಸ್ಟ್ ನೋಡ್ರಿ. ನೆಕ್ಸ್ಟ್ ಐ ಆಮ್ ಗಿವಿಂಗ್ ದಿ ಅನದರ್ ಎಕ್ಸಾಂಪಲ್. ಯಾವ ಎಕ್ಸಾಂಪಲ್ ಇರೋದು? ದಟ್ ಈಸ್ ನಥಿಂಗ್ ಬಟ್ ಸೈಕ್ಲೋಬ್ಯೂಟಾಡೈನ್. ಸೈಕ್ಲೋಬ್ಯೂಟಾಡೈನ್ ಆಗೇಲಿ ಏನಿರ್ತಿದ್ರು? ದಟ್ ಈಸ್ ನಥಿಂಗ್ ಬಟ್ ವಾಟ್? ಏನ್ರಿ ವಾಟ್ ಏನಿರ್ತಿದ್ದು? ಸೈಕ್ಲಿಕ್ ಇದ್ರಿಕಿಲ್ಲ ಅದು. ಎಸ್, ಅಸೈಕ್ಲಿಕ್ ಇದ್ದಿದ್ದು ಏನಾಯ್ತು ಇಲ್ಲಿ? ಸೈಕ್ಲಿಕ್ ಆಯಿತು. ಹೌದಾ? ಇಲ್ಲಿ ಬಂದರೆ ಸೈಕ್ಲಿಕ್ ಇದ್ದು ಅಂತ ಕಂಪೌಂಡು ಏನಾಗಿ ಕನ್ವರ್ಟ್ ಆಗ್ತಿದೆ ರೀ? ಅಸೈಕ್ಲಿಕ್ ಆಗ್ತಿದೆ. ಎಸ್, ಹೌದಾ? ಸೊ ಇದು ನೀವು ಗಮನದಲ್ಲಿ ಇಟ್ಕೋಬೇಕು. ಸೊ ಇಟ್ ಕ್ಯಾನ್ ಐದರ್ ಕನ್ವರ್ಟ್ ಟು ಸೈಕ್ಲಿಕ್ ಆರ್ ಅಸೈಕ್ಲಿಕ್. ಓಪನ್ ಚೈನ್ ಆದರೂ ಇರ್ಬೋದು ಅಥವಾ ಕ್ಲೋಸ್ಡ್ ಚೈನ್ ಆದರೂ ಇರ್ಬೋದು. ಓಕೆ, ಅಂದರೆ ರಿಂಗ್ ಸ್ಟ್ರಕ್ಚರ್. ನೆಕ್ಸ್ಟ್ ಬನ್ನಿ, ಈ ಸೈಕಲ್ದು ಅಂದರೆ ಎಲೆಕ್ಟ್ರೋ ಸೈಕ್ಲಿಕ್ ರಿಯಾಕ್ಷನ್ದು ನಾವೇನು ನೋಡ್ರಿ ಈಗ ಫ್ರಂಟಿಯರ್ ಮಾಲಿಕ್ಯುಲರ್ ಆರ್ಬಿಟಲ್ ನೋಡೋಣ. ಅಂದರೆ ದಿಸ್ ಇಸ್ ಕಾಲ್ಡ್ ಆಸ್ FMO ಅಪ್ರೋಚ್. ಇದಕ್ಕೆ ಏನಂತಾರೆ ರೀ? FMO ಅಪ್ರೋಚ್ ಅಂತಾರೆ. ಓಕೆ, ಏನಪ್ಪ ಫ್ರಂಟಿಯರ್ ಮಾಲಿಕ್ಯುಲರ್ ಆರ್ಬಿಟ್ನಲ್ಲಿ ದೇರ್ ಆರ್ 2 ಟೈಪ್ಸ್, ಒಂದು ಹೋಮೋ, ಇನ್ನೊಂದು ಲೂಮೋ. ಓಕೆ, ಇದ್ರ ಮೇಲೆಯೂ ಸಾಕಷ್ಟು ಸಲ ಕ್ವಶನ್ ಫ್ರೇಮ್ ಮಾಡ್ತಾರೆ ರೀ. ಓಕೆ, ಅದು ಹೆಂಗೆ ಫ್ರೇಮ್ ಮಾಡ್ತಾರೆ, ಏನು ಕ್ವಶನ್ಸು, ವಾಟ್ ಆರ್ ದಿ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅಂತ ನೆಕ್ಸ್ಟ್ ನಾವು ಬರ್ತಾ ನೆಕ್ಸ್ಟ್ ಸೆಷನ್ನಲ್ಲಿ ನೋಡೋಣ. ಓಕೆ, ನಾವು ವಿ ಲರ್ನ್ ಅಬೌಟ್ ದಿ ವಾಟ್ ಈಸ್ ದಿ ಥಿಯರಿ ಬಿಹೈಂಡ್ ದಿಸ್. ಓಕೆ, ಫ್ರಂಟಿಯರ್ ಮಾಲಿಕ್ಯುಲರ್ ಆರ್ಬಿಟಲ್ ಅಂದರೆ ಏನಿದು? ದಿಸ್ ಕಂಟೈನ್ 2 ಆರ್ಬಿಟಲ್. ಒನ್ ವಿಲ್ ಬಿ ಹೋಮೋ, ಅನದರ್ ವಿಲ್ ಬಿ ಲೂಮೋ. ಹೋಮೋ ಅಂದರೆ ಏನು? ಹೈಯೆಸ್ಟ್ ಅಕ್ಯುಪೈಡ್ ಮಾಲಿಕ್ಯುಲರ್ ಆರ್ಬಿಟಲ್. ಹೋಮೋ ಅಂದ್ರೆ ಏನ್ರಿ? ಹೈಯೆಸ್ಟ್ ಅಕ್ಯುಪೈಡ್. ಹೌದಾ? ಸೊ ಈ ರೀತಿ ಎನರ್ಜಿ ಸ್ಟೇಟ್ ಇರ್ತಾವ್ರಿ. ಈ ಎನರ್ಜಿ ಸ್ಟೇಟಲ್ಲಿ ಹೈಯೆಸ್ಟ್ ಎನರ್ಜಿ ಇದರಲ್ಲಿ ಎಲೆಕ್ಟ್ರಾನ್ಸ್ ಇದ್ದಾವೆ. ಎಸ್, ಲಾಸ್ಟ್ ಸ್ಟೇಟ್ ಇರಬೇಕದು ಎಲೆಕ್ಟ್ರಾನ್ ಹೊಂದಿರುವಂತಹ ಸ್ಟೇಟ್ನಲ್ಲಿ. ದಟ್ ಈಸ್ ಕಾಲ್ಡ್ ಆಸ್ ಹೋಮೋ. ಲೂಮೋ ಅಂದ್ರೆ ಏನ್ರಿ? ಇಟ್ ಈಸ್ ಎ ಲೋವೆಸ್ಟ್ ಅನ್ಅಕ್ಯುಪೈಡ್ ಸ್ಟೇಟ್. ಅಂದರೆ ಅವಾಗಿದ್ರು ನೀವು ತಿಳ್ಕೊಂಬಿಡ್ರಿ ಏನ್ರಿ? ಹೋಮೋ ಮೇಲ್ಗಡೆನೇ ಲೂಮೋ ಇರ್ತೈತಿ. ಹೌದಾ? ಬಿಕಾಸ್ ಹೈಯೆಸ್ಟ್ ಅಕ್ಯುಪೈಡ್ ಆಯಿತು, ಅದ್ರ ನೆಕ್ಸ್ಟ್ ಅನ್ಅಕ್ಯುಪೈಡ್ ಬರ್ತೈತಿ. ಹೋಮೋ ಮೇಲ್ಗಡೆ ಏನಿರ್ತೈತಿ ರೀ? ಲೂಮೋ ಇರ್ತೈತಿ. ಎಸ್, ರೈಟ್. ಸೊ ಫಸ್ಟ್ ಮೇಲ್ಗಡೆ ಬರೋದು ಲೋಮೋ, ಅದ್ರ ಕೆಳಗಡೆ ಹೋಮೋ. ಬಿಕಾಸ್ ಇಟ್ ಈಸ್ ಎ ಅಕ್ಯುಪೈಡ್, ದಿಸ್ ಈಸ್ ಎ ಅನ್ಅಕ್ಯುಪೈಡ್, ದಿಸ್ ಈಸ್ ಹೈಯೆಸ್ಟ್, ದಿಸ್ ಈಸ್ ಲೋವೆಸ್ಟ್. ಬನ್ನಿ, ನಾವು ವಿಲ್ ಬಿ ಎಕ್ಸಾಂಪಲ್ಸ್. ಫಸ್ಟ್ ವಿಲ್ ಬಿ ಇಥೀನ್. ಫಸ್ಟ್ ಎಕ್ಸಾಂಪಲ್ ಯಾವುದು ತೀರಿ? ನಾನು ಇಥೀನ್ ತೋತೀನಿ. CH2 ಡಬಲ್ ಬಾಂಡ್ CH2. ಓಕೆ, CH2 ಡಬಲ್ ಬಾಂಡ್ CH2. ಇಲ್ಲಿ ಏನಿದೆಯಪ್ಪ ಅಂತಂದರೆ ನೋಡ್ರಿ, ಇಲ್ಲಿ ನಾನು ಏನು ಮಾಡ್ತೀನಿ ಈಗ? ಇರುವಂತಹ ಟರ್ಮಿನಲ್ ಕಾರ್ಬನ್ನ ತೋತೀನಿ. ಟರ್ಮಿನಲ್ ಕಾರ್ಬನ್ ಅಂದರೆ ಇರುವ 2 ಕಾರ್ಬನ್ ಅದಾವೆ. ಹೌದಾ? ಇಲ್ಲೊಂದು ಕಾರ್ಬನ್ನು, ಇಲ್ಲೊಂದು ಕಾರ್ಬನ್ನು. ರೈಟ್? ಹಿಯರ್ ಇಟ್ ಈಸ್ ಒನ್ ಕಾರ್ಬನ್, ಹಿಯರ್ ಇಟ್ ಈಸ್ ಒನ್ ಕಾರ್ಬನ್. ಈಗೇನಿದೆಪ್ಪ ಅಂತಂದರೆ ದೇರ್ ಇಸ್ ದ Ψ1 ಆ್ಯಂಡ್ Ψ2. ನಿಮ್ಗೆ ಗೊತ್ತಿದ್ದಾವೆ Ψ1 ಆ್ಯಂಡ್ Ψ2 ಆರ್ ದಿ ಆಪ್ರೇಟರ್ಸ್. ಹೌದಾ? ಸೊ ಇಲ್ಲಿ ಏನಾಗ್ತಾವಪ್ಪ ಅಂದರೆ ಇಲ್ಲಿರುವಂತಹ 2 ಎಲೆಕ್ಟ್ರಾನ್. ಎಸ್, ದೋಸ್ ಎಲೆಕ್ಟ್ರಾನ್ ಆರ್ ಇಂಡಿಕೇಟೆಡ್ ಲೈಕ್ ದಿಸ್. ಓಕೆ, ದೋಸ್ ಎಲೆಕ್ಟ್ರಾನ್ಸ್ ಆರ್ ಇಂಡಿಕೇಟೆಡ್ ಲೈಕ್ ದಿಸ್. ಇಲ್ಲಿ ಏನಿದೆ, ಏನು ಅಪ್ರೋಚ್ ಅಂತಂದರೆ ನೀವು ನೋಡ್ತಿರ್ಬೋದು. ಇಲ್ಲಿ ಏನಿದೆ? ಇನ್ ದ ಫಸ್ಟ್ ದಿಸ್ ಈಸ್ ಕಾಲ್ಡ್ Ψ1. ಓಕೆ, ಈ Ψ1ನಲ್ಲಿ ಏನು ಕಾಣ್ತಿದೆಯಪ್ಪ ಅಂದ್ರೆ ನಮಗೆ ಇಲ್ಲಿ ಮಿರರ್ ಪ್ಲೇನ್ ಕಾಣ್ತಿದೆ. ಮಿರರ್ ಪ್ಲೇನ್ ಅಂತಂದರೆ ಏನು ರೀ? ದಿಸ್ ಈಸ್ ವಾಟ್? ದಿಸ್ ಈಸ್ ಪಾಸಿಟಿವ್ ಲೂಪ್, ದಿಸ್ ಈಸ್ ನೆಗೆಟಿವ್ ಲೂಪ್, ದಿಸ್ ಈಸ್ ಪಾಸಿಟಿವ್ ಲೂಪ್, ದಿಸ್ ಈಸ್ ನೆಗೆಟಿವ್ ಲೂಪ್. ಎರಡೂ ಪಾಸಿಟಿವ್ ಲೂಬು ಏನಿದೆ ರೀ? ಅಟ್ ಅ ಸೇಮ್ ಡೈರೆಕ್ಷನ್ ಇದೆ, ಮೇಲ್ಗಡೆ ಏನಿದೆ. ಹೌದಾ? ಸೊ ನಾ ಏನಾದರೂ ಇಲ್ಲಿ ಮಿರರ್ ಇಟ್ಟರೆ ನಂಗೆ ಏನು ಕಾಣ್ತೈತಿ ರೀ? ಸೇಮ್ ಇದೇ ಟೈಪ್ ಕಾಣ್ತೈತಿ. ಸೊ ಇಟ್ ಈಸ್ ವಾಟ್? ಮಿರರ್ ಸಿಮೆಟ್ರಿ. ಆ್ಯಂಡ್ ಇಟ್ ಈಸ್ C2 ಅಸಿಮೆಟ್ರಿಕ್. C2 ಅಸಿಮೆಟ್ರಿಕ್ ಅಂದ್ರೆ ಏನು? ನಾ ಹಿಡಿದು ಹಿಂಗೆ ಏನು ಮಾಡಿದ್ರೆ ರೊಟೇಟ್ ಮಾಡಿದ್ರೆ, ಎಸ್, ಇಫ್ ಐ ರೊಟೇಟ್ ಲೈಕ್ ದಿಸ್ ಏನಾಗ್ತೈತಿ ರೀ? ಇದು ಈ ಮಾಲಿಕ್ಯೂಲು ಈ ರೀತಿ ಟರ್ನ್ ಆಗ್ತೈತಿ. ಎಸ್, ಈ ರೀತಿ ಟರ್ನ್ ಆದರೆ ಹೆಂಗಿರ್ಬೇಕ್ರಿ ಅದು? ಸಿ ಹಿಯರ್, ಇಲ್ಲಿ ನಾನು ನೋಡ್ತೀನಿ, ಇಲ್ಲಿ ನನಗೆ ಈಸಿಯಾಗಿ ಗೊತ್ತಾಗ್ತೈತಿ. ಎಸ್, ಇದಕ್ಕೇನಾದರೂ ನಾನು C2 ಅಪ್ರೋಚ್ ಹಾಕಿದರೆ ಹಿಂಗಿರುವಂಥ ಮಾಲಿಕ್ಯೂಲು ಇಲ್ಲಿ ಫಸ್ಟ್ ಒಂದು ಮೇಲ್ಗಡೆ ಒಂದು ಕೆಳಗಡೆ ಇದೆ. ಹೌದಾ? ನಾ ಏನಾದರೂ C2 ಅಪ್ರೋಚ್ ಮಾಡಿದ್ರೂ ಈ ರೀತಿ ರೊಟೇಟ್ ಮಾಡಿದ್ರು ಮತ್ತು ಏನು ಬಂತು? ಒಂದು ಮೇಲ್ಗಡೆನೇ ಬಂತು, ಒಂದು ಕೆಳಗಡೆನೇ ಬಂತು. ಹೌದಾ? ಏನಾದರೂ ಚೇಂಜ್ ಆಯಿತಾ? ಇಲ್ಲ. ಮತ್ತೆ ನಾನು ಏನು ಮಾಡ್ತೀನಿ? ಅದನ್ನು ರೊಟೇಟ್ ಮಾಡ್ತೀನಿ. ಈಗ ನಾನು ರೊಟೇಟ್ ಮಾಡಿದ್ರು ಮತ್ತು ಏನೈತ್ರಿ? ಒಂದು ಮೇಲ್ಗಡೆ ಇದೆ, ಒಂದು ಕೆಳಗಡೆ ಇದೆ. ಸೊ ದಿಸ್ ಇಸ್ ಕಾಲ್ಡ್ ವಾಟ್? C2 ಸಿಮೆಟ್ರಿಕ್. ಅಂದರೆ ಇಲ್ಲಿ C2 ಸೆಂಟ್ರ್ ಇದೆ ಅಂತ ಅರ್ಥ. ಇಲ್ಲಿ ನಾನು ಏನಾದರೂ ರೊಟೇಟ್ ಮಾಡಿದ್ರೆ ಏನಾಗ್ತೈತಿ ರೀ? ಇವೆರಡು ಕೆಳಗಡೆ ಬರ್ತಾವೆ, ಇವೆರಡು ಮೇಲ್ಗಡೆ ಹೋಗ್ತಾವೆ. ಸೊ ದಿಸ್ ಈಸ್ ವಾಟ್? C2 ಅಸಿಮೆಟ್ರಿಕ್. ಓಕೆ, ದೆನ್ ನೀವು ಒಂದು ತಿಳ್ಕೊಂಬಿಡ್ರಿ, ಏನ್ರಿ ಇವೆಲ್ಲ ಏನ್ರಿ? ಇಫ್ ದೇರ್ ಇಸ್ ಎ ಮಿರರ್ ಪ್ಲೇನ್, ಇಫ್ ಇಟ್ ಈಸ್ ಎ ಮಿರರ್ ಸಿಮೆಟ್ರಿಕ್, ಅದು ಯಾವಾಗಿದ್ರೂ ಏನಿರ್ತೈತೆ ರೀ?
ಅಸಿಮೆಟ್ರಿಕ್ ಇರ್ತೈತಿ. C2 ಅಸಿಮೆಟ್ರಿಕ್ ಇರ್ತೈತಿ. ಇಫ್ ಏನಾದರೂ ಅದು ಮಿರರ್ ಪ್ಲೇನ್ ಇಲ್ಲಪ್ಪ ಅಂದರೆ ಅದು ಯಾವಾಗಿದ್ರು ಏನಿರ್ತೈತಿ ರೀ C2 ಸಿಮೆಟ್ರಿಕ್ ಇರ್ತೈತಿ. ಎಸ್ ರೈಟ್, ವಾಟ್ ದ ಪಾಯಿಂಟ್? ಎಸ್. ಈಗ ಏನು ನೋಡೋಣಪ್ಪ ಅಂದರೆ ವಿಚ್ ಈಸ್ ಹೋಮೋ ವಿಚ್ ಈಸ್ ಲೂಮೋ. ಸೊ ನಮಗೇನು ರೀ ಇನ್ ದ ವಾಟ್ ಇನ್ ದಿ ವೇರ್ ಇನ್ ದಿ ಥರ್ಮಲ್ ಕಂಡೀಷನ್. ಥರ್ಮಲ್ ಕಂಡೀಷನ್ನಲ್ಲಿ ಇದೇನಾಗ್ತೈತಿ ನಮ್ಗೆ ಹೋಮೋ ಆಕೈತಿ, ಇದು ಲೂಮೋ ಆಕೈತಿ. ಯಾಕೆ ಹೇಳ್ರಿ? ಬಿಕಾಸ್ ಇಟ್ ಈಸ್ ಎ ಹೈಯೆಸ್ಟ್ ಅಕ್ಯುಪೈಡ್. ಇಲ್ಲಿ ಯಾವ್ದು ಎಲೆಕ್ಟ್ರಾನ್ ಇಲ್ಲ, ಸೊ ದಿಸ್ ಈಸ್ ಹೈಯೆಸ್ಟ್ ಅಕ್ಯುಪೈಡ್. ಅದ್ರ ಮೇಲ್ಗಡೆ ಇರುವಂಥದ್ದು ಏನ್ರಿ ಲೋವೆಸ್ಟ್ ಅನ್ಅಕ್ಯುಪೈಡ್. ಎಸ್, ದಿಸ್ ಈಸ್ ಹೈಯೆಸ್ಟ್ ಅಕ್ಯುಪೈಡ್, ದಿಸ್ ಈಸ್ ಲೋವೆಸ್ಟ್ ಅನ್ಅಕ್ಯುಪೈಡ್. ಸೊ ಇನ್ ದಿ ವೇರ್ ಥರ್ಮಲ್ ಕಂಡೀಷನ್, ಇನ್ ದಿ ಥರ್ಮಲ್ ಕಂಡೀಷನ್ ನನಗೇನು ಸಿಕ್ತಿರಿ ಇದು ದಿಸ್ ಈಸ್ ಹೋಮೋ, ದಿಸ್ ಈಸ್ ಲೂಮೋ. ಹಾಗಿದ್ರೆ ಏನಾದರೂ ಈ ಫೋಟೋ ಕೆಮಿಕಲ್ ಕಂಡೀಷನ್ನಲ್ಲಿ ಚೇಂಜ್ ಆಗ್ತೈತಾ? ಎಸ್, ಅದೇನಾಗ್ತೈತಿ ರೀ ಚೇಂಜ್ ಆಗ್ತೈತಿ. ಯಾಕಪ್ಪ ಅಂದರೆ ಈ ಫೋಟೋ ಕೆಮಿಕಲ್ ಕಂಡೀಷನ್ H ಏನಾದರೂ ಇದ್ದರೆ ಇಲ್ಲಿರುವಂತಹ ಒಂದು ಎಲೆಕ್ಟ್ರಾನು ಎಕ್ಸಾಕ್ಟಾಗಿ ಏನಾಗ್ತೈತಿ ರೀ ಮೇಲಿನ ಸ್ಟೇಟಿಗೆ ಹೋಗ್ತೈತಿ. ಅರ್ಥ ಆಯ್ತಾ? ಇಲ್ಲಿರುವಂಥ ಒಂದು ಎಲೆಕ್ಟ್ರಾನು ಇಟ್ ವಿಲ್ ಜಂಪ್ ಟು ದಿ ಹೈಯರ್ ಸ್ಟೇಟ್. ಅವಾಗ ಏನಾಗ್ತೈತಿ ರೀ ಹೈಯೆಸ್ಟ್ ಅಕ್ಯುಪೈಡ್ ಅದ ನಾವು, ಹೌದಾ? ಇಲ್ಲಿರುವಂಥ ಎಲೆಕ್ಟ್ರಾನ್ ಏನಾದರೂ ಇಲ್ಲಿ ಹೋದ್ರೆ ನಾವು ದಿಸ್ ವಿಲ್ ಬಿಕಮ್ ಹೈಯೆಸ್ಟ್ ಅಕ್ಯುಪೈಡ್, ಹೌದಾ? ಆ್ಯಂಡ್ ದೆನ್ ಯಾವುದು ಅನ್ಅಕ್ಯುಪೈಡ್ ಇಲ್ಲೇ ಇಲ್ಲ, ಬಿಕಾಸ್ ಇಲ್ಲೊಂದು ಎಲೆಕ್ಟ್ರಾನ್ ಐತಿ, ಇಲ್ಲೊಂದು ಎಲೆಕ್ಟ್ರಾನ್ ಇರ್ತೈತಿ. ಎಸ್, ಸೊ ದಿಸ್ ವಿಲ್ ಬಿಕಮ್ ದಿ ವಾಟ್ ಹೈಯೆಸ್ಟ್ ಅಕ್ಯುಪೈಡ್. ಸೊ ಇನ್ ದ H ಕಂಡೀಷನ್ ದಿಸ್ ವಿಲ್ ಬಿಕಮ್ ದಿ ವಾಟ್ Psi2 ವಿಲ್ ಬಿ ಹೈಯೆಸ್ಟ್ ಅಕ್ಯುಪೈಡ್. ಅದೇ ಏನಾದರೂ ನಮಗೆ ವಾಟ್ ಥರ್ಮಲ್ ಕಂಡೀಷನ್ ಇದ್ದರೆ ದಿಸ್ Psi1 ವಿಲ್ ಬಿ ವಾಟ್ ಹೈಯೆಸ್ಟ್ ಅಕ್ಯುಪೈಡ್. ದೆನ್ ನಾನು ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ರೀ. ಏನು ಮಾಡ್ಬೋದು ನಿಮಗೆ ಕೆಸೆಟ್ನಲ್ಲಿ ಅವ್ರೊಂದು ಫಾರ್ಮ್ ಕೊಡ್ಬೋದು, ಏನು ರೀ ಇಥೀನ್ ಅಂತ ಕೊಟ್ಟು. ಎಸ್, ಇಥೀನ್ ಅಂತ ಕೊಟ್ಟು ಇನ್ ದಿ ಥರ್ಮಲ್ ಕಂಡೀಷನ್ ವಿಚ್ ವಿಲ್ ಬಿ ಹೈಯೆಸ್ಟ್ ಅಕ್ಯುಪೈಡ್ ಅಂತ ಕೇಳಿ ಆಪ್ಷನ್ಸ್ ಕೊಡ್ಬೋದು. Psi1, Psi2, ದೆನ್ Psi1 ಆ್ಯಂಡ್ Psi2 ಬೋತ್ ಆರ್ ನನ್ ಆಫ್ ದಿ ಅಬೋ ಅಂತ. ಎಸ್, ಸೊ ನೀವು ಬರೀಬೋದು. ಎಸ್, ಆ್ಯಂಡ್ ದೆನ್ ಅವ್ರೇನು ಕೇಳ್ಬೋದು ವಿಚ್ ಈಸ್ C2 ಅಸಿಮೆಟ್ರಿಕ್, ವಿಚ್ ಈಸ್ C2 ಸಿಮೆಟ್ರಿಕ್ ಅಂತ ಕೇಳ್ಬೋದು. ಎಸ್, ಹೌದಾ? ದೆನ್ ಈಗ ಏನು ಬರ್ತೈತಿ ನೆಕ್ಸ್ಟ್ ನೋಡ್ ಅಂತ ಬರ್ತೈತಿ. ಏನ್ರಿ ಅದು ನೋಡ್? ನೋಡ್ ಅಂದರೆ ಏನು ಅಂತಂದರೆ ಇಲ್ಲಿರುವಂತಹ ಮಾಲಿಕ್ಯೂಲು ಇದು ಇರಬಾರ್ದು ರೀ. ನೋಡ್ ಅಂದ್ರೆ ಏನು? ದಿಸ್ ವಿಲ್ ಬಿ ವಾಟ್ ಅಪೋಸಿಟ್ ಇರಬೇಕು. ಅಪೋಸಿಟ್ ಇದ್ದರೆ ಮಾತ್ರ, ಇಲ್ಲಿ ಪಾಸಿಟಿವ್ ಐತಿ ಅದ್ರ ಅಪೋಸಿಟ್ ಇದ್ದರೆ ಪಾಸಿಟಿವ್ ಇರಬೇಕು ಅಂದರೆ ಮಾತ್ರ ಅದೇನಂತಾರೆ ರೀ ನೋಡ್ ಅಂತಾರೆ. ಅದ್ರ ಫಾರ್ಮುಲಾ ಏನು? N-1. ಫಾರ್ಮುಲಾ ವಿಲ್ ಬಿ ವಾಟ್ N-1. ನೋಡ್ರಿ ಈಗ ಇಲ್ಲಿ N = ಏನೈತಿ 1, 1 - 1 0. ಸೊ ದಿಸ್ ಕಂಟೇನ್ 0 ನೋಡ್. ಇಲ್ಲಿ ಬಂದರೆ ಏನೈತ್ರಿ 1 1 ಅಪೋಸಿಟ್ ಅದಾವು. ಹಿಯರ್ ಇಟ್ ವಿಲ್ ಬಿ Psi2 ವಿಲ್ ಬಿ 2. N-1 ಅಂದರೆ 2 - 1 ದಟ್ ಈಸ್ 1. ಇದನ್ನ ಏನು ಮಾಡಿದ್ರಿ ಕೆಸೆಟ್ 2024 ಅನ್ಸುತ್ತೆ, ಐ ಥಿಂಕ್ 2024 ಇದೆ. ನೆಕ್ಸ್ಟ್ ಇದೆ ನೋಡ್ರಿ ಎಕ್ಸಾಂಪಲ್. ಫಾರ್ ದಿಸ್ ಎಕ್ಸಾಂಪಲ್ 1,3-ಬ್ಯೂಟಾಡೈನ್ಗೆ ನಮ್ಗೆ ಕೇಳಿದ್ರಿ. ಇದಕ್ಕೆ ಐ ಥಿಂಕ್ Psi4 ಕೇಳಿದ್ರು ಅನ್ಸುತ್ತೆ. Psi4 ಎಕ್ಸಾಂಪಲ್ ಕೊಟ್ಟು ಏನು ಕೇಳಿದ್ರಿ ಹೌ ಮಚ್ ಕಂಟೇನ್ ದಿಸ್ ಏನ್ರಿ 1,3-ಬ್ಯೂಟಾಡೈನ್ ಈ ಎಕ್ಸಾಂಪಲ್ ಕೊಟ್ಟು ಹೌ ಮಚ್ ನೋಡ್ ಆರ್ ಪ್ರೆಸೆಂಟ್ ಅಂತ ಕೇಳಿದ್ರು. ಏನು ಮಾಡ್ತೀರಿ ಸಿಂಪಲ್ N-1 4 - 1 ಇಟ್ ವಿಲ್ ಬಿ 3. ದೇರ್ ಆರ್ 3 ನೋಡ್ ಆರ್ ಪ್ರೆಸೆಂಟ್ ಅಂತ ನಾವು ಹೇಳಬಹುದು. ಓಕೆ, ಸೊ ಸಿಂಪಲ್ ಆಗಿರ್ತೈತಿ. ನೋಡ್ರಿ ಈಗ ಐ ವಿಲ್ ಕಮ್ ಟು ದಿ ಹಿಯರ್. ಏನು ಮಾಡೋಣ ಈಗ 1,3-ಬ್ಯೂಟಾಡೈನ್ ಬಗ್ಗೆ ಸ್ಟಡಿ ಮಾಡೋಣ. ಈಗಾಗಲೇ ಏನೈತ್ರಿ ಇಥಿನ್ ಬಗ್ಗೆ ಸ್ಟಡಿ ಮಾಡಿದ್ವಿ. ಇಥಿನಲ್ಲಿ ಏನಾಯ್ತು ದಿಸ್ ವಿಲ್ ಬಿ ವಾಟ್ ಹೋಮೋ, ದಿಸ್ ವಿಲ್ ಬಿ ಲೂಮೋ ಇನ್ ದಿ ಓನ್ಲಿ ಇನ್ ದ ವೇರ್ ಥರ್ಮಲ್ ಕಂಡೀಷನ್. ಈ ಥರ ಹೀಟ್ ಇದ್ದರೆ ಅದೇನಂತಾರೆ ಥರ್ಮಲ್ ಕಂಡೀಷನ್ ಅಂತಾರೆ. ಇಫ್ ಅದೇನಾದರೂ ಫೋಟೋ ಕೆಮಿಕಲ್ ಕಂಡೀಷನ್ ಇದ್ದರೆ H ಇದ್ದರೆ ಏನಾಗ್ತೈತೆ ರೀ 1 electron ವಿಲ್ ಗೆಟ್ ಎಕ್ಸೈಟೆಡ್ ಟು ದಿ ಹೈಯರ್ ಎನರ್ಜಿ ಆ್ಯಂಡ್ ದೆನ್ Psi2 ವಿಲ್ ಬಿಕಮ್ ದಿ ಹೋಮೋ. ಇಲ್ಲಿರುವಂಥ ಒಂದು ಎಲೆಕ್ಟ್ರಾನು ಎಕ್ಸಾಕ್ಟ್ ಆಗಿ ಏನೈತೆ ರೀ ಮೇಲಿನ ಸ್ಟೇಟಿಗೆ ಹೋಯಿತು, ಅವಾಗ Psi2 ಅನ್ನೋದು ಏನೈತೆ ರೀ ಹೋಮೋ ಆಯಿತು. ಓಕೆ, ನೆಕ್ಸ್ಟ್ ಬರೋಣ್ರಿ ದಟ್ ವಿಲ್ ಬಿ ಸೆಕೆಂಡ್ ಎಕ್ಸಾಂಪಲ್ 1,3-ಬ್ಯೂಟಾಡೈನ್. 1,3-ಬ್ಯೂಟಾಡೈನಲ್ಲಿ ಏನಾಗ್ತೈತಪ್ಪ ಅಂದರೆ ನಾ ಏನು ಮಾಡ್ತೇನೆ ರೀ ಅಗೇನ್ ಐ ವಿಲ್ ಟೇಕ್ ದಿ ಟರ್ಮಿನಲ್ ಕಾರ್ಬನ್. ನೋಡಿರಿ 1 2 3 4. ಓಕೆ, ಇಲ್ಲಿ ಟರ್ಮಿನಲ್ ಕಾರ್ಬನ್ ತೊಗೊಂಡಾಗ ನಮ್ಗೇನೈತ್ರಿ ಇಲ್ಲಿ ವಾಟ್ ಹ್ಯಾಪನ್ಸ್ ಸಿ ಇಲ್ಲಿ ನೋಡಿರಿ. ಈಗ ಇದು ಮಿರರ್ ಪ್ಲೇನ್ ಇದೆ, ಹೌದಾ? ಮಿರರ್ ಪ್ಲೇನ್ ಇದೀಪ ಅಂತಂದರೆ ಇದೇನು ರಂಗಿಲ್ರಿ ಇದು ವಾಟ್ ದಿಸ್ ವಾಸ್ ಏನ್ರಿ ಅಸಿಮೆಟ್ರಿಕ್ ಇರ್ತೈತಿ, ಹೌದಾ? ದಿಸ್ ಈಸ್ ವಾಟ್ ಮಿರರ್ ಸಿಮೆಟ್ರಿಕ್ ಐತಿ, ಹೌದಾ? ಸೊ ಇಲ್ಲಿಂದ ನೋಡ್ರಿ ನಮ್ಗೆ ಏನ್ರಿ ಇದು ಮಿರರ್ ಸಿಮೆಟ್ರಿಕ್, ಹೌದಾ? ನೆಕ್ಸ್ಟ್ ಬರ್ರಿ Psi2 ವಿಲ್ ಬಿ ಮಿರರ್ ಅಸಿಮೆಟ್ರಿಕ್. ಅಗೇನ್ ಇಲ್ಲಿ ಬರ್ರಿ ನೋಡ್ರಿ ಇಲ್ಲಿ ಇವೆರಡು ಸೇಮ್ ಇದ್ದಾವೆ, ಇವೆರಡು ಸೇಮ್ ಇದ್ದಾವೆ. ಎಸ್,
ಎಸ್, ಆರ್ ಯು ಗೆಟಿಂಗ್ ದ ಐಡಿಯಾ? ನೋಡ್ರಿ, ಸೊ ದಿಸ್ ಈಸ್ ವಾಟ್, ದಿಸ್ ಈಸ್ C3 ವಾಟ್ ಸಿಮೆಟ್ರಿಕ್. ಹೌದಾ? ನೋಡ್ರಿ, ಇವೆರಡು ಸೇಮ್ ಇದಾವೆ, ಇವೆರಡು ಸೇಮ್ ಇದಾವೆ. ನಾವು ಇಲ್ಲಿ ಏನಾದರೂ ಮಿರರ್ ಇಟ್ಟರೆ ವಿ ಕ್ಯಾನ್ ಈಸಿಲಿ ವಾಟ್ ಗೆಟ್ ದಿ ರಿಫ್ಲೆಕ್ಷನ್ ಆಫ್ ದಿಸ್. ಅದೇ ಇಲ್ಲಿ ಬಂದರೆ ಇವೆರಡು ಅಪೋಸಿಟ್ ಇದ್ದಾವೆ, ಇವೆರಡು ಅಪೋಸಿಟ್ ಇದ್ದಾವೆ. ಪಾಸಿಟಿವ್ ಮೇಲ್ಗಡೆ, ಇಲ್ಲಿ ಕೆಳಗಡೆ, ಇಲ್ಲಿ ಕೆಳಗಡೆ, ಇಲ್ಲಿ ಮೇಲ್ಗಡೆ. ಹೌದಾ? ಸೊ ದಿಸ್ ಇಸ್ ವಾಟ್ ಮಿರರ್ ಅಸಿಮೆಟ್ರಿಕ್. ಸೊ ಈ ರೀತಿ ಬಂದರೆ ಇಲ್ಲೊಂದು ನಮ್ಗೆ ಟ್ರೆಂಡ್ ಕಾಣ್ತಾ ಇದೆ. ಏನ್ರದು 1 3 5 7 ಈ ಥರ ಏನಾದರೂ ನಮಗೆ ಸೈ ಆಡ್ನಲ್ಲಿ ಇದ್ದರೆ ದೆನ್ ಇಟ್ ವಿಲ್ ಬಿ ವಾಟ್ ಮಿರರ್ ಸಿಮೆಟ್ರಿಕ್. ಈ ನೆನಪಿಟ್ಟು ಬಿಡ್ರಿ. ಎಸ್, ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ನೋಟ್ ದ್ಯಾಟ್ ಇಫ್ 1 3 5 7 ಈ ಥರ ಏನಾದರೂ ಆಡ್ ನಂಬರ್ಸಲ್ಲಿ ನಮಗೇನಾದರೂ ಸೈ ಫಂಕ್ಷನ್ ಇದ್ದರೆ ದೆನ್ ಇಟ್ ವಿಲ್ ಬಿ ವಾಟ್ ಮಿರರ್ ಸಿಮೆಟ್ರಿಕ್. ಓಕೆ, ಇಫ್ ಏನಾದರೂ ಇವನ್ನಲ್ಲಿತ್ತು 2 4 6 8 ಆ ಥರ ಬಂದರೆ ಅದೇನಿರ್ತೈತಿ ರೀ, ಮಿರರ್ ಅಸಿಮೆಟ್ರಿಕ್ ಇರ್ತೈತಿ. ಓಕೆ, ಎಸ್. ಓಕೆ, ಈಗ ಏನು ನೋಡ್ರಿ ನಾವು ಹೋಮೋ ಆ್ಯಂಡ್ ಲುಮೋ ನೋಡೋಣ. ಎಸ್, ಸೊ ದಿಸ್ ಕಂಟೈನ್ ವಾಟ್ ದೇರ್ ಆರ್ 2 ಪೈ ಬಾಂಡ್. ಹೌದಾ? ಸೊ ನಾ ಏನು ಮಾಡ್ತೇನೆ ರೀ, ಇಲ್ಲಿ ಓನ್ಲಿ ಟರ್ಮಿನಲ್ ತೊಗೊಂಡಿದ್ದಕ್ಕೆ ಏನಾಯ್ತು ರೀ, 2 ಪೈ ಬಾಂಡ್ ಬಂದರೆ 4 ಎಲೆಕ್ಟ್ರಾನ್ಸ್ ಬಂದು. ಎಸ್, ಸೊ 4 ಎಲೆಕ್ಟ್ರಾನ್ಸ್ ಬಂದರೆ ಏನಾಗ್ತೈತೆ ರೀ, ಇನ್ ದಿ ವೇರ್ ಇನ್ ದಿ photochemical condition, in the photochemical condition 1 electron will get excited. ಓಕೆ, ಫಸ್ಟ್ ನಾವೇನು ಡಿಸ್ಕಸ್ ಮಾಡ್ರಿ, ಥರ್ಮಲ್ ಕಂಡೀಷನ್ ಡಿಸ್ಕಸ್ ಮಾಡೋಣ. ಇನ್ ದಿ ಥರ್ಮಲ್ ಕಂಡೀಷನ್ ಏನಾಗತ್ತೆ ರೀ, ದಿಸ್ Psi2 ಬಿಕಮ್ ವಾಟ್ ಹೋಮೋ, ದಿಸ್ Psi3 ಬಿಕಮ್ ಲೂಮೋ, ಬಿಕಾಸ್ ದಿಸ್ ಈಸ್ ದಿ ಹೈಯೆಸ್ಟ್ ಅಕ್ಯುಪೈಡ್, ದಿಸ್ ಈಸ್ ಲೋವೆಸ್ಟ್ ಅನ್ಅಕ್ಯುಪೈಡ್. ಅದೇ ಏನಾದರೂ ನಮಗೆ ಫೋಟೋಕೆಮಿಕಲ್ ಕಂಡೀಷನ್ ಬಂದರೆ, ಅದೇ ನಮಗೇನಾದರೂ ಫೋಟೋಕೆಮಿಕಲ್ ಕಂಡೀಷನ್ ಬಂದರೆ ಏನಾಗ್ತೈತೆ ರೀ, ಇಲ್ಲಿರುವಂಥ ಒಂದು ಎಲೆಕ್ಟ್ರಾನು ಗೆಟ್ ಎಕ್ಸೈಟೆಡ್ ಟು ದಿ ನೆಕ್ಸ್ಟ್ ಸ್ಟೇಟ್ ಆರ್ ಎಲ್ಸ್ ಅಬೋವ್ ಸ್ಟೇಟ್, ಮೇಲ್ಗಡೆ ಹೋಗ್ತೈತಿ. ಹೌದಾ? ಹಾಗೆ ಹೋದಾಗ ಏನಾಗ್ತೈತೆ ರೀ, ಇದು ನಮಗೆ ಹೈಯೆಸ್ಟ್ ಸ್ಟೇಟ್ ಕಾಣ್ತೈತಿ, ಅದ್ರ ಮೇಲ್ಗಡೆ ಇರೋದು ನಮ್ಗೆ ಏನಾಗ್ತೈತೆ ರೀ, ಲೋವೆಸ್ಟ್ ಆಗ್ತೈತಿ. ಎಸ್, ಆರ್ ಯು ಗೆಟಿಂಗ್? ಏನಾಗ್ತೈತೆ ರೀ, ಇಲ್ಲಿರೋದು ನಮಗೆ ಹೈಯೆಸ್ಟ್ ಆಗ್ತೈತಿ, ಅದ್ರ ಮೇಲ್ಗಡೆ ಇರೋದು ನಮ್ಗೆ ಏನಾಗ್ತೈತೆ ರೀ, ಲೋವೆಸ್ಟ್ ಆಗ್ತೈತಿ ಅಂತ ನಾವು ಹೇಳ್ಬೋದು. ಓಕೆ, so this is for homo and lumo. For this is called as Fentrier molecular orbital approach. Yes. Okay, next ನೋಡೋಣ, that is nothing but node. ಈಗ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ವಿ. ಅಗೇನ್ ಫಾರ್ ದಿಸ್ 1,3 ಬ್ಯೂಟಾಡೈನ್ ನಾ ಕೆಸೆಟ್ನಲ್ಲಿ ಕ್ವಶನ್ ಕೇಳಿದ್ರೆ ಅಂತ ಹೇಳಿದಲ್ವಾ 2024. ಎಸ್, ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಏನ್ರಿ ನೋಡ್ ಅಂದರೆ? ನೋಡ್ ಅಂದರೆ n-1. ಸೊ ನೋಡ್ ಕಂಟೈನ್ ಏನ್ರಿ, ಆ ಮಾಲಿಕ್ಯೂಲ್ ಯಾವುದೋ ಒಂದು ಸ್ಟ್ರಕ್ಚರ್ ಇರ್ಬೋದು, ಮಾಲಿಕ್ಯೂಲ್ ಇರ್ಬೋದು. ಹೌದಾ? ಅದಕ್ಕೆ ಏನ್ರಿ n-1 ಇರ್ತೈತಿ. ಅಂದರೆ ಅದರಲ್ಲಿ ಸೈ ಫಂಕ್ಷನ್ ಎಷ್ಟು ಇರ್ತೈತಿ? If psi is 4, then n-1 is 3. If psi is 3, 3 minus 1 is 2. If psi is 2, ಓಕೆ, ನಿಮ್ಗೆ ಅದು ಇನ್ನೂ ಸ್ವಲ್ಪ ನಮ್ಗೆ ಇಂಡಿಯೇಟ್ಲಿ ಬೇಕಪ್ಪ ಅಂದರೆ ನೋಡ್ರಿ, ಇಲ್ಲಿ ಲಿಸನ್ ಹಿಯರ್, psi is 1 ಐತಿ, 1 minus 1 that is 0. ಸೊ ದೇರ್ ಇಸ್ ನೋ ನೋಡ್, ಯಾವುದೋ ಅಪೋಸಿಟ್ ಇಲ್ಲ, ಎಲ್ಲ ಮೇಲ್ಗಡೆ ಪಾಸಿಟಿವ್ ಇದ್ದಾವೆ, ಎಲ್ಲ ಕೆಳಗಡೆ ನೆಗೆಟಿವ್ ಇದ್ದಾವೆ. ಎಸ್, Psi2 ಬಂತು. ಏನ್ರಿದು n-1 ಅಂದರೆ 2 minus 1 that is 1. ನೋಡ್ರಿ, ಇಲ್ಲಿ ಪಾಸಿಟಿವ್, ಇಲ್ಲಿ ಪಾಸಿಟಿವ್. ಹಾಗಿದ್ರೆ ನೋಡ್ ಎಲ್ಲಿತಿ? ಹಿಯರ್. ಇಲ್ಲಿ ಮೇಲ್ಗಡೆ ಪಾಸಿಟಿವ್ ಇದ್ರೆ ಇಲ್ಲಿ ಕೆಳಗಡೆ ಅಪೋಸಿಟ್ ಇರ್ಬೇಕಂತೆ. ಸೊ ಹಿಯರ್ ಇಟ್ ವಿಲ್ ಬಿ ನೋಡ್. ಕರೆಕ್ಟಾ? ನೆಕ್ಸ್ಟ್ ಇಲ್ಲಿ ಬನ್ನಿ, Psi3 3 minus 1 that is 2. ಇಲ್ಲಿ ನೋಡ್ರಿ, ಮೇಲ್ಗಡೆ ಪಾಸಿಟಿವ್, ಕೆಳಗಡೆ ಪಾಸಿಟಿವ್. ಸೊ ದೀಸ್ ಆರ್ ವಾಟ್ ಅಪೋಸಿಟ್. ಸೊ ಇಲ್ಲೊಂದು ನೋಡಿದೆ, ಇಲ್ಲೊಂದು ನೋಡಿದೆ, ಅಪೋಸಿಟ್ ಇದ್ದಾವೆ. ಬಟ್ ಇವೆರಡು ಸೇಮ್. ಕರೆಕ್ಟಾ? ಅಗೇನ್ ಇಲ್ಲಿ ಬರ್ರಿ, 4 minus 1 that is 3. ಸೊ ಇಲ್ಲಿ ಏನಿರಬೇಕು, 3 ನೋಡಿರಬೇಕು. 1 1 ಅಪೋಸಿಟ್ ಇದ್ದಾವೆ, ಪಾಸಿಟಿವ್. ಅಗೇನ್ ಈ ಪಾಸಿಟಿವ್ ಏನಿದಾವೆ, ಅಪೋಸಿಟ್ ಇದ್ದಾವೆ. ಅಗೇನ್ ಈ ಪಾಸಿಟಿವ್ ಏನಿದಾವೆ ರೀ, ಅಪೋಸಿಟ್ ಇದ್ದಾವೆ. ಎಸ್, ಸೊ ದಿಸ್ ಕಂಟೈನ್ ವಾಟ್ 3 ನೋಡ್. ಎಸ್, ಗಾಟ್ ದ ಪಾಯಿಂಟ್? ಸೊ ಈ ರೀತಿ ನಾವು ಏನು ಮಾಡ್ಬೋದು ರೀ, ನೋಡ್ ಲೆಕ್ಕನ ಹಾಕ್ಬೋದು. ಎಸ್, ಸೊ ನೆಕ್ಸ್ಟ್ ಬರ್ತೀವಿ ನೋಡ್ರಿ. ಲೆಟ್ ಅಸ್ ಟೇಕ್ ದಿ ಎನರ್ಜಿ ಆರ್ಬಿಟಲ್, ದಟ್ ಈಸ್ Psi1. ದೆನ್ ಏನಾಗ್ತೈತೆ ರೀ, 1 minus 1 0, ನೋ ನೋಡ್. Psi2 2 ಅಂದರೆ 2 minus 1 that is 1 ನೋಡ್. 3 ಅಂದರೆ 3 minus 1 that is 2 ನೋಡ್. ಹೌದಾ? ಅಂದರೆ ಏನಪ್ಪ ನೋಡ್ ಅಂದರೆ ದಿ ಪಾಯಿಂಟ್ ವಿಚ್ ಆರ್ಬಿಟಲ್ ವಿಲ್ ಸ್ಪ್ಲಿಟ್ ಆರ್ ಎಲ್ಸ್ ಇಂಟರ್ಚೇಂಜ್. ಈ ಥರ ಏನಾದರೂ ಇಂಟರ್ಚೇಂಜ್ ಆದರೆ ದೆನ್ ಅದಕ್ಕೆ ಏನಂತಾರೆ ರೀ, ನೋಡ್ ಅಂತಾರ, ಡ್ಯೂ ಟು ಅಪೋಸಿಟ್ ಸೈಡ್. ಓಕೆ, ನೆಕ್ಸ್ಟ್ ಏನು ಬರೋಣ್ರಿ, ರೊಟೇಷನ್ ಅಂತ ಬರ್ತೀನಿ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಕೇಳ್ತಾರೆ ಅವರು, ಏನ್ರಿ ಕಾನ್ ರೊಟೇಟರ್ ಇದೆಯಾ, ಡಿಸ್ ರೊಟೇಟರ್ ಇದೆಯಾ, ಒಂದು ಯಾವುದೋ ಒಂದು ಎಕ್ಸಾಂಪಲ್ ಕೊಟ್ಟು ಅವ್ರು ಏನಂತಾರೆ ರೀ,
ವಿಲ್ ದಿಸ್ ಫಂಕ್ಷನ್ ಹ್ಯಾಸ್ ದಿ ಕಾನ್ ರೊಟೇಷನ್ ಆರ್ ಎಲ್ಸ್ ಡಿಸ್ ರೊಟೇಷನ್, ಯಾವ್ದು ರೊಟೇಷನ್ ಇದೆ ಅಂತ ಅವರು ಏನು ಕಲ್ತಾರೆ ರೀ, ನಮಗೆ ಎಕ್ಸಾಂಪಲ್ ಕಲ್ತಾರೆ. ಓಕೆ, ಅವಾಗ ಏನು ರೀ, ಒಂದು ತಿಳ್ಕೊಂಬಿಡ್ರಿ, ಕಾನ್ ರೊಟೇಟರ್ ಅಂದರೆ ಸೇಮ್, ಡಿಸ್ ಅಂದರೆ ಡಿಸ್ಸಿಮಿಲರ್ ಅಂದರೆ ಅಪೋಸಿಟ್, ಡಿಸ್ ಅಂದರೆ ಅಪೋಸಿಟ್, ಕಾನ್ ಅಂದರೆ ಸೇಮ್. ಅಂದರೆ ನಾವು ರೊಟೇಷನ್ ಮಾಡಬೇಕಾದ್ರೆ ಏನು ಮಾಡ್ಬೇಕು ರೀ, ಹೀಗೆ ಒಂದೇ ಕಡೆ ಏನಾದರೂ ರೊಟೇಷನ್ ಮಾಡಿದ್ರೆ ದಟ್ ಈಸ್ ಕಾಲ್ಡ್ ಆಸ್ ವಾಟ್, ಒಂದೇ ಕಡೆ ಏನಾದರೂ ರೊಟೇಷನ್ ಮಾಡಿದ್ರೆ ದಟ್ ಈಸ್ ಕಾಲ್ಡ್ ಆಸ್ ಕಾನ್. ಒಂದು ಹಿಂಗೆ ರೊಟೇಟ್ ಆಗಬೇಕು ಅಥವಾ ಹಿಂಗೆ ರೊಟೇಟ್ ಆಗಬೇಕು. ಇಫ್ ಏನಾದರೂ ಅಪೋಸಿಟ್ ನೋಡ್ರಿ, ಹಿಂಗೆ ಅಪೋಸಿಟ್ ಏನಾದರೂ ಡೈರೆಕ್ಷನ್ ರೊಟೇಟ್ ಮಾಡಿದರೆ ದಟ್ ಈಸ್ ಕಾಲ್ಡ್ ಆಸ್ ವಾಟ್, ಡಿಸ್. ನೋಡ್ರಿ ನಾವು ಫಸ್ಟ್ ಡಿಸ್ ಮಾಡೋಣ. ಎಸ್, ಈಗ ಮೇಲ್ಗಡೆ ಇದು ಎರಡು ಇದೆ, ಮೇಲ್ಗಡೆ ಏನದಾವ ರೀ ಪಾಸಿಟಿವ್ ಲೋಪ್ ಅದಾವು. ಇಫ್ ನಾ ಏನಾದರೂ ಅಪೋಸಿಟ್ ಮಾಡಿದೆ ಅಂತಿಕೋರಿ, ಇದನ್ನೇ ನಾನು ಏನಾದರೂ ಅಪೋಸಿಟ್ ಮಾಡಿದರೆ ಏನಾಗ್ತೈತೆ ರೀ, ಎಸ್ ನೋಡ್ರಿ ಇಲ್ಲಿ, ಹೌದಾ, ಇದನ್ನು ನಾನು ಈ ಕಡೆ ಸರಿಸ್ತೇನೆ, ಇದನ್ನು ನಾನು ಈ ಕಡೆ ಸರಿಸ್ತೇನೆ. ಎಸ್, ಇದನ್ನು ಈ ಕಡೆ ಇದನ್ನು ಈ ಕಡೆ ಮಾಡಿದರೆ ಏನಾಗ್ತೈತೆ ರೀ, ಇಲ್ಲಿರೋದು ಇಲ್ಲಿ ಬರ್ತೈತಿ. ಎಸ್, ಇದನ್ನು ಈ ಕಡೆ ಮಾಡಿದ್ರೆ ಇದು ಮೇಲ್ಗಡೆ ಆಗ್ತೈತಿ. ದೇರ್ ವಿಲ್ ಬಿ ನೋ ಇಂಟ್ರ್ಯಾಕ್ಷನ್, ಇಂಟ್ರ್ಯಾಕ್ಷನ್ನೇ ಆಗೋದಿಲ್ಲ. ಅದೇನಾದರೂ ನಾನು ಡಿಸ್ ರೊಟೇಷನ್ ಮಾಡಿದೆ ಅಂತಿಕೋರಿ, ಎರಡೂ ಒಂದೇ ಕಡೆ ಮಾಡಿದ್ವಿ. ಎಸ್, ದೆನ್ ದೇರ್ ವಿಲ್ ಬಿ ವಾಟ್ ದೆನ್ ದೇರ್ ವಿಲ್ ಬಿ ಇಂಟರ್ಯಾಕ್ಷನ್ ವಿಲ್ ಹ್ಯಾಪನ್ಸ್. ಕರೆಕ್ಟಾ? ಅದೇ ನಾನು ಏನಾದರೂ ಕಾನ್ ಮಾಡಿ ನೋಡ್ರಿ, ಹಿಂಗೆ ಈ ಥರ, ಇದೇನಾದರೂ ಈ ಥರ ಹೊಳಿಸಿದ್ರೆ ಇದು ಪಾಸಿಟಿವ್ ಲೋಬ್ ಇಲ್ಲಿ ಬರ್ತೈತಿ, ಇಲ್ಲಿ ಖಾಲಿ ಇರೋದು ಮೇಲ್ಗಡೆ ಹೋಗ್ತೈತಿ. ದೇರ್ ಇಸ್ ನೋ ಇಂಟ್ರ್ಯಾಕ್ಷನ್. ಕರೆಕ್ಟಾ? ಎಸ್, ನೋಡ್ರಿ ಅದೇ ಏನಾದರೂ ಸೇಮ್ ನೋಡ್ರಿ, ನಾ ಇದಕ್ಕೆ ಏನು ಮಾಡ್ತೇನೆ ರೀ, ಈಗ ಕಾನ್ ರೊಟೇಷನ್ ಮಾಡ್ತೀನಿ, ನಿಮ್ಗೆ ಈಸಿಯಾಗಿ ಗೊತ್ತಾಗೈತೆ ನೋಡ್ರಿ. ಇದಕ್ಕೆ ನಾನು ಏನು ಮಾಡ್ತೇನೆ ರೀ, ಕಾನ್ ರೊಟೇಷನ್ ಮಾಡ್ತೀನಿ. ನೋಡ್ರಿ ಫಸ್ಟಿಗೆ ಹಿಂಗಿದೆ. ಎಸ್, ಸೊ ಈ ಥರ ಲೋಬ್ ಇದ್ದಾವೆ. ಎಸ್, ಹೌದಾ? ಸೊ ಈ ಥರ ಲೋಬಿಗೆ ನಾ ಏನು ಮಾಡ್ತೇನೆ ರೀ, ಈಗ ದಿಸ್ ವಿಲ್ ಬಿ ಅಪೋಸಿಟ್, ನಾ ಏನು ಮಾಡ್ತೇನೆ ರೀ, ಒಂದೇ ಕಡೆ ರೊಟೇಟ್ ಮಾಡ್ತೀನಿ. ಈ ಥರ ರೊಟೇಟ್ ಮಾಡಿದರೆ ಏನಾಗ್ತೈತೆ ನೋಡ್ರಿ ಅದು. ಎಸ್, ಈ ಥರ ರೊಟೇಟ್ ಮಾಡಿರಿ ಏನಾಗ್ತೈತೆ ನೋಡ್ರಿ, ಇದು ಈ ಕಡೆ ಹೊಂಟೈತಿ. ಸೊ ಈ ಥರ ಮಾಡ್ತೀನಿ, ಸೊ ಈ ಥರ ಮಾಡ್ತೀನಿ. ಸಿ ಇಯರ್, ಇದು ಈ ಕಡೆ ಹೋದರೆ ದಿಸ್ ವಿಲ್ ಬಿ ವಾಟ್, ಪಾಸಿಟಿವ್ ಸೈಡ್. ಇದು ಈ ಥರ ಹೋದರೆ ದಿಸ್ ವಿಲ್ ಬಿ ವಾಟ್, ಪಾಸಿಟಿವ್ ಸೈಡ್. ಕರೆಕ್ಟಾ? ಹೌದಾ? ಸೊ ಇಲ್ಲಿ ನೋಡ್ರಿ, ಇಲ್ಲಿ ದಿಸ್ ಇಸ್ ವಾಟ್, ಇಲ್ಲಿರೋದು ಖಾಲಿ ಲೋಬ್ ಇದೆ, ಇಲ್ಲಿ ತುಂಬಿರೋ ಲೋಬ್ ಅಂದರೆ ಪಾಸಿಟಿವ್ ಸೈಡ್. ಹಿಯರ್ ನೆಗೆಟಿವ್, ದೆನ್ ಹಿಯರ್ ಪಾಸಿಟಿವ್. ಇದೇನಾಗೋದಿಲ್ಲ ರೀ, ದೇರ್ ವಿಲ್ ಬಿ ನೋ ಇಂಟರ್ಯಾಕ್ಷನ್ ವಿಲ್ ಹ್ಯಾಪನಿಂಗ್. ಹೆಂಗಾಗಬೇಕಪ್ಪ ಇಂಟ್ರಾಕ್ಷನ್ ಅಂದರೆ ಈ ಥರ ಆಗಬೇಕು. ನೆಕ್ಸ್ಟ್ ಬನ್ನಿ. ಸೊ ದಿಸ್ ಈಸ್, ಇಫ್ ಏನಾದರೂ ಈಗ ಅಪೋಸಿಟ್ ಇದ್ದರೆ ಅದೇನಾಗ್ತೈತಿ ರೀ, ಕಾನ್ ರೊಟೇಷನ್ ಆಗ್ತೈತಿ. ಅದು ಸೇಮ್ ಸೈಡ್ ಮೂವ್ ಮಾಡಿದ್ರೆ ಇದು ಕೆಳಗಡೆ ಬರ್ತೈತಿ, ಇದು ಮೇಲ್ಗಡೆ ಹೋಗ್ತೈತಿ, ಈ ಥರ. ಎಸ್, ಸೊ ಇದಕ್ಕೊಂದು ಸಿಂಪಲ್ ಟ್ರಿಕ್ ಇದೆ. ಏನಪ್ಪ ಅಂದರೆ, ಇಫ್ ಅದೇನಾದರೂ ಸಿಸ್ಟಮ್ 4n π ಇದ್ದರೆ, ಇಫ್ ಏನಾದರೂ ಸಿಸ್ಟಮ್ 4n π ಇದ್ದರೆ, ಇನ್ ವಾಟ್ ಥರ್ಮಲ್ ಕಂಡೀಷನ್ ಇಟ್ ವಿಲ್ ಬಿ ಕಾನ್ ರೊಟೇಟರಿ. ಓಕೆ, ಅದೇನಾದರೂ ಸಿಸ್ಟಮ್ಮು 4n π ಇದ್ದು ಅದೇನಾದರೂ ವಾಟ್ ಥರ್ಮಲ್ ಕಂಡೀಷನ್ ಇದ್ದರೆ ಅದೇನಾಗ್ತೈತಿ ರೀ, ಕಾನ್ ರೊಟೇಟರಿ ಆಗ್ತೈತಿ. ಓಕೆ, ಅದೇ ಏನಾದರೂ ಒಂದು ಸಿಸ್ಟಮ್ಮು 4n π ಇದ್ದು ಫೋಟೋ ಕೆಮಿಕಲ್ ಇದ್ದರೆ ಡಿಸ್ ಆಗ್ತೈತಿ. ಸೊ ಇದೊಂದು ನೆನ್ಪಿಟ್ಕೊಂಡ್ಬಿಟ್ರೆ ಸಾಕು. ಇದ್ರ ಅಪೋಸಿಟ್ ಯಾವುದು, 4n+2. 4n+2 ಅಂದರೆ ಏನು, ಇಫ್ ಏನಾದರೂ 2 π ಬಾಂಡ್ ಇದ್ದರೆ 4 ಎಲೆಕ್ಟ್ರಾನ್. ಹೌದಾ? ಎಸ್, ಅದೇ ಏನಾದರೂ 6 ಅಂದರೆ 3 π ಬಾಂಡ್ ಇದ್ದರೆ ದಟ್ ಈಸ್ 6 ಎಲೆಕ್ಟ್ರಾನ್. ಸೊ 1 3 5 7 ಈ ಥರ ಏನಾದರೂ ಪೈ ಬಾಂಡ್ ಅಂದರೆ ಆಡ್ ಪೈ ಬಾಂಡ್ ಇದ್ದರೆ ದಟ್ ಈಸ್ 4n+2. ಅದೇನಾದರೂ ಇವನ್ ಪೈ ಬಾಂಡ್ ಇದ್ದರೆ ಅದು 4n π. ಓಕೆ, ಹಾಗಿದ್ರೆ ನಿಮಗೆ ಕ್ವಶನ್ ಬರ್ತೈತಿ, ಸರ್ ಹೆಂಗೆ ನೋಡ್ಬೇಕ್ರಿ ನಾವು, ಸಿಸ್ಟಮಲ್ಲಿ ಎಷ್ಟು ಪೈ ಬಾಂಡ್ ಇರ್ತಾವ ಅಷ್ಟು ನೋಡಬೇಕಾ? ನೋ, ಎಷ್ಟು ಇನ್ವಾಲ್ವ್ಮೆಂಟ್ ಆಗಿವೆ. ಎಸ್, ಇನ್ ಬಾಂಡ್ ಫಾರ್ಮೇಷನ್ ಆರ್ ಇನ್ ದ ಬಾಂಡ್ ಬ್ರೇಕಿಂಗ್ ಆಗೋದ್ರಲ್ಲಿ ಎಷ್ಟು ಇನ್ವಾಲ್ವ್ಮೆಂಟ್ ಆಗಿದೆ ಅದರ ಮೇಲೆ ನಾವೇನು ಮಾಡ್ತೀವಿ ರೀ, ಪೈ ಬಾಂಡ್ನ ಎಣಿಸ್ತೀವಿ. ಸಿಸ್ಟಮ್ನಲ್ಲಿ ಓವರ್ ಆಲ್ ಸಿಸ್ಟಮ್ನಲ್ಲಿ ಇರೋದಲ್ಲ. ಓಕೆ, ಎಷ್ಟು ಇನ್ವಾಲ್ವ್ಮೆಂಟ್ ಆದವು ಅನ್ನೋದ್ರ ಮೇಲೆ ಡಿಪೆಂಡ್ ಇರ್ತೈತಿ. ಎಸ್, ಸೊ ಇದ್ರ ಉಲ್ಟಾ ಅಂದ್ರೆ ಏನು ರೀ, ಇನ್ ದಿ ಥರ್ಮಲ್ ಕಂಡೀಷನ್ ಡಿಸ್ ರೊಟೇಷನ್ ಆಗಬೇಕು, ಇನ್ ಫೋಟೋಕೆಮಿಕಲ್ ಕಂಡೀಷನ್ ಅದು ಕಾನ್ ರೊಟೇಟರ್ ಆಗಬೇಕು. ಓಕೆ, ದೆನ್ ದಿಸ್ ಇಸ್ ವಾಟ್ 4n+2 π ಎಲೆಕ್ಟ್ರಾನ್. ಓಕೆ, ಅದು ನೋಡೋಣ ಬರ್ರಿ, ಅದು ಹೆಂಗಿರ್ತೈತಿ ಏನು ಅಂತ. ಎಸ್, ಓಕೆ, ಸೊ ನಾನು ನಿಮ್ಗೊಂದು ಏನು ಮಾಡ್ತೇನೆ ರೀ, ಎಕ್ಸಾಂಪಲ್ ಕೊಡ್ತೀನಿ. ಸೊ ದಿಸ್ ಈಸ್ ಏನಾಗಿತ್ತು ರೀ, ಇದು ದಿಸ್ ಈಸ್ ಯುವರ್ ಕೆಸೆಟ್ ಎಕ್ಸಾಂಪಲ್. ಓಕೆ, ಇದೆಲ್ಲಾಗಿತ್ತು ಇದು ಐ ಥಿಂಕ್ 2021 ಕೇಳಿದ್ರಿ ಅದನ್ನು. ಓಕೆ, ಏನಾಗ್ತೈತೆ ರೀ ನೋಡು ಬರ್ರಿ, ಇಲ್ಲಿ ನಮ್ಗೆ ಏನೇನು ಬೇಡ, ಇದು ಏನು ಬೇಡ, ರಿಯಾಕ್ಷನ್ ಏನೂ ಬೇಡ ನಿಮ್ಗೆ. ದ ಫಾಲೋವಿಂಗ್ ಟ್ರಾನ್ಸ್ಫಾರ್ಮೇಷನ್ ಪ್ರೊಸೀಡ್ಸ್ ಥ್ರೂ ದಿ 2 consecutive ಎಲೆಕ್ಟ್ರೋಸೈಕ್ಲಿಕ್ ಪ್ರೊಸೆಸ್ ವಿಚ್ ಆರ್, ಈ ಥರ ಕೇಳಾರ ಹೀಟ್ ಮಾಡ್ಯಾರ, ಬಿಡ್ರಿ ಅದೆಲ್ಲ ಬಿಡ್ರಿ. ಏನು ನೋಡ್ಬೇಕು ನೀವು, ಜಸ್ಟು ಎಷ್ಟು ಪೈ ಬಾಂಡ್ ಇನ್ವಾಲ್ವ್ ಆಗ್ಯಾವು ಅಂತ ಫಸ್ಟ್ ನೋಡ್ಬೇಕು ರೀ. ಎಸ್,
ಎಷ್ಟು ಬಾಂಡ್ ಇನ್ವಾಲ್ವ್ ಆಗ್ಯಾವ್ರಿ ಪೈ ಬಾಂಡು ನೋಡ್ರಿ ಇಲ್ಲಿ. ಸೊ ಇಲ್ಲಿ ನಾನು ನಿಮ್ಗೆ ರಿಯಾಕ್ಷನ್ ಬರ್ತೀನಿ. ಓಕೆ, ಸಿ ಹಿಯರ್ ಇಲ್ಲಿರುವಂತಹ ಇದನ್ನು ನಾನು ಹೆಂಗೆ ಬರಿಬೋದು ರೀ, ಈ ಥರ ಬರಿಬೋದು. ಎಸ್, ಸಿ ಹಿಯರ್ ಇದನ್ನೇ ರಿಯಾಕ್ಷನ್ ನಾನು ಈ ಥರ ಬರಿಬೋದು. ಇಲ್ಲಿ ಡಬಲ್ ಬಾಂಡ್ ಇದ್ದಿದ್ದನ್ನು ಹಿಂಗೆ ತೊಗೊಂಡೆ ನಾನು. ಓಕೆ, ಈ ಪೈ ಬಾಂಡ್ ಏನಾಗ್ತೈತಿ ರೀ, ಇಲ್ಲಿ ಶಿಫ್ಟ್ ಆಗ್ತೈತಿ. ಈ ಪೈ ಬಾಂಡ್ ಇಲ್ಲಿರುವಂಥ ಸಿಗ್ಮಾ ಬಾಂಡು ಇಲ್ಲಿ ಶಿಫ್ಟ್ ಆಗ್ತೈತಿ. ಓಕೆ, ಸೊ ಈಗೇನು ಬಂತ್ರಿ ಇದು, ದೇರ್ ವಿಲ್ ಬಿ ವಾಟ್ 4n. ಹೌದಾ, 4n ಬಿಕಾಸ್ 1 2 3 4. ಸೊ ಇಲ್ಲೇನಾಗ್ತಾವ್ರಿ, ಇಲ್ಲಿ 4 ಎಲೆಕ್ಟ್ರಾನ್ಸ್ ಆರ್ ಇನ್ವಾಲ್ವಿಂಗ್. ನೆಕ್ಸ್ಟ್ ಹೀಟ್ ಮಾಡ್ತೀನಿ ನಾನು. ಹೌದಾ, ದಿಸ್ ಈಸ್ ವಾಟ್ ಕಾನ್ ರೊಟೇಟರಿ ಬಿಕಾಸ್ 4n ಇನ್ ವೇರ್, 4n ಇನ್ ಥರ್ಮಲ್ ಕಂಡೀಷನ್, ಇಟ್ ವಿಲ್ ಬಿ ಕಾನ್ ರೊಟೇಟರಿ. ನೆಕ್ಸ್ಟ್ ಬರ್ತೈತೆ ರೀ. ಎಸ್, ಸೊ ಈಗ ಏನು ಬರ್ತೈತೆ ರೀ ಇದು ನೋಡ್ರಿ ಇಲ್ಲಿ 1 2 3 4 5 6 ಕರೆಕ್ಟಾ. 1 2 3 4 5 6. ಈಗ ಇಲ್ಲಿ ಹೋದ್ಮೇಲೆ ಈ ಟೈಪ್ ಸ್ಟ್ರಕ್ಚರ್ ಬರ್ತೈತಿ. ದೆನ್ ಈ ಬಾಂಡ್ ಇಲ್ಲಿ ಶಿಫ್ಟ್ ಆಗ್ತಾವು, ಈ ಬಾಂಡ್ ಇಲ್ಲಿ ಶಿಫ್ಟ್ ಆಗ್ತೈತಿ, ಈ ಬಾಂಡ್ ಇಲ್ಲಿ ಶಿಫ್ಟ್ ಆಗಿ ಈ ಥರ ಸ್ಟ್ರಕ್ಚರ್ ಬರ್ತೈತೆ ನಮ್ಗೆ. ದೆನ್ ಇಲ್ಲಿ ನೋಡ್ರಿ ಈಗ 1 2 3 4 5 6 ದೇರ್ ಆರ್ ವಾಟ್ 4n + 2 ಅಂದರೆ 6 ಪೈ ಅಂದರೆ 6 ಎಲೆಕ್ಟ್ರಾನ್ಸ್ ಇದಾವೆ ಅಂತ ಅರ್ಥ. ಓಕೆ, ಓವರ್ ಆಲ್ ನೋಡ್ಬಾರ್ದು ನಾವು. ಇವೆರಡು ಏನಾದವ್ರು ಇಲ್ಲಿ, ಇವೆರಡು ಹಾಗೆ ಇದ್ದಾವೆ. ಇವು ಏನಾಗತ್ತಿಲ್ರಿ, ಬಾಂಡ್ ಫಾರ್ಮೇಷನ್ ಆರ್ ಬ್ರೇಕಿಂಗ್ನಲ್ಲಿ ನಮ್ಗೆ ಹೆಲ್ಪ್ ಮಾಡಾಕತ್ತಿಲ್ಲ. ಓಕೆ, ದೆನ್ ಇದೇನಾಕತ್ರಿ, ಇದು ಡಿಸ್ ಆಕೈತಿ. ಸೊ ಫಸ್ಟ್ ಸ್ಟೆಪ್ ವಿಲ್ ಬಿ ವಾಟ್ 4n ವಾಟ್ ಕಾನ್ ರೊಟೇಟರಿ. ನೆಕ್ಸ್ಟ್ 4n ಡಿಸ್ ರೊಟೇಟರಿ. ಎಲ್ಲೈತ್ರಿ ಆನ್ಸರ್ ಅದು 4n ಕಾನ್ ಆ್ಯಂಡ್ 6 ಪೈ ಡಿಸ್. 4n ಕಾನ್ ಆ್ಯಂಡ್ 6 ಪೈ ಡಿಸ್. ಓಕೆ, ಸೊ ಆನ್ಸರ್ ವಿಲ್ ಬಿ ವಾಟ್, ಆನ್ಸರ್ ವಿಲ್ ಬಿ ಸಿ. ಇಲ್ಲಿದೆ ನೋಡಿರಿ, 4n ಪೈ ಇದ್ದು ಅದೇನಾದರೂ ಫೋಟೋಕೆಮಿಕಲ್ ಇದ್ದರೆ, ಎಸ್ ಫೋಟೋಕೆಮಿಕಲ್ ಇದ್ದರೆ ಅದೇನಾಗ್ತೈತಿ ರೀ, ಕಾನ್ ಆಗ್ತೈತಿ. ಇವೇ ಎರಡು 1 2 3. ಎಸ್, ಸೊ ಇದು ಇನ್ವಾಲ್ವ್ ಆಗಿಲ್ಲ ರೀ. ಎಸ್, ಇನ್ ದ ಸೆಕೆಂಡ್ ಸ್ಟೆಪ್ ದಿಸ್ ಈಸ್ ಇನ್ವಾಲ್ವಿಂಗ್ 1 2 3. ಫಸ್ಟಿಗೆ ಏನಾಗಬೇಕು ರೀ, ಇಲ್ಲಿರುವಂಥ ಬಾಂಡು ಬ್ರೇಕ್ ಆಗಬೇಕು. ಓಕೆ, ಇಲ್ಲಿರುವಂಥ ಸ್ಟಿರಿಕ್ ಇರುವಂಥ ಬಾಂಡ್ ಇದು 4 ಮೆಂಬರ್ ಡ್ರಿಂಕ್ ಬಾಂಡು ಬ್ರೇಕ್ ಆಗಬೇಕು. ಎಸ್, ಆ ಬಾಂಡ್ ಬ್ರೇಕ್ ಮಾಡಿದ್ವಿ ನಾವು. ಈ ಬಾಂಡ್ ಇಲ್ಲಿ ಹೋಯಿತು, ದೆನ್ ಇದು ಇಲ್ಲಿ ಬಂತು. ಎಸ್, ಸೊ ಈ ರೀತಿ ಮಾಡಿದಾಗ ನಮ್ಗೆ ಆನ್ಸರ್ ಸಿಗ್ತೈತಿ. ಸೊ ಆನ್ಸರ್ ವಿಲ್ ಬಿ ಸಿ, 4 ಪೈ ಕಾನ್ ಆ್ಯಂಡ್ 6 ಪೈ ಡಿಸ್. ನೆಕ್ಸ್ಟ್ ನೋಡ್ರಿ, ಹಿಯರ್ ಇಟ್ ಈಸ್. ಇದು ಹೆಂಗಾಗೈತೆ ರೀ, ಈ ಟೈಪ್ ಒಂದು ರಿಂಗ್ ಫಾರ್ಮ್ ಆಗೈತಿ. ಹೌದಾ, ಸೊ ಇಲ್ಲಿ ಏನು ಕೇಳ್ತಾರೆ ಅವರು, ಎಷ್ಟು ಯಾವುದು ರೊಟೇಷನ್ ಆಗಿದೆ ಅಂತ ಕೇಳ್ತಿದ್ದಾರೆ. ಎಸ್, ಸೊ ನೋಡ್ರಿ ಇಲ್ಲಿ ಈ ಬಾಂಡು ಇಲ್ಲಿ ಶಿಫ್ಟ್ ಆಗ್ತೈತಿ, ಈ ಬಾಂಡು ಇಲ್ಲಿ ಶಿಫ್ಟ್ ಆಗ್ತೈತಿ, ಈ ಬಾಂಡ್ ಇಲ್ಲಿ ಶಿಫ್ಟ್ ಆಗ್ತೈತಿ. ವಾಟ್ ಈಸ್ ದಿಸ್ ಕಾಲ್ಡ್, ಈ ರಿಯಾಕ್ಷನ್ ಹೆಸರು ಏನು ರೀ, ಫಸ್ಟಿಗೆ ಅದನ್ನು ಹೇಳ್ರಿ. ದಿಸ್ ರಿಯಾಕ್ಷನ್ ಇಸ್ ಕಾಲ್ಡ್ ಆ್ಯಸ್ ಎಲೆಕ್ಟ್ರೋಸೈಕ್ಲಿಕ್ ರಿಯಾಕ್ಷನ್. ಹೌದಾ, ಒಂದೇ ಬಾಂಡು ಅಲ್ಲೇ ಒಳಗೆ ಇಂಟರ್ಮಾಲಿಕ್ಯುಲರ್ ರೀಅರೇಂಜ್ಮೆಂಟ್ ಆಗ್ತಿದೆ, ಇಂಟರ್ಮಾಲಿಕ್ಯುಲರ್ ರೀಅರೇಂಜ್ಮೆಂಟ್ ಆಗ್ತಿದೆ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ವಾಟ್, ಎಲೆಕ್ಟ್ರೋಸೈಕ್ಲಿಕ್. ಎಸ್, ಸೊ ಈ ಥರ ಏನಾದರೂ ಒಳಗಡೆ ಶಿಫ್ಟ್ ಆಗಿ 1 2 3 ಅಂದರೆ 4n + 2. ಸೊ ಇವೆರಡು ಅಲ್ಲೇ ಇಲ್ಲ. ಹೌದಾ, ಎಸ್, ಸೊ ಇದೇನ್ರಿ ಇದು 4n + 2 ಅಂದರೆ 6 ಎಲೆಕ್ಟ್ರಾನ್ ಆರ್ ಇನ್ವಾಲ್ವಿಂಗ್. ನೆಕ್ಸ್ಟ್ ಹೀಟ್ ಅಂದರೆ ವಾಟ್, ಹೀಟ್ ಅಂದರೆ ಏನು ರೀ, ಥರ್ಮಲ್ ಕಂಡೀಷನ್. ಸೊ 4n + 2 ಇನ್ ದಿ ಥರ್ಮಲ್ ಕಂಡೀಷನ್ ಇಟ್ ವಿಲ್ ಬಿ ವಾಟ್, ಡಿಸ್ ರೊಟೇಟರಿ. ಹೌದಾ, ಸೊ 4n + 2 ಇಷ್ಟಲೇ ಗೊತ್ತಾಗ್ತೈತೆ ನಮಗೆ. ಇವತ್ತು 3 ಬಾಂಡ್ ಇನ್ವಾಲ್ವಿಂಗ್. ಯಾಕಪ್ಪ ಅಂದರೆ ಇಲ್ಲಿರೋದು 4 and 3 ನೋಡಿರಿ ಹೆಂಗೆ ಆಗ್ತೈತಪ್ಪ ಅಂತಂದರೆ 1 2 3 4 5 6. ಹೌದಾ, 7 8 9 ಅಂತ ಹಿಡ್ಕೋರಿ. ಸೊ ದೇರ್ ಆರ್ ವಾಟ್ 1 2 3 4 5 6 7 8, 7 and 8. ಹೌದಾ, ಇಲ್ಲಿ ನೋಡ್ರಿ 1 2 3 4 5 6 7 8. ಸೊ ಇಲ್ಲಿ 7 8 ಕಡೆ ಇರುವಂತಹ ಡಬಲ್ ಬಾಂಡು ಅಲ್ಲೇ ಇದೆ. ಎಸ್, ಇಲ್ಲಿ 7 8 ಕಡೆ ಇರುವಂಥ ಡಬಲ್ ಬಾಂಡು ಅಲ್ಲೇ ಇದೆ, ಏನೂ ರೊಟೇಷನ್ ಆಗ್ತಾ ಇಲ್ಲ. ಎಸ್, ಸೊ ಹಾಗಾಗಿ ನಾವು ಈ ಬಾಂಡ್ನು ಇಲ್ಲಿರುವಂಥ ಡಬಲ್ ಬಾಂಡ್ ಕನ್ಸಿಡರ್ ಮಾಡೋದೇ ಇಲ್ಲ. ಇರುವ ಈ 3 ಬಾಂಡು, ಹೌದಾ, ಪೈ ಬಾಂಡು ಇವೇ ಶಿಫ್ಟ್ ಆಗ್ತಾವು. ಸೊ ಇಟ್ ವಿಲ್ ಬಿ ವಾಟ್ 6 ಪೈ ಎಲೆಕ್ಟ್ರಾನ್ಸ್. ಓಕೆ, ಸೊ ದ್ಯಾಟ್ ಆನ್ಸರ್ ವಿಲ್ ಬಿ 2. ಅದೇ ಹೇಳ್ತೀವಿ, ಹಿಯರ್ ದೇರ್ ಇಸ್ ಓನ್ಲಿ 3 ಪೈ ಬಾಂಡ್ಸ್ ಆರ್ ಇನ್ವಾಲ್ವಿಂಗ್. ಸೊ 6 ಮೆಂಬರ್ಡ್ ಆ್ಯಂಡ್ 4 ಮೆಂಬರ್ಡ್ ರಿಂಗ್ಸ್ ಆರ್ ಫಾರ್ಮ್ಡ್. ಹೌದಾ, ಸೊ 6 ಎಲೆಕ್ಟ್ರಾನ್ಸ್ ಇನ್ವಾಲ್ವಿಂಗ್ ಅಂದರೆ 4n + 2 ಅದು ಇನ್ ದಿ ಥರ್ಮಲ್ ಕಂಡೀಷನ್ ದಟ್ ಈಸ್ ಹೀಟ್. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಆಪ್ಷನ್ ವಿಲ್ ಬಿ 2. ಎಸ್, ಸೊ ದಿಸ್ ಈಸ್ ವಾಟ್ ಇದು ಎಲೆಕ್ಟ್ರೋಕೆಮಿಕಲ್ ರಿಯಾಕ್ಷನ್. ಸೊ ನೆಕ್ಸ್ಟ್ ವಿಲ್ ಬಿ ಸೈಕ್ಲೋ ಎಡಿಷನ್ ರಿಯಾಕ್ಷನ್. ಓಕೆ, ಏನು ರೀ ಸೈಕ್ಲೋ ಎಡಿಷನ್ ರಿಯಾಕ್ಷನ್ ಅಂತಂತಂದರೆ ಇಲ್ಲಿ ಏನು ಇರ್ತಾವೆ ರೀ, ದೇರ್ ವಿಲ್ ಬಿ 2 ಓಪನ್ ಸಿಸ್ಟಮ್. ಓಕೆ, ದೇರ್ ವಿಲ್ ಬಿ 2 ಓಪನ್ ಸಿಸ್ಟಮ್ ಅಂದರೆ m ಪೈ ಎಲೆಕ್ಟ್ರಾನ್ಸ್ ಅಂತೀನಿ, ಇನ್ನೊಂದನ್ನು n ಪೈ ಎಲೆಕ್ಟ್ರಾನ್ಸ್ ಅಂತೀನಿ. ಒಂದರಲ್ಲಿ m ಪೈ ಎಲೆಕ್ಟ್ರಾನ್ಸ್ ಇರ್ತವೆ, ಇನ್ನೊಂದರಲ್ಲಿ n ಪೈ ಎಲೆಕ್ಟ್ರಾನ್ಸ್ ಇರ್ತವೆ. ಓಕೆ, ಈ
ಟೂ ಓಪನ್ ಸೈಕ್ಲಿಕ್ ಏನು ಓಪನ್ ಸ್ಟ್ರಕ್ಚರ್ ಇದಾವಲ್ಲ ಇವೇನಾಗ್ತಾವೆ ರೀ ಅಪಾನ್ ದಿ ವಾಟ್ ಅಪಾನ್ ದಿ ಥರ್ಮಲ್ ಕಂಡೀಷನ್ ಆರ್ ಎಲ್ಸ್ ಫೋಟೋಲೈಟಿಕ್ ಕಂಡೀಷನ್ ಇವೇನಾಗ್ತಾವಪ್ಪ ಅಂದರೆ ದೇ ವಿಲ್ ಗೆಟ್ ಫ್ಯೂಸ್ ಬೈ ದಿ ಮೂಮೆಂಟ್ ಆಫ್ ಎಲೆಕ್ಟ್ರಾನ್. ಓಕೆ, ಈ ಬಾಂಡು ಇಲ್ಲಿ ಶಿಫ್ಟ್ ಆಗ್ತೈತಿ, ಈ ಬಾಂಡು ಇಲ್ಲಿ ಶಿಫ್ಟ್ ಆಗ್ತೈತಿ, ದೆನ್ ದೇರ್ ವಿಲ್ ಬಿ ನ್ಯೂ ಬಾಂಡ್ ವಿಲ್ ಬಿ ಫಾರ್ಮಿಂಗ್ ಹಿಯರ್. ಇಲ್ಲೊಂದು ಮತ್ತು ನ್ಯೂ ಬಾಂಡ್ ಫಾರ್ಮ್ ಆಗ್ತೈತಿ. ಎಸ್, ಸೊ 1 2 3 4 ಎಸ್ ಹಿಯರ್ ಹೌದಾ 5 ದೆನ್ 6. ಸೊ ದಿಸ್ ವಿಲ್ ಬಿ ವಾಟ್ ನ್ಯೂ ಬಾಂಡ್. ಇದೇನಾಗ್ತೈತಿ ರೀ 6 ಮೆಂಬರ್ ರಿಂಗ್ ಬರ್ತೈತಿ. ಇಲ್ಲಿರುವಂಥ ಡಬಲ್ ಬಾಂಡು ಇಲ್ಲಿ ಶಿಫ್ಟ್ ಆಗಿರೋ ಕಾರಣ ಈ ರೀತಿ ಆಗ್ತೈತಿ ರೀ. ಓಕೆ, ಸೊ ಇಲ್ಲಿ 4π ಸಿಸ್ಟಮು ಮತ್ತು 2π ಸಿಸ್ಟಮ್ ಸೇರಿ ಏನಾಯ್ತು ರೀ 2π ಸಿಸ್ಟಮು ಫಾರ್ಮ್ ಆಯಿತು. ಓಕೆ, ಸೊ ದಿಸ್ ಇಸ್ ಕಾಲ್ಡ್ ಆ್ಯಸ್ ಸೈಕ್ಲೋ ಅಡಿಷನ್ ರಿಯಾಕ್ಷನ್. ನಿಮ್ಮ ಸೆಟ್ ಎಕ್ಸಾಮ್ದಲ್ಲಿ ಭಾಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತೈತ್ರಿ ಇದು. ಐ ಥಿಂಕ್ ಎವ್ರಿ ಇಯರ್ ಒಂದು ಕ್ವಶನ್ ಇದ್ದೇ ಇರ್ತೈತೆ ಇದ್ರ ಮೇಲೆ. ಓಕೆ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಏನೇನು ಕ್ವಶನ್ನು ಫ್ರೇಮ್ ಮಾಡ್ಬೋದು, ಯಾವ ರೀತಿ ಕ್ವಶನ್ ಫ್ರೇಮ್ ಮಾಡ್ಬೋದು, ದೆನ್ ವಾಟ್ ಆರ್ ದಿ ಟಾಪಿಕ್ಸ್ ಅಂತ ನೋಡ್ತಾ ಹೋಗೋಣ್ರಿ. ಓಕೆ, ಫಸ್ಟ್ ವಿಲ್ ಬಿ ವಾಟ್ ಎಫ್ ಎಮ್ ಒ ಅಪ್ರೋಚ್ ಫಾರ್ ಸೈಕ್ಲೋ ಅಡಿಷನ್ ರಿಯಾಕ್ಷನ್. ಎಫ್ ಎಮ್ ಒ ಅಂದರೆ ಏನು ಅಂತಂದರೆ ದಿಸ್ ಈಸ್ ವಾಟ್ ದಿಸ್ ಈಸ್ ಫ್ರಂಟಿಯರ್ ಮಾಲಿಕ್ಯುಲರ್ ಆರ್ಬಿಟಲ್ ಅಪ್ರೋಚ್ ಫಾರ್ ದಿ ಸೈಕ್ಲೋ ಅಡಿಷನ್ ರಿಯಾಕ್ಷನ್. ಏನ್ರಿ ಇದು ಅಂತಂದರೆ ನೋಡ್ರಿ ಇಲ್ಲಿ ದೇರ್ ಆರ್ ವಾಟ್ 2 ಕಂಡೀಷನ್ಸ್ ಏನದಾವ್ರಿ ಇಲ್ಲಿ 2 ಕಂಡೀಷನ್ಸ್ ಅದಾವೆ. ಏನಪ್ಪ ಅಂದರೆ ರಿಯಾಕ್ಷನ್ ವಿಲ್ ಬಿ ಫೇವರೇಬಲ್ ಓನ್ಲಿ ಇಫ್ ದಿ ಸೈನ್ ಆಫ್ ದಿ ಕೋಯಿಫಿಷಿಯಂಟ್ ಆಫ್ ಹೋಮೋ ಆ್ಯಂಡ್ ಲೂಮೋ ಆಫ್ ದಿ ರಿಯಾಕ್ಟೆಂಟ್ಸ್ ಆರ್ ಸೇಮ್. ಅಂದರೆ ಹೋಮೋ ಮತ್ತು ಲೂಮೋದಲ್ಲಿ ಏನಿರ್ಬೇಕು ರೀ ಸೈನು ಸೇಮ್ ಇರಬೇಕಂತಾರೆ. ಓಕೆ, ನೆಕ್ಸ್ಟ್ ಕಂಡೀಷನ್ ನೋಡೋಣ. probability of the cycloaddition reaction depends upon the symmetry of homo of one reactant and LUMO of other reactant. ಇವೆರಡು ಏನಿರ್ಬೇಕಂತಾರೆ ಸಿಮೆಟ್ರಿ ಆಗಿರಬೇಕು ಅಂತಾರೆ. ಏನು ರೀ ಸರ್ ನಮ್ಗೆ ಅರ್ಥ ಆಗ್ತಾ ಇಲ್ಲ ಅಂತ ಅಂತಿರಲ್ಲ. ಎಸ್, ಫಸ್ಟ್ ಏನು ಮಾಡೋಣ ನಾವು ಈ ಎಕ್ಸಾಂಪಲ್ನ ಡಿಸ್ಕಸ್ ಮಾಡೋಣ, ಆಗ ನಿಮಗೆ ಇವು ಈಸಿಯಾಗಿ ಅರ್ಥ ಆಗ್ತವೆ. ಏನಂತಂದರೆ ಎಸ್, ಫಸ್ಟ್ ಎಕ್ಸಾಂಪಲ್ ಇಸ್ ಎ ಸೈಕ್ಲೋ ಅಡಿಷನ್ ಆಫ್ ಇಥೀನ್. ನಾವು ಏನು ಮಾಡೇವ್ರಿ 2 ಇಥೀನ್ ಮಾಲಿಕ್ಯೂಲ್ ತೊಗೊಂಡು ಒಂದು 2π ಸಿಸ್ಟಮ್ ಇನ್ನೊಂದು 2π ಸಿಸ್ಟಮ್ ಹೌದಾ. ಸೊ ಇವನ್ನ ಏನು ಮಾಡ್ತೀವಿ ರೀ ದೇರ್ ವಿಲ್ ಬಿ ಸೈಕ್ಲೋ ಅಡಿಷನ್ ಅಂದರೆ 2 ಓಪನ್ ಸ್ಟ್ರಕ್ಚರು, ದೇರ್ ವಿಲ್ ಬಿ ರೀಅರೇಂಜ್ಮೆಂಟ್ ಆಫ್ ಬಾಂಡ್, ದೆನ್ ದೇರ್ ಇಸ್ ಎ ಫಾರ್ಮೇಷನ್ ಆಫ್ ಸೈಕ್ಲಿಕ್ ಸ್ಟ್ರಕ್ಚರ್. ಓಕೆ, ಕ್ಲೋಸ್ಡ್ ಸ್ಟ್ರಕ್ಚರ್, ದಿಸ್ ಈಸ್ ಕಾಲ್ಡ್ ವಾಟ್ ಸೈಕ್ಲೋ ಅಡಿಷನ್. ಓಕೆ, ಒಂದು ಎಕ್ಸಾಂಪಲ್ ಕೊಟ್ಟು ನಿಮ್ಗೆ ಕೇಳ್ತಾರೆ ವಿಚ್ ಟೈಪ್ ಆಫ್ ರಿಯಾಕ್ಷನ್ ಇಸ್ ಇಟ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್. ಓಕೆ, ಎಲೆಕ್ಟ್ರೋಫಿಲಿಕ್ ಅಲ್ರಿ. ಸೊ ಏನ್ರಿ ಎಲೆಕ್ಟ್ರೋಸೈಕ್ಲಿಕ್ಕಾ ಆರ್ ಎಲ್ಸ್ ಸೈಕ್ಲೋ ಅಡಿಷನ್ನ ಸಿಗ್ಮಾಟ್ರೋಪಿಕ್ಕಾ. ಓಕೆ, ಈ ಟೈಪ್ ಏನು ಮಾಡ್ತಾರೆ ರೀ ಬೇರೆ ಬೇರೆ ರಿಯಾಕ್ಷನ್ಸ್ ಕೊಟ್ಟು ನಿಮ್ಗೆ ಕೇಳ್ತಾರೆ. ಓಕೆ, ಅವಾಗ ನೀವೇನು ಮಾಡ್ಬೇಕು ರೀ ನೋಡಬೇಕು ವೆದರ್ ದೇರ್ ಈಸ್ ಎ ವಾಟ್ 2 ಸಿಸ್ಟಮ್ಸ್ ಆರ್ ದೇರ್ ವಿಚ್ ಆರ್ ಓಪನ್. ಅವೆರಡು ಸಿಸ್ಟಮು ಏನ್ರಿ ಇಂಟ್ರಾಕ್ಷನ್ ಆಗಿ ಕ್ಲೋಸ್ ಸೈಕ್ಲಿಕ್ ಆಗ್ತಿದೆಯಾ. ಎಸ್, ಇಫ್ ಆಗ್ತಿದೆ ಅಂದರೆ ದಟ್ ಈಸ್ ಎ ವಾಟ್ ಸೈಕ್ಲೋ ಅಡಿಷನ್ ರಿಯಾಕ್ಷನ್ ಅಂತ ನಿಮಗೆ ಗೊತ್ತಾಗಬೇಕು. ಓಕೆ, ಈಗ ಬನ್ನಿ ಏನಿದೆ ರೀ ನಾ ಏನು ಮಾಡ್ತೀನಿ ಈಗ ಒಂದು CH2 ಮಾಲಿಕ್ಯೂಲ್ ತೊಗೋತೀನಿ. ಎಸ್, 1 ಇಥೀನ್ ಮಾಲಿಕ್ಯೂಲ್ ತೊಗೊಂಡಾಗ ಏನಾಗ್ತೈತಿ ರೀ ಇಲ್ಲಿ ಒಂದು ಪೈ ಬಾಂಡ್ ಇದೆ, ಆ ಎಲೆಕ್ಟ್ರಾನ್ ನಾನು ಇಲ್ಲಿ ಬರ್ತೀನಿ. ಎಸ್, ಸೊ ದೇರ್ ಆರ್ 2 ಎಲೆಕ್ಟ್ರಾನ್ಸ್ ಇನ್ ಎ ಪೈ ಬಾಂಡ್ ಹೌದಾ. ಎಸ್, ಸೊ ಇವೆಲ್ಲದವ್ರೀಗ ಹೋಮೋ ಅಂದರೆ ವಾಟ್ ಈಸ್ ದಿಸ್ ಈಸ್ ಕಾಲ್ಡ್ ಆಸ್ ವಾಟ್ ಹೈಯೆಸ್ಟ್ ಅಕ್ಯುಪೈಡ್ ಮಾಲಿಕ್ಯುಲರ್ ಆರ್ಬಿಟಲ್ ಹೌದಾ. ಲೂಮೋ ಅಂದರೆ ಲೋವೆಸ್ಟ್ ಅನ್ಅಕ್ಯುಪೈಡ್ ಮಾಲಿಕ್ಯುಲರ್ ಆರ್ಬಿಟಲ್. ಸೊ ಈ ಹೋಮೋದಲ್ಲಿ ಏನದಾವ್ರಿ ಇಲ್ಲಿ ಎಲೆಕ್ಟ್ರಾನ್ ಇದ್ದಾವೆ, ಇಲ್ಲಿ ಎಲೆಕ್ಟ್ರಾನ್ ಇಲ್ಲ ಅಂದರೆ ಇದೇನಾಗ್ತೈತಿ ರೀ ಲೂಮೋ ಆಗ್ತೈತಿ. ಎಸ್ ಹೌದಾ. ಸೊ ನಿಮ್ಗೆ ಆಲ್ರೆಡಿ ಹೇಳಿದೆ ನೋಡ್ ಬಗ್ಗೆ ಆಲ್ರೆಡಿ ಡಿಸ್ಕಸ್ ಮಾಡೀವಿ. ಸೊ ಹಿಯರ್ ವಾಟ್ ಈಸ್ ನೋಡ್ n-1. ಸೊ ಇಲ್ಲಿ 1 -1 ಅಂದರೆ 0, ದೇರ್ ಈಸ್ ನೋ ನೋಡ್. ಅದೇ ಇಲ್ಲಿ ಏನಾದವ ರೀ ಅಪೋಸಿಟ್ ಇದ್ದಾವೆ. ಸೊ ದೇರ್ ಈಸ್ ಎ 1 ನೋಡ್, ಕರೆಕ್ಟಾ. ಓಕೆ, ನೆಕ್ಸ್ಟ್ ಹೋಗೋಣ ಬನ್ನಿ. ಸೊ ನೆಕ್ಸ್ಟ್ ಏನಿದೆ ಇಲ್ಲಿ. ಸೊ ನಾವು ಅಂಡರ್ ದಿ ಥರ್ಮಲ್ ಕಂಡೀಷನ್ ಏನಾಗತ್ತೈತಿ ರೀ ಇಲ್ಲಿ ಅಂಡರ್ ದಿ ಥರ್ಮಲ್ ಕಂಡೀಷನ್ ಒಂದು ಎಲೆಕ್ಟ್ರಾನ್ ಏನಾಗ್ತೈತಿ ರೀ ಎಕ್ಸೈಟ್ ಆಗ್ತೈತಿ ಹೌದಾ. ನೋ, ಅಂಡರ್ ದಿ photochemical condition 1 electron will get exact. ಓಕೆ, ಅಂಡರ್ ದಿ ಥರ್ಮಲ್ ಕಂಡೀಷನ್ ಏನಾಗ್ತೈತಿ ಅಂತ ನೋಡೋಣ ಬನ್ನಿ. ಅಂಡರ್ ದಿ ಥರ್ಮಲ್ ಕಂಡೀಷನ್ ಏನೂ ಇಲ್ಲಿ ಎಲೆಕ್ಟ್ರಾನ್ ಎಕ್ಸೈಟ್ ಆಗೋದಿಲ್ಲ, ಏನೂ ಆಗೋದಿಲ್ಲ, ಅವು ಹೆಂಗಿರ್ತಾವಲ್ರಿ ಹಂಗಿರ್ತಾವೆ. ಸೊ ದಿಸ್ ಈಸ್ ವಾಟ್ Psi1, ದಿಸ್ ಈಸ್ Psi2. ಜಸ್ಟ್ ಆಗಿ ನೋಡಿದ್ದೀವಲ್ಲ ಅದೇ ಇದು ಹೌದಾ. ಈಗ ನೋಡ್ರಿ ಇಲ್ಲಿ ಏನಾಗ್ತಿಲ್ಲ, ಇಲ್ಲಿ ಸಿಮೆಟ್ರಿ ಮ್ಯಾಚ್ ಆಗ್ತಿಲ್ಲ ಹೌದಾ. ಅಂದರೆ ಇದು ಮಿರರ್ ಸಿಮೆಟ್ರಿ ಐತಿ, ದಿಸ್ ಈಸ್ C2 ಸಿಮೆಟ್ರಿಕ್. ಎಸ್, so there is here symmetry is not matching and bond is not forming here. ಓಕೆ, ಹಂಗಿದ್ರೆ ಅರ್ಥ ಏನ್ರಿ
ಇಲ್ಲಿ ಹೋಮೋದಲ್ಲಿ ಇಲ್ಲಿ ಪಾಸಿಟಿವ್ ಲೂಪ್ ಇದೆ, ಇಲ್ಲಿ ಪಾಸಿಟಿವ್ ಇದೆ, ಇಲ್ಲಿ ನೆಗೆಟಿವ್ ಇದೆ. ಈ ಥರ ಆದರೆ ಏನಾಗ್ತೈತಿ ಅದು ದೇರ್ ವಿಲ್ ಬಿ ಬಾಂಡ್ ವಿಲ್ ನಾಟ್ ಫಾರ್ಮ್. ಓಕೆ, ಸೊ ದ್ಯಾಟ್ ಇಟ್ ಈಸ್ ಕಾಲ್ಡ್ ಆಸ್ 2+2 ಸೈಕ್ಲೋ ಅಡಿಷನ್. 2+2 ಅಂದರೆ 2π ಸಿಸ್ಟಮ್ ಮತ್ತು 2π ಸಿಸ್ಟಮ್ ನಡುವೆ ಸೈಕ್ಲೋ ಅಡಿಷನ್ ಆಗಬೇಕಪ್ಪ ಅಂದರೆ ಅದೇನಿರ್ತೈತೆ ರೀ, ಥರ್ಮಲಿ ಫಾರ್ಬಿಡನ್. ಓಕೆ, ಇಟ್ ಈಸ್ ಥರ್ಮಲಿ ಫಾರ್ಬಿಡನ್. ಅದೇ ನಮಗೇನಾದರೂ ಫೋಟೋಕೆಮಿಕಲ್ ಆದರೆ ಏನಾಗ್ತೈತೆ ರೀ, ಇಲ್ಲಿ ನೋಡೋಣ ಬನ್ನಿ. ಇಲ್ಲಿರುವಂಥ ಒಂದು ಎಲೆಕ್ಟ್ರಾನು ಇಟ್ ವಿಲ್ ಜಂಪ್ ಟು ಹಿಯರ್. ಇಲ್ಲಿರುವಂಥ ಎಲೆಕ್ಟ್ರಾನು ಏನಾಗ್ತೈತೆ ರೀ, ಇಲ್ಲಿ ಜಂಪ್ ಆದಮೇಲೆ ಅವಾಗ ಏನಾಗ್ತೈತಿ, ಇದು ಹೋಮೋ ಆಗ್ತೈತಿ. ಎಸ್, ಹೈಯೆಸ್ಟ್ ಅನ್ಅಕ್ಯುಪೈಡ್. ಹೌದಾ? ದೆನ್ ಲೂಮೋ ಯಾವ್ದಾಗ್ತೈತಿ ರೀ, ಲೂಮೋನು ಇದಾಗ್ತೈತಿ. ಎಸ್, ಸೊ ಹೋಮೋ ಆಫ್ ಒನ್ ಸಿಸ್ಟಮ್ ಆ್ಯಂಡ್ ಲೂಮೋ ಆಫ್ ಅನದರ್ ಸಿಸ್ಟಮ್. ನೋಡೋಣ ಬನ್ನಿ ಇಲ್ಲಿ. ಸಿ ಹಿಯರ್, ದಿಸ್ ಈಸ್ ಹೋಮೋ, ಕರೆಕ್ಟಾ? ದಿಸ್ ಈಸ್ ಲೂಮೋ. ಹೋಮೋ ಆಫ್ ಒನ್ ಸಿಸ್ಟಮ್ ಆ್ಯಂಡ್ ಲೂಮೋ ಆಫ್ ಅನದರ್ ಸಿಸ್ಟಮ್. ಯಾಕಪ್ಪ ಅಂದರೆ ಇಲ್ಲಿ ಇನ್ನೊಂದು ಆರ್ಬಿಟಲ್ ಇಲ್ಲ. ಹೌದಾ? ಎಸ್, ಗಾಟ್ ದ ಪಾಯಿಂಟ್. ಇಲ್ಲಿರುವಂಥ ಎಲೆಕ್ಟ್ರಾನು ಇಲ್ಲಿ ಜಂಪ್ ಆದಮೇಲೆ ಇದು ಏನಾಗ್ತೈತೆ ರೀ, ವಾಟ್ ವಿಲ್ ಬಿಕಮ್, ಇದು ಏನಾಗ್ತೈತೆ ರೀ, ಹೋಮೋ ಆಗ್ತೈತಿ. ಹೌದಾ? ದಿಸ್ ಈಸ್ ವಾಟ್ ಹೈಯೆಸ್ಟ್ ಅಕ್ಯುಪೈಡ್. ದೆನ್ ಇನ್ನೊಂದು ಆರ್ಬಿಟಲ್ದು ಏನಾಗ್ತೈತೆ ರೀ, ನಾವು ಅಲ್ಲಿ ಒಂದು ಫೋಟೋಲೈಟಿಕ್ ಕಂಡೀಷನ್ ತೊಗೊಂಡ್ರೆ ಇನ್ನೊಂದು ಏನು ತೊಗೋತೀವಿ ನಾವು, ಥರ್ಮಲ್ ಕಂಡೀಷನ್ ತೊಗೋತೀವಿ. ಅಲ್ಲಿ ಈ ಲೂಮೋ ಇರ್ತೈತಿ. ಅರ್ಥ ಆಗ್ತಿದ್ದೀರಿ? ಇಲ್ಲಿ ಎಲೆಕ್ಟ್ರಾನ್ ಇಲ್ಲಿ ಹೋದರೆ ಇದು ಏನಾಗ್ತೈತಿ ರೀ, ಸೈಟುನೇ ಹೋಮೋ ಆಗ್ತೈತಿ. ಇನ್ನೊಂದ್ರದ್ದು ಸೈಟು ಏನಿರ್ತೈತಿ ರೀ, ಲೂಮೋ ಇರ್ತೈತಿ. ಬಿಕಾಸ್ ಅಲ್ಲಿ ಏನಾಗ್ತೈತಿ ರೀ, ಫೋಟೋಲೈಟಿಕ್ ಕಂಡೀಷನ್ ತೊಗೊಂಡ್ರಂಗಿಲ್ಲ, ಮತ್ತು ಅಲ್ಲಿ ಏನಿರ್ತೈತಿ ರೀ, ಥರ್ಮಲ್ ಕಂಡೀಷನ್ ಇರ್ತೈತಿ. ಓಕೆ, ಈ ಟೈಪು. ದಿಸ್ ಈಸ್ ಲೂಮೋ. ಒಂದ್ರದ್ದು ಥರ್ಮಲ್ ಕಂಡೀಷನ್ನು, ಇನ್ನೊಂದ್ರದ್ದು ಫೋಟೋಲೈಟಿಕಲ್ ಕಂಡೀಷನ್ನು ಬರ್ತೈತಿ. ಓಕೆ, ಅವಾಗ ಏನಾಗ್ತೈತಪ್ಪ ಅಂತಂದರೆ ಈ ಟೈಪ್. ದಿಸ್ ಈಸ್ ಹೋಮೋ ಆಫ್ ವಾಟ್, ಎಲೆಕ್ಟ್ರಾನ್ ಜಂಪ್ ಆಗಿರೋದು. ಹೌದಾ? ದೆನ್ ದಟ್ ಈಸ್ ವಾಟ್ ಲೂಮೋ. ಈಗ ಏನದಾವ ರೀ, ಎರಡು C2 ಸಿಮೆಟ್ರಿ ಅದಾವು. ಎಸ್, ಸಿಮೆಟ್ರಿ ಇಸ್ ಮ್ಯಾಚಿಂಗ್ ಹಿಯರ್, ಸೊ ದ್ಯಾಟ್ ದಿಸ್ ವಿಲ್ ಬಿ ವಾಟ್, ಬಾಂಡ್ ಫಾರ್ಮೇಷನ್. ಇದು ಏನಾಗ್ತೈತಿ ರೀ, ಬಾಂಡ್ ಫಾರ್ಮೇಷನ್ ಮಾಡೋಕೆ ಹೆಲ್ಪ್ ಮಾಡ್ತೈತಿ. ಈಗ ನೋಡ್ರಿ ಏನಂತೈತಿ ರೀ, ರಿಯಾಕ್ಷನ್ ವಿಲ್ ಬಿ ಫೇವರೇಬಲ್ ಓನ್ಲಿ ಇಫ್ ದಿ ಸೈನ್ ಆಫ್ ದಿ ಕೋಯಿಫಿಷಿಯಂಟ್ ಆಫ್ ಹೋಮೋ ಆ್ಯಂಡ್ ಲೂಮೋ ಆರ್ ರಿಯಾಕ್ಟೆನ್ಸ್ ಆರ್ ಸೇಮ್. ಏನಿರ್ಬೇಕು ರೀ, ಹೋಮೋ ಮತ್ತು ಲೂಮೋದಲ್ಲಿ ಸೇಮ್ ಇರಬೇಕು. ಮೀನ್ಸ್ ನೋಡ್ರಿ ಇಲ್ಲಿ, ದಟ್ ಮೀನ್ಸ್ ಸಿ ಹಿಯರ್ ಪಾಸಿಟಿವ್, ಕರೆಕ್ಟಾ? ಇಲ್ಲಿ ನೆಗೆಟಿವ್. ಎಸ್, ಕಾಣ್ತಾ ಇದೆಯಾ ನಿಮಗೆ? ಇಲ್ಲಿ ಏನೈತ್ರಿ, ಪಾಸಿಟಿವ್ ಇದೆ, ಇಲ್ಲಿ ನೆಗೆಟಿವ್ ಇದೆ. ಸೊ ವಾಟ್ ಈಸ್ ದಿಸ್ ಹ್ಯಾಪನಿಂಗ್, ಇಲ್ಲಿ ಬಾಂಡ್ ಫಾರ್ಮ್ ಆಗ್ತಿದೆ ಅಂತ ಅರ್ಥ ಆಯಿತು. ಬಿಕಾಸ್ ಸೈನ್ ಇಸ್ ಸೇಮ್. ಹೌದಾ? ಅಗೇನ್ ನೋಡ್ಬರ್ಲಿ, ಇನ್ನೊಂದು ಕಂಡೀಷನ್ ಏನಿದೆ, probability of a cycloaddition reaction depends upon the symmetry of homo. ಇದ್ರ ಮೇಲೆ ಡಿಪೆಂಡ್ ಇರ್ತೈತೆ ರೀ, ಸಿಮೆಟ್ರಿ ಆಫ್ ಹೋಮೋ ಆಫ್ ಒನ್ ರಿಯಾಕ್ಟೆಂಟ್. ಹೌದಾ? ಒಂದ್ರದ್ದು ಹೋಮೋ ತಗೋರಿ, ಇನ್ನೊಂದ್ರದ್ದು ಲೂಮೋ ತಗೋರಿ ಅಂತ ಅಂತಿದ್ದಾರೆ. ಸೊ ಇಲ್ಲಿ ಏನು ಮಾಡ್ತಿದ್ದೀನಿ ನಾನು, ಒಂದ್ರದ್ದು ಹೋಮೋ ತಗೊಂಡೆ, ಇನ್ನೊಂದ್ರದ್ದು ಲೂಮೋ ತಗೊಂಡೆ. ಅವಾಗ ಏನಾಯ್ತು ರೀ, ನನಗೆ ರಿಯಾಕ್ಷನ್ ಪಾಸಿಬಲ್ ಆಯಿತು. ಸೊ ಇದೊಂದು ನೀವು ನೆನಪಿಟ್ಕೊಂಡ್ಬಿಡ್ರಿ. 2+2 cyclo addition is only allowed in photochemical condition, not in the where, not in the thermal condition. Yes, got the idea? ಹೌದಾ? ಸೊ ಅದಕ್ಕೆ ನಾನು ಸಿಂಪಲ್ ಆಗಿ ಇದೇನು ಎಕ್ಸ್ಪ್ಲೇನ್ ಆಯ್ತಲ್ಲ ರೀ, ದಿಸ್ ಇಸ್ ಫಾರ್ ಯುವರ್ ನಾಲೆಜ್ ಪರ್ಪಸ್. ಹೌದಾ? ಒಂದು ಸಣ್ಣ ಒಂದು ಏನ್ರಿ ಫ್ರಮ್ ದಿ 2 ಲೈನ್ಸಿಂದ ನಿಮಗಿನ್ನ ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡ್ಬೋದು. ಹೆಂಗಪ್ಪ ಅಂತಂದರೆ 4n π ಎಲೆಕ್ಟ್ರಾನ್ಸ್ ಇದ್ದರೆ 4n π ಎಲೆಕ್ಟ್ರಾನ್ಸ್ ಇದ್ದರೆ, ಓಕೆ, ಹಂಗಂದ್ರೆ ಏನ್ರಿ, ಈಗ ಏನು ನೋಡಿದ್ವಲ್ರಿ ನಾವು 2π ಇವೆಲ್ಲ ಏನ್ರಿ ಇವು, ದೀಸ್ ಆರ್ ಆಲ್ ವಾಟ್, ಏನ್ರಿ ಇವೆಲ್ಲ, ದೀಸ್ ಆರ್ ಆಲ್ 4n π ಎಲೆಕ್ಟ್ರಾನ್ಸೇ. ಓಕೆ, ಅದೇನಾದರೂ 4n+2 ಅಂದರೆ ದಟ್ ಈಸ್ 6 ಎಲೆಕ್ಟ್ರಾನ್ಸ್. ಹೌದಾ? ಈಗ ಏನಿದ್ರು 2+2 ಇಟ್ ವಿಲ್ ಬಿ 4, ಕರೆಕ್ಟಾ? ಓಕೆ, ಅದೇನಾದರೂ ಇನ್ನೆರಡು ಇದ್ದರೆ ಮೀನ್ಸ್ ಒಂದು ಕಡೆ 3 ಇತ್ತು, ಇನ್ನೊಂದು ಕಡೆ ಏನ್ರಿ 3+2 ಈ ಟೈಪ್ ಏನಾದರೂ ಇದ್ದರೆ ದಟ್ ಈಸ್ ಕಾಲ್ಡ್ 4n+2 ಆಗ್ತಿತ್ತು. ಓಕೆ, ಇರಲಿ. ಸೊ ಇಫ್ ಏನಾದರೂ 4n π ಎಲೆಕ್ಟ್ರಾನ್ಸ್ ಇದ್ದರೆ, ಓಕೆ, ಅಲ್ಲಿ ಏನಾಗ್ತೈತೆ ರೀ, ದೇರ್ ವಿಲ್ ಬಿ hν ಈಸ್ ಅಲೋಡ್. hν ಅಂದ್ರೆ ಏನ್ರಿ, ಫೋಟೋಕೆಮಿಕಲ್ ಕಂಡೀಷನ್ ಅಲೋ ಇರ್ತೈತಿ, ಥರ್ಮಲ್ ಕಂಡೀಷನ್ನು ಫಾರ್ಬಿಡನ್ ಇರ್ತೈತಿ. ಓಕೆ, ಅದೇ ನೀವೇನಾದರೂ 4n+2 ಎಲೆಕ್ಟ್ರಾನ್ಸ್ ಇದ್ದರೆ, 4n+2 ಎಲೆಕ್ಟ್ರಾನ್ಸ್ ಇದ್ದರೆ ಅಂದರೆ π ಎಲೆಕ್ಟ್ರಾನ್ಸ್ ಇದ್ದರೆ, ಅವಾಗ ಏನಿರ್ತೈತಿ ನಿಮ್ಗೆ ಇರುವಂತಹ ಥರ್ಮಲ್ ಕಂಡೀಷನ್ ಅಲ್ಲೂ ಇರ್ತೈತಿ ಮತ್ತು ಫೋಟೋಕೆಮಿಕಲ್ ಕಂಡೀಷನ್ನು ಫಾರ್ಬಿಡನ್ ಇರ್ತೈತಿ. ಓಕೆ, ಸೊ ಈ 2 ಪಾಯಿಂಟ್ಸು ಮೋಸ್ಟ್ ಇಂಪಾರ್ಟೆಂಟ್ ರೀ. ಓಕೆ, ವೆನ್ ಇಟ್ಸ್ ಕಮ್ ಫಾರ್ ದಿ ವಾಟ್ ಯುವರ್ ಸೆಟ್ ಎಕ್ಸಾಮಿನೇಷನ್, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ನೋಟ್ ದಿಸ್ ಪಾಯಿಂಟ್. ಓಕೆ, ನಿಮ್ಗೆ ತಿಳಿದಲ್ರಿ ಇದು?
ಎಸ್. ಸೊ ಫೋಟೋಕೆಮಿಕಲ್ ಕಂಡೀಷನ್ ಅಂದರೆ 1 ಎಲೆಕ್ಟ್ರಾನ್ ಎಕ್ಸೈಟ್ ಆಗ್ತೈತಿ, ಹೌದಾ? ಅವಾಗ ಏನಾಕೈತ್ರಿ, ಒಂದು ಸಿಸ್ಟಮದ್ದು ದಿಸ್ ಸೈಟು ವಿಲ್ ಬಿಕಮ್ ಹೋಮೋ ಬಿಕಾಸ್ ಎಕ್ಸೈಟ್ ಆಗಿರೋ ಕಾರಣಕ್ಕಾಗಿ. ಇನ್ನೊಂದು ಸಿಸ್ಟಮ್ ಅದು ಏನಿರ್ತೈತೆ ರೀ, ಅದೇ ಲೂಮೋ ಇರ್ತೈತಿ, ಅಲ್ಲಿ ಎಕ್ಸೈಟ್ ಆಗಿರೋಂಗಿಲ್ಲ ಬಿಕಾಸ್ ನಾನು ಥರ್ಮಲ್ ಕಂಡೀಷನ್ ತೊಗೋತೀನಿ. ಎಸ್. ಸೊ ಒಂದ್ರದ್ದು ಹೋಮೋ, ಇನ್ನೊಂದ್ರದ್ದು ಲೂಮೋ ತೊಗೊಂಡು ನಾನು ಏನು ಮಾಡ್ತೀನಿ, ಇಲ್ಲಿ ಬಾಂಡ್ ಫಾರ್ಮೇಷನ್ ಮಾಡ್ತೀನಿ. ಓಕೆ. ಎಸ್. ಸೊ ದಿಸ್ ಇಸ್ ಫಾರ್ ಏನ್ರಿ, ಸೈಕ್ಲೋ ಎಡಿಷನ್ ಆಯಿತು. ಸೊ ಈ ಸೈಕ್ಲೋ ಎಡಿಷನಲ್ಲೇ ಇನ್ನೊಂದು ಪಾರ್ಟ್ ಯಾವ್ದು, ಅದು ದಟ್ ಈಸ್ ನಥಿಂಗ್ ಬಟ್ ಡೈಸಲ್ಟ್ ರಿಯಾಕ್ಷನ್. ದಟ್ ಈಸ್ ನಥಿಂಗ್ ಬಟ್ ಡೈಸಲ್ಟ್ ರಿಯಾಕ್ಷನ್. ಸೊ ಎಲ್ಲ ಡೈಸಲ್ಟ್ ರಿಯಾಕ್ಷನ್ನು ಹೆಂಗಿರ್ತಾವ್ರಿ, ಅವು 4n+2 ಇರ್ತಾವೆ. ಓಕೆ. ಸೊ ದಿಸ್ ಆರ್ ಹ್ಯಾವಿಂಗ್ ದಿ 6 ಎಲೆಕ್ಟ್ರಾನ್ಸ್, 6 ಪೈ ಎಲೆಕ್ಟ್ರಾನ್ಸ್. ಓಕೆ. ಅದಕ್ಕೆ ಒಂದಕ್ಕಿಂತ ನಾನು ಡೈಈನ್ ಅಂತೀವಿ ಬಿಕಾಸ್ ದೇರ್ ಇಸ್ ಎ ವಾಟ್ 2 ಡಬಲ್ ಬಾಂಡ್. 2 ಡಬಲ್ ಬಾಂಡ್ ಇದ್ದರೆ ಅದಕ್ಕೆ ನಾನು ಏನಂತೇನೆ ರೀ, ಡೈಈನ್ ಅಂತೀನಿ. ಅದೇ ಏನಾದರೂ ಒಂದೇ ಡಬಲ್ ಬಾಂಡ್ ಇದ್ದರೆ ಅದಕ್ಕೆ ಅಂತೀವಿ ನಾವು ಡೈನೋಫೈಲ್ ಅಂತೀವಿ. ಓಕೆ. ಇದಕ್ಕೆ ಏನಂತೀವಿ ರೀ, ಡೈನೋಫೈಲ್ ಅಂತೀವಿ. ಓಕೆ. ಸೇಮ್ ನೋಡ್ರಿ, ಇಲ್ಲಿರುವಂತಹ ಬಾಂಡ್ ಸೇಮ್ ರೊಟೇಷನ್ ಆಗಬೇಕು. ಒಂದು ಏನಾದ್ರೂ ಈ ರೀತಿ ರೊಟೇಟ್ ಮಾಡ್ಕೊಂಬಂದರೆ ಈ ರೀತಿನೇ ರೊಟೇಟ್ ಆಗಬೇಕು, ಆರ್ಎಲ್ಸ್ ಈ ರೀತಿ ರೊಟೇಟ್ ಮಾಡಿದರೆ ಈ ರೀತಿನೇ ಆಗಬೇಕು. ಎಸ್. ಓಕೆ. ನಾ ಇಲ್ಲಿರೋ ಬಾಂಡ್ನ ಇಲ್ಲಿ ಸರಿಸ್ತೀನಿ. ಎಸ್. ಸೊ ದಿಸ್ ಬಾಂಡ್ ಶಿಫ್ಟ್ ಟು ಹಿಯರ್ ಆ್ಯಂಡ್ ದಿಸ್ ಬಾಂಡ್ ವಿಲ್ ಶಿಫ್ಟ್ ಟು ಹಿಯರ್ ಆ್ಯಂಡ್ ದಿಸ್ ಬಾಂಡ್ ಶಿಫ್ಟ್ ಟು ಹಿಯರ್. ಸೊ ಇಲ್ಲೊಂದು ಬಾಂಡ್ ಫಾರ್ಮ್ ಆಗ್ತಿದೆ, ಇಲ್ಲೊಂದು ಬಾಂಡ್ ಫಾರ್ಮ್ ಆಗ್ತಿದೆ. ಸೊ ಇಲ್ಲಿರೋ ಡಬಲ್ ಬಾಂಡು ಇಲ್ಲಿ ಬರ್ತಿದೆ. ನೋಡ್ರಿ ಹೇಗಾಗ್ತಿದೆ, ಇಲ್ಲಿರುವಂಥ ಡಬಲ್ ಬಾಂಡು ಇಲ್ಲಿ ಬಂತು, ಇಲ್ಲಿರುವಂಥ ಡಬಲ್ ಬಾಂಡ್ ಏನಾಗಿತ್ತು, ಇಲ್ಲಿ ಬಂತು. ದೆನ್ ಇಲ್ಲಿರೋದು ಇಲ್ಲಿ ಅಟ್ಯಾಕ್ ಮಾಡ್ತು, ಇಲ್ಲಿರೋದು ಇಲ್ಲಿ ಅಟ್ಯಾಕ್ ಮಾಡ್ತು. ಸೊ ದಿಸ್ ಇಸ್ ವಾಟ್ ಡೈಸ್ ಅಲ್ಟರ್ ರಿಯಾಕ್ಷನ್. ಎಲ್ಲ ನೀವು ಬೇಕಾದ ಕೊಡ್ರಿ ಅವರು ಈ ರೀತಿನೇ ಮಾಡಬೇಕು. ಒಂದು ಡೈನೋಫೈಲ್ ಇರ್ತೈತಿ, ಇನ್ನೊಂದು ಡೈನ್ ಇರ್ತೈತಿ. ಓಕೆ. ಈ ಡೈನೋಫೈಲ್ ಬಂದು ಈ ಕಾರ್ಬನ್ಗೆ ಅಟ್ಯಾಕ್ ಮಾಡ್ತೈತಿ ಟು ದಿ ಫಸ್ಟ್ ಕಾರ್ಬನ್. ಇಲ್ಲಿರುವಂಥ ಲಾಸ್ಟ್ ಕಾರ್ಬನ್ ಹೋಗಿ ಇಲ್ಲಿರುವಂತಹ ಸೆಕೆಂಡ್ ಕಾರ್ಬನ್ಗೆ ಅಟ್ಯಾಕ್ ಮಾಡ್ತೈತಿ. ಅರ್ಥ ಆಯ್ತು. ದೆನ್ ದೇರ್ ಇಸ್ ಎ ಫಾರ್ಮೇಷನ್ ಆಫ್ ಇದಕ್ಕೂ ಮತ್ತು ಇದಕ್ಕೂ ಒಂದು ಬಾಂಡ್ ಫಾರ್ಮ್ ಆಗ್ತೈತಿ. ಇಲ್ಲಿರುವಂಥ ಡಬಲ್ ಬಾಂಡ್ ಏನಿರ್ತೈತಲ್ಲ ಅದು ಇಲ್ಲಿ ಶಿಫ್ಟ್ ಆಗ್ತೈತಿ. ಎಸ್. ಗಾಟ್ ದ ಪಾಯಿಂಟ್? ಅರ್ಥ ಆಯ್ತು ರೀ. ಸೊ ಇದನ್ನು ಇನ್ನೊಂದು ಸ್ವಲ್ಪ ನೋಡಿ ಡೀಟೇಲಾಗಿ ಹೇಳ್ಬೇಕಪ್ಪ ಅಂದರೆ, ಇಲ್ಲಿ ಪೈ ಬಾಂಡ್ ಇರ್ತೈತಿ ವಿಚ್ ವಿಲ್ ಬಿ ನ್ಯೂಕ್ಲಿಯೋಫೈಲ್. ಇದು ಇಲ್ಲಿ ಬಂದಾಗ ಇಲ್ಲಿ ಏನಾಗ್ತೈತಿ ರೀ, ಸಿಮೆಟ್ರಿ ಚೇಂಜ್ ಆಗ್ತೈತಿ. ಇಲ್ಲಿ ಪ್ಲಸ್ ಚಾರ್ಜ್ ಬರ್ತೈತಿ, ಇದು ಬಂದು ಇಲ್ಲಿ ಅಟ್ಯಾಕ್ ಮಾಡ್ತೈತಿ. ಸೊ ಇಲ್ಲಿ ಬಂದು ಇಲ್ಲಿ ಅಟ್ಯಾಕ್ ಮಾಡ್ತೈತಿ. ಸೊ ಈ ರೀತಿ ಏನಿರ್ತೈತಿ ರೀ, ಮೆಕ್ಯಾನಿಸಮ್ ಫಾಲೋ ಆಗ್ತೈತಿ. ಆ ಮೆಕ್ಯಾನಿಸಮ್ ಏನು ಇಂಪಾರ್ಟೆಂಟ್ ಅಲ್ಲ, ಬಟ್ ನಿಮಗೆ ಹೇಗೆ ಮೆಕ್ಯಾನಿಸಮ್ ಪ್ರೊಸೀಡ್ ಆಕೈತಿ ಅಂತ ನಿಮ್ಗೆ ಬೇಕು. ಓಕೆ. ಎಸ್. ಕಮ್ ಟು ದಿ FMO ಥಿಯರಿ. ಈಗ ಏನು ಮಾಡೋಣ್ರಿ, ಇದ್ರದ್ದು FMO ಅಪ್ರೋಚು ನೋಡೋಣ. ಓಕೆ. ಸೊ ಫಸ್ಟಿಗೆ ನಾನು ಏನು ಡಿಸ್ಕಸ್ ಮಾಡ್ತೀನಿ, ನೋಡಿಂದ ಡಿಸ್ಕಸ್ ಮಾಡ್ತೀನಿ. Psi1, Psi2, Psi3, Psi4. ಸೊ ಇಲ್ಲಿ 0 ನೋಡ್, n-1, ಇಲ್ಲಿ 1 ನೋಡ್ ಬಿಕಾಸ್ 2 - 1 1, 3 - 1 2, 4 - 1 3. ಸೊ ಹಿಯರ್ 3 ನೋಡ್, 3 ನೋಡ್, 2 ನೋಡ್, 1 ನೋಡ್, 0 ನೋಡ್. ಓಕೆ. ಸೊ ಇವೆರಡು ನೋಡು ಅಪೋಸಿಟ್ ಇದಾವೆ, ಇಲ್ಲಿ ನೋಡ್ ಆಗ್ತೈತಿ. ಎಸ್. ದೆನ್ ಇವೆರಡು ಅಪೋಸಿಟ್, ಇವೆರಡು ಅಪೋಸಿಟ್, ಇಲ್ಲೊಂದು ನೋಡು, ಇಲ್ಲೊಂದು ನೋಡು. ದೆನ್ ನೆಕ್ಸ್ಟ್ ವಿಲ್ ಬಿ ಇವೆರಡು ಅಪೋಸಿಟು, ಇಲ್ಲೊಂದು ನೋಡು, ಇವೆರಡು ಅಪೋಸಿಟು, ಇಲ್ಲೊಂದು ನೋಡು, ಮತ್ತು ಇವೆರಡು ಅಪೋಸಿಟು, ಇಲ್ಲೊಂದು ನೋಡು ಆಗ್ತೈತಿ. ಹೌದಾ? ನೆಕ್ಸ್ಟ್ ಬನ್ನಿ, ಇನ್ ದಿ ಥರ್ಮಲ್ ಕಂಡೀಷನ್ ಏನಾಗ್ತೈತಿ ರೀ, ಇಲ್ಲೆರಡು ಎಲೆಕ್ಟ್ರಾನು, ಇಲ್ಲೆರಡು ಎಲೆಕ್ಟ್ರಾನು ಬಿಕಾಸ್ ಏನಾಗ್ತೈತಿ ರೀ ಇಲ್ಲಿ, ದಿಸ್ ಈಸ್ ವಾಟ್, ದಿಸ್ ಈಸ್ ಡೈನ್. ಹೌದಾ? ಇದು ಏನು ಬರ್ತಿದ್ದು, ನಾನೀಗ ಡೈನಿಗೆ ಬರತ್ತೀನಿ. ಸೊ ಏನು ಬರ್ತಾವ್ರಿ ಇಲ್ಲಿ, 4 ಎಲೆಕ್ಟ್ರಾನ್ ಬಂದಿದ್ದಕ್ಕೆ ಹಿಂಗೆ ಮಾಡ್ತೀನಿ. ದಿಸ್ ಇಸ್ ಫಾರ್ ಡೈನೋಫೈಲ್. ಓಕೆ. ಈಗ ಏನು ಮಾಡ್ತೀನಿ, ಇಲ್ಲೆರಡು ಎಲೆಕ್ಟ್ರಾನು, ಇಲ್ಲೆರಡು ಎಲೆಕ್ಟ್ರಾನ್ ಬರ್ತಾವೆ. ಸೊ ದಿಸ್ ಇಸ್ ವಾಟ್ ಹೈಯೆಸ್ಟ್ ಅಕ್ಯುಪೈಡ್ ಆ್ಯಂಡ್ ದಿಸ್ ಇಸ್ ಲೋವೆಸ್ಟ್ ಅನ್ಅಕ್ಯುಪೈಡ್. ಸೊ Psi2 ಮತ್ತು Psi3 ನಡುವೆ ಇರ್ತೈತಿ. ದೆನ್ ನೆಕ್ಸ್ಟ್ ಹೋದರೆ ಅದೇ ಏನಾದರೂ ನಾನು ಫೋಟೋಕೆಮಿಕಲ್ ಕಂಡೀಷನ್ ಹಾಕಿದರೆ ಏನಾಗ್ತೈತಿ ರೀ, ಇಲ್ಲಿರುವಂಥ ಒಂದು ಎಲೆಕ್ಟ್ರಾನು ಎಕ್ಸಾಕ್ಟಾಗಿ ಮೇಲ್ಗಡೆ ಶೇಟಿಗೆ ಹೋಗಿ ದೆನ್ Psi3 ಬಿಕಮ್ ವಾಟ್ ಹೋಮೋ. ದೆನ್ ವಾಟ್ Psi4 ಬಿಕಮ್ ಲೂಮೋ ಆಗ್ತಿತ್ತು ಹೇಳ್ರಿ. ಬಿಕಾಸ್ ನಾವು ಏನು ಮಾಡಬೇಕು, ಇದು ಮಾಡ್ಬೇಕು ರೀ, ಫ್ರಮ್ 1 to ಅನದರ್ನ ನೋಡಬೇಕು. ಎಸ್. ನೆಕ್ಸ್ಟ್ ನೋಡೋಣ. ಇದು ಏನಿದು, ದಿಸ್ ಇಸ್ ಫಾರ್ ಡೈನೋಫೈಲ್. ಓಕೆ. ಇಲ್ಲಿ ಏನು ಮಾಡ್ತೀನಿ ನಾನು, Psi1 ಅಂದರೆ ದಿಸ್ ಇಸ್ ಹೋಮೋ ಆ್ಯಂಡ್ ದಿಸ್ ಇಸ್ ಲೂಮೋ. ಈಗ ಏನು ಮಾಡ್ತೀನಿ ನೋಡಿರಿ, ನಾನು ಏನು ಬೇಕು ರೀ ನಮ್ಗೆ, ವಿ ವಾಂಟ್ ಹೋಮೋ ಆಫ್ 1 ಆ್ಯಂಡ್ ಲೂಮೋ ಆಫ್ ಅನದರ್. ಹೋಮೋ ಆಫ್ 1, ಲೂಮೋ ಆಫ್ ಅನದರ್. ನಾ ಈಗ ಇದ್ರದ್ದು ಹೋಮೋ ತೊಗೊಂಡು ಇದ್ರದ್ದು ಏನಾದರೂ ಲೂಮೋ ತೊಗೊಂಡ್ರಿ ನೋಡೋಣ ಬರ್ರಿ. ಇಲ್ಲಿರುವಂಥ ಎರಡು ಏನು ಮಾಡ್ತೀನಿ ನಾನು, ಇಲ್ಲಿರುವಂಥ ಎರಡು ಮಾಲಿಕ್ಯೂಲ್ನ ತೊಗೊತೀನಿ. ಎಸ್. ಸೊ ಇನ್ ಥರ್ಮಲ್ ಕಂಡೀಷನ್ ಫಸ್ಟಿಗೆ ಏನು ಮಾಡೋಣ್ರಿ, ಥರ್ಮಲ್ ಕಂಡೀಷನ್ನಲ್ಲಿ ಏನಾಗ್ತೈತೆ ರೀ, ದಿಸ್ Psi2 ಈಸ್ ಹೋಮೋ. ಕರೆಕ್ಟಾ? ದಿಸ್ Psi2 ಈಸ್ ಹೋಮೋ. ಸೊ ಹಾಗಾಗಿ ನಾನು ಏನು ಮಾಡ್ತೀನಿ ರೀ, ಇಲ್ಲಿರುವಂಥ ಟರ್ಮಿನಲ್ ಕಾರ್ಬನ್ನ ತೊಗೋತೀನಿ. ಎಸ್. ಈ ಟರ್ಮಿನಲ್ ಕಾರ್ಬನ್ನ ತೊಗೊಂಡ್ರಿ ನೋಡ್ರಿ ಇಲ್ಲಿ, ಸಿ ದಿಸ್ ಇಸ್ ಅಪ್ವರ್ಡ್, ದಿಸ್ ಇಸ್ ಡೌನ್ವರ್ಡ್, ದಿಸ್ ಇಸ್ ಅಪ್ವರ್ಡ್, ದಿಸ್ ಇಸ್ ಡೌನ್ವರ್ಡ್. ರೈಟ್? ಸೊ ದಿಸ್ ಏನಾದರೂ ನಾನು ಹೋಮೋ ಆದರೆ ದಿಸ್ ಇಸ್ ಲೂಮೋ. ಕರೆಕ್ಟಾ? ಸೊ ದಿಸ್ ಇಸ್ ಲೂಮೋ ಅಂದ್ರೆ ಏನು ರೀ, ಅದೇ ಇಲ್ಲಿ ಸ್ವಲ್ಪ ಉಲ್ಟಾ ಮಾಡಿ ಬರ್ದಿದೆ. ಸೊ ಇದು ಇಲ್ಲಿ ಬರ್ತೀನಿ, ಇದು ಇಲ್ಲಿದೆ. ಎಸ್.
ಸೊ ದಿಸ್ ಈಸ್ ಡೌನ್ವರ್ಡ್, ದಿಸ್ ಈಸ್ ಅಪ್ವರ್ಡ್. ನೋಡ್ರಿ ಇಲ್ಲಿ ಏನಾಗ್ತಿದೆ ರೀ ಇಲ್ಲಿ, ವಾಟ್ ಈಸ್ ಹ್ಯಾಪ್ನಿಂಗ್ ನೋಡ್ರಿ ಇಲ್ಲಿ, ದಿಸ್ ಈಸ್ ನೆಗೆಟಿವ್ ನೆಗೆಟಿವ್, ದಿಸ್ ಈಸ್ ಪಾಸಿಟಿವ್ ಪಾಸಿಟಿವ್. ಏನಾಗ್ತಿದೆ ಇಲ್ಲಿ, ಬಾಂಡ್ ಈಸ್ ಫಾರ್ಮಿಂಗ್. ಎಸ್ ಹೌದಾ. ಸೊ ಹಿಂದೆ ನೋಡಿದ್ವಿ ನಾವು ಏನ್ರಿ 4n5 ಎಲೆಕ್ಟ್ರಾನ್ಸ್. 4n5 ಎಲೆಕ್ಟ್ರಾನ್ಸ್ನಲ್ಲಿ ಈ ಥರ್ಮಲ್ ಏನಿತ್ತು ರೀ, ಈ ಥರ್ಮಲ್ ಏನಿತ್ತು, ಫಾರ್ಬಿಡನ್ ಇತ್ತು. ಅದೇ ಏನಾದರೂ ಫೋಟೋಕೆಮಿಕಲ್ ಆಗಿದ್ದರೆ ಅಲೋಡ್ ಇತ್ತು. ದಿಸ್ ಈಸ್ ವಾಟ್ 4n+2. ಈ 4n+2ನಲ್ಲಿ ಈ ಫೋಟೋಕೆಮಿಕಲ್ ಅಲೋಡ್ ಇರ್ತೈತಿ, ಸಾರಿ ಈ ಫೋಟೋಕೆಮಿಕಲ್ ಏನಿರ್ತೈತಿ ರೀ, ಫಾರ್ಬಿಡನ್ ಇರ್ತೈತಿ, ಈ ಥರ್ಮಲು ಅಲೋಡ್ ಇರ್ತೈತಿ. ಸೊ ಫೋಟೋಕೆಮಿಕಲ್ ನೋಡ್ಬಿಡೋಣ ಏನ್ರಿ. ಸೊ ಇಲ್ಲಿ ಎಲೆಕ್ಟ್ರಾನ್ ಇಲ್ಲಿ ಹೋಯ್ತು. ಸೊ ನೋ ದಿಸ್ ಇಸ್ ಬಿಕಮ್ ಹೋಮೋ, ದಿಸ್ ಇಸ್ ಬಿಕಮ್ ಲೂಮೋ. ಇಲ್ಲಿ ನೋಡ್ರಿ, ಇಲ್ಲಿರುವಂಥ ಏನಾದರೂ ಸೈನ್ ತೊಗೊಂಡ್ರಿ, ಸಿ ಹಿಯರ್ ಬೋತ್ ಪಾಸಿಟಿವ್ ಆರ್ ಅಪ್ವರ್ಡ್, ಬೋತ್ ನೆಗೆಟಿವ್ ಆರ್ ಡೌನ್ವರ್ಡ್. ಇಲ್ಲಿ ಏನಿದೆ ರೀ, ಅಪೋಸಿಟ್ ಇದೆ. ಸೊ ಇಲ್ಲಿ ಬಾಂಡ್ ಫಾರ್ಮ್ ಆಗಕ್ಕೆ ಸಾಧ್ಯನೇ ಇಲ್ಲ ನೋಡ್ರಿ ಇಲ್ಲಿ, ಬಿಕಾಸ್ ಇಲ್ಲಿ ಒಂದು ನೋಡ್ ಪಾಸಿಬಲ್ ಇದೆ, ಇಲ್ಲಿ ನೋಡ್ ಯಾವುದು ಪಾಸಿಬಲ್ ಇಲ್ಲ. ಎಸ್. ಸೊ ಇಲ್ಲಿ ನೋಡ್ರಿ, ಬಿಕಾಸ್ ವಾಟ್ ಇಲ್ಲಿ ಎಲೆಕ್ಟ್ರಾನ್ ಏನಿದೆ, ಇಲ್ಲಿ ಪಾಸಿಟಿವ್ ಇದೆ, ಇಲ್ಲಿ ನೆಗೆಟಿವ್ ಇದೆ, ಇಲ್ಲಿ ಪಾಸಿಟಿವ್, ಇಲ್ಲಿ ನೆಗೆಟಿವ್, ಬಟ್ ಇಲ್ಲಿ ಮೇಲ್ಗಡೆ ಪಾಸಿಟಿವ್, ಕೆಳಗಡೆ ನೆಗೆಟಿವ್. ಸೊ ಸೈನ್ ವಿಲ್ ಬಿ ವಾಟ್ ಚೇಂಜ್. ನಿಮ್ಗೆ ಅಡ್ಡಿತ್ತು ಅಲ್ವಾ, ಏನು ಇರ್ಬೇಕು ರೀ, ಸೇಮ್ ಸಿಮೆಟ್ರಿಕ್ ಇರಬೇಕು. ದಿಸ್ ಈಸ್ ವಾಟ್, ದಿಸ್ ಈಸ್ C2 ಸಿಮೆಟ್ರಿಕ್, ಬಟ್ ದಿಸ್ ಈಸ್ ಮಿರರ್ ಸಿಮೆಟ್ರಿಕ್. ಸೊ ಇಲ್ಲಿ ಬಾಂಡ್ ಫಾರ್ಮೇಷನ್ ಆಗೋಂಗಿಲ್ಲ. ಬಟ್ ದಿಸ್ ಈಸ್ ಆಲ್ಸೋ C2 ಸಿಮೆಟ್ರಿಕ್ ಆ್ಯಂಡ್ ದಿಸ್ ಈಸ್ ಆಲ್ಸೋ C2 ಸಿಮೆಟ್ರಿಕ್. ಸೊ ಈ ರೀತಿ ಇರಬೇಕು. ದೆನ್ ಸೈನ್ ವಿಲ್ ಬಿ ವಾಟ್ ಸೇಮ್. ಸೊ ಈ ಎರಡು ಕಂಡೀಷನ್ ನೀವು ತಲೆಯಲ್ಲಿ ಇಟ್ಕೊಂಡ್ಬಿಡ್ರಿ. ಓಕೆ. ಎಸ್. ಸೊ ದ್ಯಾಟ್ ಏನ್ರಿ ಬಾಂಡ್ ಈಸ್ ಟೇಕಿಂಗ್ ಪ್ಲೇಸ್. ಸೊ ದ್ಯಾಟ್ 4n+2 ಈಸ್ ಥರ್ಮಲಿ ಅಲೋಡ್. ಅದೇ ಇಲ್ಲಿ ಬಂದರೆ ಬಾಂಡ್ ಈಸ್ ನಾಟ್ ಟೇಕಿಂಗ್ ಪ್ಲೇಸ್, ಹೆನ್ಸ್ 4n+2 ಈಸ್ ಥರ್ಮಲಿ ಫಾರ್ಬಿಡನ್. ಸೊ ಈ ರೀತಿ ನಿಮ್ಗೆ ಏನಾದರೂ ಫುಲ್ ಬೇಸಿಕ್ಸ್ ಕಾನ್ಸೆಪ್ಟ್ ಗೊತ್ತಿದ್ರೆ ಯು ಕ್ಯಾನ್ ಈಸಿಲಿ ಕ್ರ್ಯಾಕ್ ಎನಿ ಕ್ವಶನ್ಸ್. ಓಕೆ. ಸೊ ನೀವು ಫಸ್ಟ್ ಹೆಂಗೆ ಗೊತ್ತಿರಬೇಕು, ಇದ್ರ ಬಗ್ಗೆ ನಾಲೆಜ್ ಇರಬೇಕು, ಅಂದಾಗ ಮಾತ್ರ ಕ್ವಶನ್ ಸಾಲ್ವ್ ಮಾಡೋಕ್ಕೆ ಇಂಟ್ರೆಸ್ಟ್ ಬರ್ತೈತಿ. ಎಸ್. ಸೊ ನೆಕ್ಸ್ಟ್ ಹೋಗೋಣ ಬನ್ನಿ. ಫೇವರೇಬಲ್ ಕಂಡೀಷನ್ ಫಾರ್ ಡೈನ್ಸ್, ಸಾರಿ ಫೇವರೇಬಲ್ ಕಂಡೀಷನ್ ಫಾರ್ ವಾಟ್ ಡೈಸಲ್ಡಲ್ ರಿಯಾಕ್ಷನ್. ಏನ್ರಿ ಇದು ಫೇವರೇಬಲ್ ಕಂಡೀಷನ್ ಹೆಂಗೆ ಆಗ್ತೈತಪ್ಪ ಅಂತಂದರೆ, ಯಾವಾಗಿದ್ರೂ ಏನಿರ್ಬೇಕು ನಮಗೆ ಡೈನೋಫೈಲ್ ಅಂದರೆ, ಡೈನೋಫೈಲ್ ಅಂದರೆ ಯಾವ್ದು ರೀ, ಓನ್ಲಿ 1 ಪೈ ಬಾಂಡ್ ಇದ್ದಾಗ. ಎಸ್. ಓನ್ಲಿ 1 ಪೈ ಬಾಂಡ್ ಇರ್ತೈತಲ್ರಿ, ದಟ್ ಈಸ್ ಕಾಲ್ಡ್ ಡೈನೋಫೈಲ್. ಅದ್ರ ಮೇಲೆ ಏನಿರಬೇಕಪ್ಪ ಅಂದರೆ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇರಬೇಕು. ಓಕೆ. ಅಂದರೆ ಅದ್ರ ಎಲೆಕ್ಟ್ರಾನ್ ಡೆನ್ಸಿಟಿನ ವಾಟ್ ಕಡಿಮೆ ಮಾಡಬೇಕು. ಅಂದರೆ ಯಾಕೆ ಹೇಳ್ರಿ, ನೋಡ್ರಿ ಇಲ್ಲಿ ಇಫ್ ಇದ್ರ ಎಲೆಕ್ಟ್ರಾನ್ ಡೆನ್ಸಿಟಿ ಕಡಿಮೆ ಆದರೆ ಏನಾಗ್ತೈತೆ ರೀ, ಇಲ್ಲಿರುವಂತಹ ಪೈ ಬಾಂಡು ಹೋಗಿ ಇಲ್ಲಿ ಅಟ್ಯಾಕ್ ಮಾಡ್ತೈತಿ. ಎಸ್ ಹೌದಾ. ಅವಾಗ ಇಲ್ಲಿ ಶಿಫ್ಟ್ ಆಗ್ತೈತಿ. ಎಸ್. ಈಗ ಇಲ್ಲಿ ಅಟ್ಯಾಕ್ ಮಾಡಿದಾಗ ಏನಾಗ್ತೈತಿ ರೀ, ಇಲ್ಲಿ ಹೋಗಿ ಅಟ್ಯಾಕ್ ಮಾಡೋಕೆ ಈಸಿ ಆಗ್ತೈತಿ. ಎಸ್. ಅದೇ ನೆಕ್ಸ್ಟ್ ಬಂದಾಗ ನೋಡ್ರಿ, ಪ್ರೆಸೆನ್ಸ್ ಆಫ್ ಎಲೆಕ್ಟ್ರಾನ್ ರಿಲೀಸಿಂಗ್ ಗ್ರೂಪ್ ಆನ್ ಡೈನ್. ಈ ಡೈನ್ ಮೇಲೆ ಏನಿರ್ಬೇಕು ರೀ, ಈ ಡೈನ್ ಮೇಲೆ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇರಬೇಕು. ಈ ಡೈನೋಫೈಲ್ ಮೇಲೆ ಏನಿರ್ಬೇಕು ರೀ, ಎಲೆಕ್ಟ್ರಾನ್ ರಿಲೀಸಿಂಗ್ ಗ್ರೂಪ್ ಇರಬೇಕು. ಸೊ ಹೀಗಿದ್ದಾಗ ಮಾತ್ರ ಏನಾಕೈತಿ ರೀ, ವಾಟ್ ರೇಟ್ ವಿಲ್ ಎನ್ಹಾನ್ಸ್ ಆರ್ ಎಲ್ಸ್ ಸ್ಪೀಡ್ ಆಫ್ ದಿ ರಿಯಾಕ್ಷನ್ ವಿಲ್ ಇನ್ಕ್ರೀಸಸ್. ನೋಡ್ರಿ ಇಲ್ಲಿರುವಂತಹ ವಾಟ್ ಡೈನ್ ಮೇಲೆ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇರಬೇಕು, ಇಲ್ಲಿರುವಂತಹ ಡೈನೋಫೈಲ್ ಮೇಲೆ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇರಬೇಕು. ಓಕೆ. ಸೊ ಈ ಬೇಕಾ ಕಾನ್ಸೆಪ್ಟ್ ಮೇಲೆ ಕ್ವಶನ್ ಫ್ರೇಮ್ ಆಗ್ಬೋದು ರೀ. ಈಗ ಏನು ಹೇಳ್ತಿದ್ದೇನಲ್ಲ, ಈ ಬೇಕಾ ಕಾನ್ಸೆಪ್ಟ್ ಮೇಲೆ ಕ್ವಶನ್ನು ಫ್ರೇಮ್ ಆಗ್ಬೋದು. ಓಕೆ. ನಿಮ್ಗೇನು ರೀ, ಯುವರ್ 2 marks ವಿಲ್ ಈಸಿಲಿ ಗೆಟ್ ಇನ್ ದಿಸ್ ಟಾಪಿಕ್ಸ್. ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ. ಎಸ್. ಪ್ರಾಕ್ಟೀಸ್ ಮಾಡಿರಿ. ಸೊ ದಿಸ್ ಈಸ್ ಯುವರ್ ಟೈಮ್, ಮೇಕ್ ಯುಟಿಲೈಸ್ ಆಫ್ ದಿಸ್. ಓಕೆ. ನೆಕ್ಸ್ಟ್ ಬನ್ನಿ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಏನಿದೆಯಪ್ಪ ಅಂತಂದರೆ ವಾಟ್ ಸೈಕ್ಲಿಕ್ ಡೈನ್ ಈಸ್ ಫಾರ್ಮ್ಡ್ ಓವರ್ ಅಸೈಕ್ಲಿಕ್ ಡೈನ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಏನಿದೆಯಪ್ಪ ಅಂತಂದರೆ ನಮಗೇನಾದರೂ ಏನ್ರಿ ಸೈಕ್ಲಿಕ್ ಫಾರ್ಮ್ ಆಗತ್ತಿತ್ತೋ ಅಥವಾ ಅಸೈಕ್ಲಿಕ್ ಫಾರ್ಮ್ ಆಗತ್ತಿತ್ತೋ ಅಂತ ಇದ್ದಾಗ ನಮ್ಗೇನಾಗ್ತೈತೆ ರೀ, ಸೈಕ್ಲಿಕ್ ಡೈನ್ ಈಸ್ ಫೇವರ್ಡ್. ಯಾಕಪ್ಪ ಅಂದರೆ ದೀಸ್ ಆರ್ ವಾಟ್, ದೀಸ್ ಆರ್ ಸೈಕ್ಲೋ ಎಡಿಷನ್ ರಿಯಾಕ್ಷನ್. ಹೌದಾ. ಸೊ ಇಲ್ಲಿ ಎರಡು ಸಿಸ್ಟಮ್ ಸೇರಿ ಒಂದು ಸೈಕ್ಲಿಕ್ ಪ್ರಾಡಕ್ಟ್ನ ಉಂಟು ಮಾಡ್ತಾವು. ಎಸ್. ಒಂದು ಎಮ್ ಪೈ ಇರ್ತಾವು, ಇನ್ನೊಂದು ಎನ್ ಪೈ ಇರ್ತಾವು. ಸೊ ಅವೆರಡೂ ಎಲೆಕ್ಟ್ರಾನ್ಸು ಕಂಬೈನ್ ಆಗಿ ದೇರ್ ವಿಲ್ ಬಿ ವಾಟ್ ಬಾಂಡ್ ಫಾರ್ಮೇಷನ್ ವಿಲ್ ಟೇಕ್ ಪ್ಲೇಸ್ ಆ್ಯಂಡ್ ದೆನ್ ದೇರ್ ಈಸ್ ಎ ಫಾರ್ಮೇಷನ್ ಆಫ್ ಏನ್ರಿ ಸೈಕ್ಲಿಕ್ ಕಂಪೌಂಡ್ಸ್. ಸೊ ದ್ಯಾಟ್ ಹಿಯರ್ ಸೈಕ್ಲಿಕ್ ಡೈನ್ಸ್ ಈಸ್ ಫೇವರ್ಡ್ ಓವರ್ ಅಸೈಕ್ಲಿಕ್ ಡೈನ್ಸ್. ಸೊ ಇಲ್ಲಿ ಏನಾಗ್ತೈತಿ ಅಂತಂದರೆ, ಸಿ ಹಿಯರ್ ರೇಟ್ ಆಫ್ ಎ ಈಸ್ ಮೋರ್ ದೆನ್ ದ್ಯಾಟ್ ಆಫ್ ದಿ ರೇಟ್ ಆಫ್ ಬಿ. ಓಕೆ. ಈ ರೀತಿ ಏನಾದರೂ ಸೈಕ್ಲಿಕ್ ಇದ್ದರೆ ಅವೇನಾಗ್ತಾವೆ ರೀ, ಮೋರ್ ಫೇವರ್ಡ್ ಇರ್ತಾವೆ ಆ್ಯಸ್ ಕಂಪೇರ್ಡ್ ಟು ವಾಟ್ ಅಸೈಕ್ಲಿಕ್. ಇದೊಂದು ಪಾಯಿಂಟ್ ರೀ. ನೆಕ್ಸ್ಟ್ ಬನ್ನಿ. ನೆಕ್ಸ್ಟ್ ಏನಪ್ಪ ಅಂತಂದರೆ, ಇಲ್ಲಿ ಯಾವಾಗಿದ್ರೂ ನಿಮ್ಗೆ ಹೆಂಗಪ್ಪ ಅಂದರೆ 1, 2 ಇದ್ರೆ ಅದು ಬಹಳ ಮೇಜರ್ ಇರ್ತೈತಿ. ಅದೇ 1, 3ಗಿಂತ ನಿಮ್ಗೆ ನೋಡ್ರಿ 1, 2 ಮೇಜರ್ ಇರ್ತೈತಿ, 1, 4 ಮೇಜರ್, 1, 6 ಮೇಜರ್.
ಅದೇ 1 3 ಓಕೆ 1 7 ಈ ಥರ ಇದ್ರೆ ಏನಿರ್ತಾವ್ರಿ ಇವು ಮೈನರ್ ಇರ್ತಾವೆ. ಸೊ ಹಿಯರ್ 1 2 3 1 2 ಓಕೆ ಎಸ್. ಅದೇ ಇಲ್ಲಿ ಬಂದರೆ ಸೊ ಹಿಂಗೆ ಸಬ್ಸ್ಟಿಟ್ಯೂಟ್ ಅಟ್ಯಾಚ್ ಆಗಿದ್ದು ಹೆಂಗೆ ಇರ್ಬೇಕು ಯಾವಾಗಿದ್ರು 1 2 ಇರಬೇಕು ಓಕೆ ಅವರೆಲ್ಸ್ 1 3 ಇರಬೇಕು. ಅರ್ಥ ಆಗ್ತಿದೆ ರೀ? ಎಸ್. ಸೊ ಈ ರೀತಿ ಇದ್ದರೆ ಮಾತ್ರ ಏನಿರ್ತೈತೆ ಅದು ಈ 1 2 ಇದ್ರೆ ಮಾತ್ರ ಮೇಜರ್, ಅದೇ 1 3 ಇದ್ರೆ ಏನಿರ್ತೈತೆ ರೀ ಮೈನರ್ ಇರ್ತೈತಿ. ಇದನ್ನ ನೆನ್ಪಿಟ್ಕೋರಿ ಓಕೆ. ನೆಕ್ಸ್ಟ್ ವಿಲ್ ಅಬೌಟ್ ರೀಜೋ ಸೆಲೆಕ್ಟಿವಿಟಿ. ರೀಜೋ ಸೆಲೆಕ್ಟಿವಿಟಿ ಅಂದ್ರೆ ಏನ್ರಿ ರೀಜನ್ನ ಸೆಲೆಕ್ಟ್ ಮಾಡ್ತೈತಿ, ಯಾವ ರೀಜನಲ್ಲಿ ಹೋಗಿ ಬಾಂಡ್ನ ಅಟ್ಯಾಚ್ ಮಾಡಬೇಕು ಅಂತ ಓಕೆ. ಸೊ ಸಿ ಹಿಯರ್ ಒಂದಕ್ಕೆ ಏನೈತಿ ರೀ ಇಲ್ಲಿ ಯಾವುದೂ ಏನಿಲ್ರಿ ವಿಡ್ರಾಯಿಂಗ್ ಗ್ರೂಪು ಇಲ್ಲ ಡೊನೇಟಿಂಗ್ ಗ್ರೂಪು ಇಲ್ಲ. ಸೊ ಇಲ್ಲಿ ಏನಾಗ್ತೈತಿ ರೀ ನಾರ್ಮಲ್ ಏನು ಡೈಸಲ್ ರಿಯಾಕ್ಷನ್ ಆಗ್ತೈತಿ. ಸೊ ಒಂದು ಈ ರೀತಿ ಆಲ್ರೆಡಿ ಮೆಕ್ಯಾನಿಸಮ್ ಎಕ್ಸ್ಪ್ಲೇನ್ ಮಾಡೀವಿ. ಸೊ ಈ ರೀತಿ ಏನಾಗ್ತೈತಿ ರೀ ಒಂದು ಪ್ರಾಡಕ್ಟ್ನ ಫಾರ್ಮ್ ಮಾಡ್ತೀವಿ. ನೆಕ್ಸ್ಟ್ ಏನೈತಿ ಇಲ್ಲಿ ಸೊ ಇಲ್ಲಿ ಏನ್ರಿ ನಮ್ಮ ಇರುವಂತಹ ಡೈನ್ ಮೇಲೆ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇದೆ, ಡೈನ್ ಆಫ್ ಫೈಲ್ ಮೇಲೆ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇದೆ. ಎಸ್ ದಿಸ್ ಈಸ್ ಫೇವರ್ಡ್ ಕಂಡೀಷನ್. ನೆಕ್ಸ್ಟ್ ನೋಡೋಣ ಬನ್ನಿ ಏನಾಗ್ತೈತಿ ರೀ ಇಲ್ಲಿರುವಂಥ ಎಲೆಕ್ಟ್ರಾನ್ಸ್ ಇಲ್ಲಿ ಅಟ್ಯಾಚ್ ಮಾಡಿದ್ದು ಬಿಕಾಸ್ ಇಲ್ಲಿ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಆಗಿತ್ತು. ಅವಾಗ ಏನಾಗ್ತೈತಿ ರೀ ಇದು ಎಲೆಕ್ಟ್ರಾನ್ ಡಿಚ್ ಆಗ್ತೈತಿ, ಇಲ್ಲಿ ಅಟ್ಯಾಕ್ ಮಾಡ್ತೈತಿ. ದೆನ್ ದೇರ್ ವಿಲ್ ಬಿ ದಿಸ್ ಎಲೆಕ್ಟ್ರಾನ್ ವಿಲ್ ಜಂಪ್ ಟು ಹಿಯರ್. ಸೊ ಈ ರೀತಿ ಏನಾಗ್ತೈತಿ ರೀ ಬಾಂಡ್ ಫಾರ್ಮ್ ಆಗ್ತೈತಿ. ಸೊ ಹಿಯರ್ 1 2 ಸೊ ದಿಸ್ ಈಸ್ ವಾಟ್ ದಿಸ್ ಈಸ್ ಫೇವರ್ಡ್ ಓವರ್. ಇಲ್ಲಿ ಬನ್ನಿ ನೋಡ್ರಿ ಇಲ್ಲಿದೆ ಈಗ NO2. ಸೊ ಇಲ್ಲಿರುವಂಥ NO2 ಇಲ್ಲಿ ಬಂತು. ಸೊ 1 2 3 ಎಸ್. ಸೊ 1 2 ಪ್ರಾಡಕ್ಟ್ ಈಸ್ ಫೇವರ್ಡ್ ಓವರ್ 1 3 ಪ್ರಾಡಕ್ಟ್. ಇದು ನೆನಪಿರಲಿ. ಯಾವಾಗಿದ್ರು ನೀವು ಡೈಸಲ್ ರಿಯಾಕ್ಷನಲ್ಲಿ ಮೇಜರ್ ಪ್ರಾಡಕ್ಟ್ ಮೈನರ್ ಪ್ರಾಡಕ್ಟ್ ಅಂತ ಕೇಳಿದರೆ ಫಸ್ಟ್ ಏನು ನೋಡ್ಬೇಕು ನೀವು 1 2 ಇದೆಯಾ ಅಥವಾ ಇಲ್ಲಿ ನೋಡ್ರಿ ಇಲ್ಲಿ 1 2 3 4 1 4 ಇದೆಯಾ ಅಂತ ನೋಡಬೇಕು. ಇಫ್ ಏನಾದರೂ 1 2 1 4 ಇದ್ದರೆ ದೋಸ್ ಆರ್ ಮೇಜರ್ ಪ್ರಾಡಕ್ಟ್. ಅದೇ ಏನಾದರೂ ನಿಮಗೆ 1 3 ಅಂತ ಈ ರೀತಿ ಬಂದರೆ ಅದು ಆಲ್ವೇಸ್ ಏನಿರ್ತೈತೆ ರೀ ಮೈನರ್ ಪ್ರಾಡಕ್ಟ್ ಇರ್ತೈತಿ ಓಕೆ. ಎಸ್ ಗಾಟ್ ದ ಐಡಿಯಾ? ಈ ರೀತಿ ನೀವು ಒಂದು ಸ್ವಲ್ಪ ಟೆಕ್ನಿಕ್ಸಿಂದ ನೀವು ಹೋಗ್ರಿ. ಆಲ್ವೇಸ್ ನೀವು ಮೆಕ್ಯಾನಿಸಮ್ ಬಿಡಿಸ್ಕೊಂಡು ಕುಂದ್ರಾಗಂಗಿಲ್ಲ ಬಿಕಾಸ್ 100 ಕ್ವಶನ್ಸ್ 100 ಕಾನ್ಸೆಪ್ಟ್ಸ್ ಇರ್ತಾವೆ. ಎಸ್. ಸೊ ದ್ಯಾಟ್ ಆಲ್ವೇಸ್ ಗೋ ಫಾರ್ ದಿ ವಾಟ್ ಟ್ರಿಕ್ಸ್ ಇಂದ ಹೋಗ್ರಿ ನೀವು. ಸೊ ಇಟ್ ವಿಲ್ ಬಿ ವೆರಿ ಈಸಿಯರ್ ಫಾರ್ ಯು. ಎಸ್. ಸೊ ದಿಸ್ ಈಸ್ ಆಲ್ ಅಬೌಟ್ ದಿ ವಾಟ್ ಸೈಕ್ಲೋ ಎಡಿಷನ್ ರಿಯಾಕ್ಷನ್. ಸೊ ಇದು ಕಾನ್ಸೆಪ್ಟ್ಸುವಲ್ ನಾವು ಸೈಕ್ಲೋ ಎಡಿಷನ್ ರಿಯಾಕ್ಷನ್ ಮುಗಿಸಿದ್ವಿ. ಸೊ ನೆಕ್ಸ್ಟ್ ಏನು ಮಾಡೋಣ್ರಿ ಸ್ವಲ್ಪ ಕ್ವಶನ್ಸ್ ಕೂಡ ಡಿಸ್ಕಸ್ ಮಾಡೋಣ ಆಫ್ಟರ್ ದಿ ವಾಟ್ ಸಿಗ್ಮಾಟ್ರೋಪಿಕ್ ರಿಯಾಕ್ಷನ್. ಸೊ ನೆಕ್ಸ್ಟ್ ವಿಲ್ ಬಿ ವಾಟ್ ಸಿಗ್ಮಾಟ್ರೋಪಿಕ್ ರಿಯಾಕ್ಷನ್. ಸೊ ಇಲ್ಲಿ ನಾನು ಭಾಳ ಟೈಮ್ ವೇಸ್ಟ್ ಮಾಡತ್ತಿಲ್ಲ ಬಿಕಾಸ್ ಏನ್ರಿ ಆಲ್ ಪೆರಿಸೈಕ್ಲಿಕ್ ಒನ್ ಶಾರ್ಟಲ್ಲಿ ಮುಗಿಸ್ಬೇಕಂತ ಒಂದು ಇದು ಇದೆ. ಎಸ್ ಮೈ ಗೋಲ್ ಈಸ್ ಟು ಫಿನಿಶ್ ಆಲ್ ಯುವರ್ ಪೆರಿಸೈಕ್ಲಿಕ್ ಇನ್ ಓನ್ಲಿ ಒನ್ ಶಾರ್ಟ್, ಅದು ಏನ್ರಿ 1 ಅವರಲ್ಲಿ. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಬನ್ನಿ ಸಿಗ್ಮಾಟ್ರೋಪಿಕ್ ರಿಯಾಕ್ಷನ್ ಅಂದರೆ ಏನ್ರಿ ದೇರ್ ಆರ್ ಯುನಿಮಾಲಿಕ್ಯುಲರ್ ಐಸೋಮರೈಸೇಷನ್. ಇಲ್ಲಿ ಏನಿರ್ತೈತೆ ರೀ ಇಲ್ಲಿ ಯುನಿಮಾಲಿಕ್ಯುಲರ್ ಅಂದರೆ ನೀವು ತಿಳ್ಕೊಂಡ್ಬಿಡಬೇಕು ಇನ್ ದಿ ಎಲೆಕ್ಟ್ರೋಸೈಕ್ಲಿಕ್ ರಿಯಾಕ್ಷನ್ ಆಸ್ ವೆಲ್ ಆಸ್ ಇನ್ ಯುವರ್ ಸಿಗ್ಮಾಟ್ರೋಪಿಕ್ ರಿಯಾಕ್ಷನ್ ಏನಿರ್ತೈತೆ ರೀ ಯುನಿಮಾಲಿಕ್ಯುಲರ್ ಒಂದೇ ಮಾಲಿಕ್ಯುಲ್ನಲ್ಲಿ ರಿಅರೇಂಜ್ಮೆಂಟ್ ಆಗ್ತೈತಿ ಹೌದಾ. ಸೊ ಹಾಗಿದ್ರೆ ಇರೋ 3 ರಿಯಾಕ್ಷನ್ ಯಾವುದ್ರದು ಒಂದು ಎಲೆಕ್ಟ್ರೋಫಿಲಿಕ್ ಒಂದು ಸೈಕ್ಲಿಕ್ ಎಡಿಷನ್ ದೆನ್ ವಾಟ್ ಏನ್ರಿ ಸಿಗ್ಮಾಟ್ರೋಪಿಕ್ ಹೌದಾ. ಒಂದು ಎಲೆಕ್ಟ್ರೋಸೈಕ್ಲಿಕ್ ಇನ್ನೊಂದು ಸೈಕ್ಲೋ ಎಡಿಷನ್ ಆ್ಯಂಡ್ ದೆನ್ ಸಿಗ್ಮಾಟ್ರೋಪಿಕ್ ಹೌದಾ. ಸೊ ಈ 3ರಲ್ಲಿ 2 ಯಾವ ರೀ ಎಲೆಕ್ಟ್ರೋಸೈಕ್ಲಿಕ್ ಆಯಿತು ಮತ್ತು ಸಿಗ್ಮಾಟ್ರೋಪಿಕ್ ಆಯಿತು. ಇವೇನ್ರಿ ಇವು ಯುನಿಮಾಲಿಕ್ಯುಲರ್ ಹೌದಾ, ಒಂದೇ ಮಾಲಿಕ್ಯುಲ್ನಲ್ಲಿ ರಿಅರೇಂಜ್ಮೆಂಟ್ ಆಗ್ತೈತಿ. ದೆನ್ ಸೈಕ್ಲೋ ಎಡಿಷನ್ ಒಂದೇ ಒಂದು ಏನಿರ್ತಾವ್ರಿ ದೇರ್ ವಿಲ್ ಬಿ 2 ಸಿಸ್ಟಮ್ಸ್ 2 ಸಿಸ್ಟಮ್ ಕಂಬೈನ್ ಆಗಿ ಏನಾಗ್ತೈತಿ ರೀ ದೇರ್ ವಿಲ್ ಬಿ ಪ್ರಾಡಕ್ಟ್ ವಿಲ್ ಫಾರ್ಮ್ ಓಕೆ. ಹಾಗಿದ್ರೆ ಸಿಗ್ಮಾಟ್ರೋಪಿಕಲ್ಲಿ ಹೇಗಾಗ್ತೈತಿ ವಾಟ್ ಈಸ್ ಡಿಫ್ರೆನ್ಸ್ ಬಿಟ್ವೀನ್ ಎಲೆಕ್ಟ್ರೋಸೈಕ್ಲಿಕ್ ಆ್ಯಂಡ್ ಸಿಗ್ಮಾಟ್ರೋಪಿಕ್ ಈ ಥರ ನೋಡಿದರೆ ನಮಗೆ ಈಸಿಯಾಗಿ ಫೈಂಡ್ ಮಾಡ್ಬೋದು. ಎಸ್. ಸೊ ಬನ್ನಿ ನೋಡೋಣ. ಸೊ ದೇರ್ ಆರ್ ಯುನಿಮಾಲಿಕ್ಯುಲರ್ ಐಸೋಮರೈಸೇಷನ್ ಆ್ಯಂಡ್ ಇನ್ವಾಲ್ವ್ಮೆಂಟ್ಸ್ ಆಫ್ ವಾಟ್ ಇನ್ವಾಲ್ವ್ಸ್ ದಿ ಮೂಮೆಂಟ್ ಆಫ್ ಎನ್ ಪೈ ಇನ್ ದಿ ಸಿಗ್ಮಾ ಬಾಂಡ್ ಫ್ರಮ್ ಒನ್ ಪೊಸಿಷನ್ ಟು ಏನ್ರಿ ಅನದರ್. ಕರೆಕ್ಟ್ ನೋಡ್ರಿ ಇಲ್ಲಿ ಅಲ್ಲಿ ಏನಾಗ್ತಿತ್ತು ರೀ ಓನ್ಲಿ ಪೈ ಬಾಂಡ್ ಮೂವ್ ಆಗ್ತಿತ್ತು ಹೌದಾ ಎಲ್ಲಿ ಎಲೆಕ್ಟ್ರೋಸೈಕ್ಲಿಕ್ನಲ್ಲಿ. ಬಟ್ ಇಲ್ಲಿ ಸಿಗ್ಮಾಟ್ರೋಪಿಕ್ ಸಿಗ್ಮಾ ಅಂದ್ರೆ ಏನ್ರಿ ಹೆಸರಲ್ಲೇ ಇದೆ ದೆರ್ ಇಸ್ ಎ ಸಿಗ್ಮಾ ಮೊಮೆಂಟಮ್ ಹೌದಾ. ಸಿಗ್ಮಾ ಏನಾಗ್ತೈತೆ ರೀ ಸಿಗ್ಮಾ ಬಾಂಡ್ ವಿಲ್ ಮೂವ್. ಎಸ್. ಸೊ ನೆಕ್ಸ್ಟ್ ನೋಡ್ರಿ ದೇ ಆರ್ ರಿಪ್ರೆಸೆಂಟೆಡ್ ಬೈ IJ ಅಂತ ನಾ ಇಲ್ಲಿ ಮಾಡೀನಿ ಈಗ ಓಕೆ. ಇಲ್ಲಿ IJ ಅಂತ ರಿಪ್ರೆಸೆಂಟ್ ಮಾಡ್ಬೋದು. ಸೊ ಇಲ್ರಿ ಸಿ ಹಿಯರ್ ಇಲ್ಲಿರುವಂತಹ ಎಮ್ ಓಕೆ ಇದೊಂದು ಏನು ಅಂತಿಕೋರಿ ಯಾವುದೋ ಒಂದು ಮಾಲಿಕ್ಯೂಲ್ ಅಂತಿಕೋರಿ ಕಂಪೌಂಡ್ ಅಂತಿಕೋರಿ. ಇಲ್ಲಿರುವಂಥ ಎಮ್ಮು ಏನಾಗೈತೆ ರೀ ಫ್ರಮ್ 1 to 3 ಫ್ರಮ್ ಫಸ್ಟ್ ಪೊಸಿಷನ್ ಟು 3rd ಪೊಸಿಷನ್ ಹೊಂಟಿದೆ
ಇಲ್ಲಿರುವಂಥ 2 ಮತ್ತು 3 ನಡುವೆ ಇರುವಂಥ ಡಬಲ್ ಬಾಂಡು ಶಿಫ್ಟ್ ಆಗಿ 1 ಮತ್ತು 2 ನಡುವೆ ಬರ್ತಾ ಇದೆ. ಎಸ್, ಸೊ ಬಾಂಡ್ ಫ್ರಾಮ್ 2 to 3 ಯಾವುದ್ರಿ ಪೈ ಬಾಂಡ್ ಈಸ್ ಮೂವಿಂಗ್ ಟುವರ್ಡ್ಸ್ ದಿ 1 and 2 ಆ್ಯಂಡ್ ಫಸ್ಟ್ನಲ್ಲಿರುವಂತಹ ಎಂ ಮಾಲಿಕ್ಯೂಲು ಅದೇನಾಗ್ತಿದೆ ರೀ, ಇಟ್ ಈಸ್ ಗೋಯಿಂಗ್ ಟು ದಿ ಥರ್ಡ್ ಒನ್. So this is called as what? 1,3 sigmatropic reaction or else 1,3 sigmatropic rearrangement. So this is first type. ನೆಕ್ಸ್ಟ್ ಬನ್ನಿ ನೋಡ್ರಿ, ಇಲ್ಲಿ ಯಾವ ಬಾಂಡು ಇಲ್ಲ, ದೇರ್ ಈಸ್ ನೋ ಬಾಂಡ್ ಹಿಯರ್. ಹಾಗಿದ್ರೆ ನಾ ಏನು ಮಾಡ್ತೀನಿ, ಎಲ್ಲಿ ಬಾಂಡ್ ಇದೆ ನೋಡ್ರಿ, ಎಲ್ಲಿ ಬಾಂಡ್ ಇದೆ ಅಪೋಸಿಟ್ ಟು ದಿಸ್, ಅದನ್ನೇನಂತೀನಿ 1 2 3 1 2 3. ಎಸ್, ಗೊತ್ತಾಯ್ತಾ, ಅರ್ಥ ಐತಿ. ಸೊ ಇಲ್ಲಿ ಎಷ್ಟು ಇದಾವ್ರಿ, 6 ಕಾರ್ಬನ್ ಇದಾವೆ. ಮೇಲಿಂದ 3 ಕಾರ್ಬನ್ನಿಗೆ 1 2 3 ಅಂತ ಹೆಸರು ಕೊಡ್ತೀನಿ, ಕೆಳಗಿರುವಂಥ 3 ಕಾರ್ಬನ್ನಿಗೆ 1 2 3 ಅಂತ ಹೆಸರು ಕೊಡ್ತೀನಿ. ಈಗ ನೋಡ್ರಿ, ದೇರ್ ಈಸ್ ಮೂಮೆಂಟ್ ಆಫ್ ಸಿಗ್ಮಾ ಬಾಂಡ್ ಆಲ್ಸೋ. ಇಲ್ಲಿ 1 1 ಇರುವಂತಹ ಬಾಂಡು ಬ್ರೇಕ್ ಆಗಿ ಇಲ್ಲಿ 3 3 ನಡುವೆ ಬರ್ತೈತಿ. ಓಕೆ, ದೆನ್ ಇದು ಇಲ್ಲಿ ಶಿಫ್ಟ್ ಆಗ್ತೈತಿ, ಇದು ಇಲ್ಲಿ ಶಿಫ್ಟ್ ಆಗ್ತೈತಿ. ಅದೇ ಇಲ್ಲಿರುವಂಥ ಬಾಂಡು ಶಿಫ್ಟ್ ಆಗಿ ಇಲ್ಲಿ ಬಂತು. ಓಕೆ, ಇಲ್ಲಿರುವಂಥ ಬಾಂಡು ಇಲ್ಲಿ ಶಿಫ್ಟ್ ಆಯಿತು, ಇಲ್ಲಿ ಆಯಿತು. ಸೇಮ್ ಇದೇ ಮಿರರ್ ಟೈಪ್ ಬರ್ತೈತಿ. ಓಕೆ, ಇದೇ ಏನಾದರೂ ಬೆಂಜಿನ್ ರಿಂಗು ಮಿರರ್ ಟೈಪ್ ಬಂದರೆ ಅದಕ್ಕೆ ಏನಂತಾರೆ ರೀ, 3 3 ಸಿಗ್ಮಾಟ್ರೋಪಿಕ್ ರಿಅರೇಂಜ್ಮೆಂಟ್ ಆರ್ ಎಲ್ಸ್ 3 3 ಸಿಗ್ಮಾಟ್ರೋಪಿಕ್ ರಿಯಾಕ್ಷನ್ ಅಂತೀವಿ. ಎಸ್, ಸೊ ಇದು ಹೆಂಗಪ್ಪ ಅಂದರೆ ಒಂಥರ ಈ ರೀತಿ ಹಿಂಗೆ ಹಾರ್ಟ್ ಶೇಪ್ ಇತ್ತಂದರೆ ಬ್ರೇಕ್ ಆಯಿತು. ಎಸ್, ಸೊ ಈ ರೀತಿ ಇರ್ತೈತಿ. 1 2 3 ಇಲ್ಲಿಂದ 3 2 1 1 2 3 3 2 1. ಎಸ್, ಅರ್ಥ ಐತ್ರಿ. ಸೊ ಇದೇನಾಗೈತೆ ರೀ, ಮತ್ತು ಈ ರೀತಿ ಇನ್ ಹಾಫ್. ಸೊ ಈ ರೀತಿ ಇದೊಂದು ಹಾಫು, ಇದೊಂದು ಹಾಫು, ಈ ರೀತಿ ಏನಾಗ್ತೈತೆ ರೀ, ಬ್ರೇಕ್ ಆದರೆ ದಟ್ ಇಸ್ ಕಾಲ್ಡ್ ಎಸ್ ವಾಟ್ 3 3 ಸಿಗ್ಮಾಟ್ರೋಪಿಕ್. ಓಕೆ, ನೆಕ್ಸ್ಟ್ ಬರ್ರಿ, 1 2 3 4 5 5 ಕಾರ್ಬನ್ ಇರ್ತಾವೆ, ಹೌದಾ. ಸೊ ಸೇಮ್ ಇದು 1 3 ಹೇಗಿತ್ತಲ್ಲ ಹಾಗೆ 1 5 ಅದೇ 1ನಲ್ಲಿರುವಂತಹ ಏನ್ರಿ ಅಟಮ್ ಮಾಲಿಕ್ಯೂಲ್ ಇರ್ಬೋದು, ಇದೇನಾದರೂ ಶಿಫ್ಟ್ ಆಗಿ 5ನೇ ಹೋತು, ದೆನ್ 4 5ದಲ್ಲಿರುವಂಥ ಡಬಲ್ ಬಾಂಡು ಏನಾದರೂ ಇಲ್ಲಿ ಬಂತುಪ್ಪ, ದೇರ್ ಇಸ್ ಎ ಮೂಮೆಂಟ್ ಆಫ್ ಕಾಂಜುಗೇಷನ್ ಏನಾದರೂ ಇತ್ತಪ್ಪ ಅಂದರೆ ದೆನ್ ದಟ್ ಈಸ್ ಕಾಲ್ಡ್ ಆಸ್ ವಾಟ್ 1 5 ಸಿಗ್ಮಾಟ್ರೋಪಿಕ್ ರಿಅರೇಂಜ್ಮೆಂಟ್ ಆರ್ ಎಲ್ಸ್ 1 5 ಸಿಗ್ಮಾಟ್ರೋಪಿಕ್ ರಿಯಾಕ್ಷನ್. ಓಕೆ, ದೀಸ್ ಆರ್ ದಿ ಮೋಸ್ಟ್ ಬೇಸಿಕ್. ಅರ್ಥ ಐತ್ರಿ. 1 3 3 3 ಆ್ಯಂಡ್ 1 5 ಇವು 3 ಭಾಳ ನೀವು ನೆನ್ಪಿಡ್ಬೇಕು ರೀ ಕರೆಕ್ಟಾಗಿ. ಎಸ್, ಇಷ್ಟೇ ರೀ, ಇದಿಷ್ಟು ಬಿಟ್ಟು ಬೇರೆ ಕಾನ್ಸೆಪ್ಟ್ ಏನೂ ಇಲ್ಲ. ಓಕೆ, ಕರೆಕ್ಟಾಗಿ ಕಲೀರಿ. ಎಸ್, ನೆಕ್ಸ್ಟ್ ಬರ್ರಿ, ದಟ್ ಈಸ್ ಕೋಪ್ ರಿಅರೇಂಜ್ಮೆಂಟ್. ಸೊ ಇಲ್ಲೇನು ಬರ್ತಾವೆ ರೀ, ಇಲ್ಲಿ 3 ರಿಯಾಕ್ಷನ್ ಬರ್ತಾವೆ. ಓಕೆ, ಈ 3 ರಿಯಾಕ್ಷನ್ನು ಬಹಳ ಇಂಪಾರ್ಟೆಂಟ್ ಆಗ್ತಾವೆ ರೀ ಫಾರ್ ಯುವರ್ ಕೆಸೆಟ್ ಎಕ್ಸಾಮಿನೇಷನ್. ಓಕೆ, ಕೋಪ್ ರಿಅರೇಂಜ್ಮೆಂಟ್. ಕೋಪ್ ರಿಅರೇಂಜ್ಮೆಂಟ್ ಅಂದರೆ ಏನು ಅಂತಂದರೆ ದಿಸ್ ಈಸ್ ಮೇನ್ಲಿ ಅ 1 5 ಡೈನ್. ಇದೆಲ್ಲ ಆಗ್ತೈತೆ ರೀ, 1 5 ಡೈನ್ ನಡುವೆ ಆಗ್ತೈತಿ. ಓಕೆ, ಇಲ್ಲಿ ಏನಾಗ್ತೈತೆ ರೀ ಅಂತಂದರೆ 3 ಮತ್ತು 4 ನಡುವಿರುವಂಥ ನೋಡ್ರಿ, ಇಲ್ಲಿ 3 ಆ್ಯಂಡ್ 4 ನಡುವಿರುವಂತಹ ಬಾಂಡು ಬ್ರೇಕ್ ಆಗಿ ಏನಾಗ್ತೈತೆ ರೀ, 1 ಮತ್ತು 6 ನಡುವೆ ಇರುವಂತಹ ಬಾಂಡು ಫಾರ್ಮ್ ಆಗ್ತೈತಿ. ಏನಾಗ್ತೈತೆ ರೀ, ಇಲ್ಲಿ ದೇರ್ ಈಸ್ ಎ ಬ್ರೇಕ್ ಡೌನ್ ಆಫ್ cleavage of 3 4 bond and there is a formation of 1 6 bond. There is a breakage of 3 4 bond and then there is a formation of 1 6 bond. Then in reaction is thermally allowed. ಈ ರಿಯಾಕ್ಷನ್ ಇರ್ತೈತಿ, ಥರ್ಮಲಿ ಅಲೋಡ್ ಇರ್ತೈತಿ. ಹಾಗಿದ್ರೆ ಏನ್ರಿ, ಸ್ವಲ್ಪ ಹಿಂದೆ ಬರ್ರಿ. 4n + 2 ಇದ್ರೆ ದಟ್ ಈಸ್ ಥರ್ಮಲಿ ಅಲೋಡ್, 4n ಇದ್ರೆ ದಟ್ ಈಸ್ ಫೋಟೋಕೆಮಿಕಲಿ ಅಲೋಡ್, ಹೌದಾ. ಸೊ ಡೈಸಲ್ ರಿಯಾಕ್ಷನ್ನು ಒಂದೇ, ದಿಸ್ ಕೋಪ್ ರಿಅರೇಂಜ್ಮೆಂಟು ಒಂದೇ ಅನ್ಕೋಬಹುದಾ ನೀವು, ಹೌದಾ, ಬಿಕಾಸ್ ಬೋತ್ ಆರ್ ಥರ್ಮಲ್ ಅಲೋಡ್. ಈ ಥರ ನೆನ್ಪಿಡ್ರಿ. ಸೊ ದಿಸ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಫಾರ್ ಯು. ಎಸ್, ನೆಕ್ಸ್ಟ್ ಬನ್ನಿ, 3 3 ಸಿಗ್ಮಾಟ್ರೋಪಿಕ್ ರಿಅರೇಂಜ್ಮೆಂಟ್ ಈಸ್ ಹ್ಯಾಪನ್ ಹಿಯರ್. 1 5 ಡೈನ್ ಐತಿ, ಹೌದಾ, 1 5 ಡೈನ್ ಐತಿ ಆ್ಯಸ್ ವೆಲ್ ಆ್ಯಸ್ ಇಲ್ಲಿ ಯಾವ ರಿಯಾಕ್ಷನ್ ಆಗ್ತೈತಿ ರೀ, ಇಲ್ಲಿ 3 3 ಸಿಗ್ಮಾಟ್ರೋಪಿಕ್ ಆಗ್ತೈತಿ. 3 3 ಸಿಗ್ಮಾಟ್ರೋಪಿಕ್ ಅಂದರೆ ಯಾವ್ದು ಇದು, ಇಲ್ಲಿ ನೋಡ್ರಿ, ಇಲ್ಲಿ 1 2 3 4 5 6, ಹೌದಾ. ಸೊ ಇಲ್ಲಿ 5 ಮತ್ತು 6 ನಡುವೆ, ದೆನ್ ಇಲ್ಲಿ ಏನಾಗ್ತೈತಿ ರೀ, 1 ಮತ್ತು 2 ನಡುವೆ ಏನದವ್ರಿ, ಇಲ್ಲಿ ಏನದವ್ರಿ, ಬೈಪಾಂಡ್ ಅದಾವು. ಸೊ ದಿಸ್ ಇಸ್ ವಾಟ್ 1 5 ಡೈನ್, 1 5 ಡೈನ್, ಹೌದಾ. ದೆನ್ ಅವ್ರು ಏನದಾರ ಇಲ್ಲಿ 3 ಮತ್ತು 4 ನಡುವೆ ಬಾಂಡ್ ಬ್ರೇಕ್ ಆಗ್ತೈತಿ. 1 2 3 ಇಲ್ಲಿರುವಂಥ 3 ಕಾರ್ಬನ್ನು ಇಲ್ಲಿರುವಂಥ 4th ಕಾರ್ಬನ್ ನಡುವೆ ಏನಾಗ್ತೈತಿ ರೀ, ಬಾಂಡ್ ಬ್ರೇಕ್ ಆಯಿತು, ಹೌದಾ. ದೆನ್ ಅಗೇನ್ ಏನಾಯ್ತು ರೀ, 1 6 ನಡುವೆ ಬಾಂಡ್ ಫಾರ್ಮ್ ಆಗ್ತೈತಿ. ಸೊ 1 2 3 4 5 6 ಇವೆರಡರ ನಡುವೆ ಏನಾಯ್ತು ರೀ, 1 6 ನಡುವೆ ಬಾಂಡ್ ಫಾರ್ಮ್ ಆಯಿತು.
ನೋಡ್ರಿ ಇಲ್ಲಿ 1 5 ನಡುವೆ ಬಾಂಡ್ ಫಾರ್ಮ್ ಆಯಿತು, 1 6 ನಡುವೆ ಬಾಂಡ್ ಫಾರ್ಮ್ ಆಯಿತು ಮತ್ತು 3 4 ನಡುವೆ ಬಾಂಡ್ ಬ್ರೇಕ್ ಆಯಿತು. ಸೊ ವಾಟ್ ಈಸ್ ದಿಸ್? ದಿಸ್ ಈಸ್ 3 3 ಸಿಗ್ಮಾಟ್ರೋಪಿಕ್ ರಿಅರೇಂಜ್ಮೆಂಟ್ ಆರ್ ಎಲ್ಸ್ ದಿಸ್ ಈಸ್ ಕಾಲ್ಡ್ ಆಸ್ ವಾಟ್? ಕೋಪ್ ರಿಅರೇಂಜ್ಮೆಂಟ್. ಇದೇನ್ರಿದು? ದಿಸ್ ಈಸ್ ಕಾಲ್ಡ್ ಕೋಪ್ ರಿಅರೇಂಜ್ಮೆಂಟ್. ನಿಮ್ಗೆ ಕೇಳ್ತಾರೆ ಎಕ್ಸಾಮ್ದಲ್ಲಿ ಏನ್ರಿ ವೆದರ್ ಇಟ್ ಈಸ್ ಎ 3 3 ಸಿಗ್ಮಾಟ್ರೋಪಿಕ್ ರಿಅರೇಂಜ್ಮೆಂಟ್ ಆರ್ ದಿಸ್ ಈಸ್ ಎ ಕೋಪ್ ರಿಯಾಕ್ಷನ್. ಓಕೆ, ಅವ್ರು ಇನ್ನೊಂದು ಯಾವುದೋ ಕೊಟ್ಟು ಆ್ಯಂಡ್ ದೆನ್ ಬೋತ್ ಎ ಆ್ಯಂಡ್ ಬಿ ಅಂತ ಕೇಳ್ಬೋದು. ಅವಾಗ ನೀವೇನು ಬರ್ತೀರಿ? ಬೋತ್ ಎ ಆ್ಯಂಡ್ ಬಿ, ಬಿಕಾಸ್ ಇದು ಕೋಪ್ ರಿಯಾಕ್ಷನ್ನು ಹೌದು ಆ್ಯಸ್ ವೆಲ್ ಆ್ಯಸ್ 3 3 ಸಿಗ್ಮಾಟ್ರೋಪಿಕ್ ರಿಅರೇಂಜ್ಮೆಂಟು ಹೌದ್ರಿ. ಎಸ್, ಬಿಕಾಸ್ ಬೋತ್ ಆರ್ ಸೇಮ್. ಎಸ್, ಗಾಟ್ ದ ಪಾಯಿಂಟ್. ಸೊ ಈ ರೀತಿ ನಿಮಗೆ ಕನ್ಫ್ಯೂಸ್ ಆಗೋ ಸಾಧ್ಯತೆ ಇರ್ತೈತಿ. ಸೊ ಕ್ಲಿಯರ್ ಆಗಿ ಕ್ವಶನ್ನ ನೋಡಿ. ಎಸ್, ನೆಕ್ಸ್ಟ್ ವಿಲ್ ಬಿ ವಾಟ್? ಸಿ ಡಬಲ್ ಬಾಂಡ್ ಸಿ ಈಸ್ ಮೋರ್ ಸಬ್ಸ್ಟಿಟ್ಯೂಷನ್ ಆರ್ ಎಲ್ಸ್ ಮೋರ್ ಫೇವರ್ಡ್. ಎಲ್ಲಿ ಮೋರ್ ಸಬ್ಸ್ಟಿಟ್ಯೂಷನ್ ಇರ್ತೈತಿ ಅದೇನಾಗಿರ್ತೈತಿ? ರಿಯಾಕ್ಷನು ಮೋರ್ ಫೇವರ್ಡ್ ಆಗಿರ್ತೈತಿ. ಓಕೆ, ಏನಾದರೂ ಸಿ ಸಿ ಕಾರ್ಬನ್ ಕಾರ್ಬನ್ ನಡುವೆ ಡಬಲ್ ಬಾಂಡ್ ಇದ್ದರೆ ದಟ್ ಈಸ್ ಮೋರ್ ಫೇವರ್ಡ್ ಅಂತ ಹೇಳ್ತಾರೆ ಇನ್ ದ ಸಿಗ್ಮಾಟ್ರೋಪಿಕ್ ರಿಯಾಕ್ಷನ್. ಎಸ್, ನೆಕ್ಸ್ಟ್ ಬನ್ನಿ ಇದೇ ಒಂದು ಎಕ್ಸಾಂಪಲ್ ಕೊಟ್ಟಿನಿ. ಸೇಮ್ ಆಗಲೇ ಏನಂತಲ್ರಿ 3 3 ಸಿಗ್ಮಾಟ್ರೋಪಿಕ್ ರಿಅರೇಂಜ್ಮೆಂಟ್ ಇದ್ದರೆ ಅಲ್ಲಿ ಏನಾಗ್ತೈತೆ ರೀ? ದೇರ್ ವಿಲ್ ಬಿ ವಾಟ್? ಬ್ರೇಕೇಜ್ ಆಫ್, ನೋಡ್ರಿ ಇಲ್ಲಿ ಬ್ರೇಕೇಜ್ ಆಫ್ ಸೇರ್ 1 2 3 4. ಸೊ ಇಲ್ಲಿ 3 4 ಕಾರ್ಬನ್ ಬ್ರೇಕ್ ಆಗ್ತೈತಿ, 1 6 ಕಾರ್ಬನ್ ನಡುವೆ ಬಾಂಡ್ ಫಾರ್ಮ್ ಆಗ್ತೈತಿ. ಓಕೆ, ಎಸ್. ಸೊ ಇಲ್ಲಿ ನಾನು 3 3 ಅಂತ ಹೇಳೋಕೆ ಈ ರೀತಿ ನಂಬರಿಂಗ್ ಮಾಡೀನಿ. ಎಸ್, ಇದನ್ನು ನೀವು ಬರ್ಕೋಬಹುದು. ನೆಕ್ಸ್ಟ್ ಬನ್ನಿ ಏನೈತಿ? ಇನ್ನೊಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ನಾನು ಇಲ್ಲಿ ಹೇಗಿದೆ ನೋಡ್ರಿ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಒಂದು ಟ್ರಯಾಂಗಲ್ ಕಾಣ್ತಾ ಇದೆಯಾ? ಎಸ್, ಆರ್ ಯು ಸೀಯಿಂಗ್ ಹಿಯರ್? ವಾಟ್ ಈಸ್ ದಿಸ್? 3 ಮೆಂಬರ್ ರಿಂಗ್, ಹೌದಾ? 3 ಮೆಂಬರ್ ಸೈಕ್ಲಿಕ್ ರಿಂಗ್ ಕಾಣ್ತಾ ಇದೆಯಾ? ಸೊ ಯಾವಾಗಿದ್ರೂ ನೋಡ್ರಿ ಈ ಥರ ಏನಾದರೂ 3 ಮೆಂಬರ್ ಸೈಕ್ಲಿಕ್ ರಿಂಗ್ ಇದ್ದರೆ ಇದು ಏನಿರ್ತೈತೆ ರೀ? ದಿಸ್ ಈಸ್ ವಾಟ್? ದಿಸ್ ಈಸ್ ಸ್ಟೆರಿಕಲಿ ವಾಟ್? ಹೆಂಗಿರ್ತೈತಿ ಇಲ್ಲಿ? ಸ್ಟೆರಿಕ್ ಹಿಂಡ್ರೆನ್ಸ್ ಇರ್ತೈತಿ, ಹೌದಾ? ರಿಂಗ್ ಸ್ಟ್ರೇನ್ ಇರ್ತೈತಿ. ರಿಂಗ್ ಸ್ಟ್ರೇನ್ ಇರೋದ್ರಿಂದ ಈ ಬಾಂಡ್ ಏನಾಗ್ತೈತಿ ರೀ? ಫಸ್ಟಿಗೆ ಬ್ರೇಕ್ ಆಕೈತಿ. ಈ ಬಾಂಡ್ ಏನಾದರೂ ಬ್ರೇಕ್ ಆದರೆ ಏನಾಯ್ತು ನೋಡ್ರಿ, ಇಲ್ಲಿ ಹಿಂಗೆ ವಿ ಶೇಪ್ ಬರ್ತೈತಿ. ಈ ಬಾಂಡ್ ಬ್ರೇಕ್ ಆದಮೇಲೆ ಇಲ್ಲಿ ಏನು ಬರ್ತೈತಿ? ಹಿಂಗೆ ವಿ ಶೇಪ್ ಬರ್ತೈತಿ. ಎಸ್, ಸೊ ನಂಬರಿಂಗ್ ಮಾಡ್ತೀವಿ ನೋಡ್ರಿ ನಾವು 1 2 3 ದೆನ್ 4 5 6 7. ಕರೆಕ್ಟಾ? ಸೊ 7 ಏನದವ್ರು ಇಲ್ಲಿ? ಕಾರ್ಬನ್ ಅದಾವು. ಇಲ್ಲಿರೋ ಬಾಂಡ್ ಇಲ್ಲಿ ಶಿಫ್ಟ್ ಆಯಿತು, ಇಲ್ಲಿರೋ ಬಾಂಡ್ ಇಲ್ಲಿ ಶಿಫ್ಟ್ ಆಯಿತು, ಇಲ್ಲಿರೋ ಬಾಂಡು ಇಲ್ಲಿ ಶಿಫ್ಟ್ ಆಯಿತು. ಎಸ್, ಕರೆಕ್ಟಾ? ಸೊ ದ್ಯಾಟ್ ಹೆಂಗೈತೆ ನೋಡ್ರಿ, ಇಲ್ಲೊಂದು ಬಾಂಡ್ ಫಾರ್ಮ್ ಆಗ್ತೈತಿ. ಕರೆಕ್ಟಾ? 7 ಆ್ಯಂಡ್ ಏನ್ರಿ 7 ಆ್ಯಂಡ್ 1 ನಡುವೆ ಒಂದು ಬಾಂಡ್ ಫಾರ್ಮ್ ಆಕೈತಿ. ನೋಡ್ರಿ ಇಲ್ಲಿ 7 ಆ್ಯಂಡ್ 1 ನಡುವೆ ಒಂದು ಬಾಂಡ್ ಫಾರ್ಮ್ ಆಯಿತು. ಇಲ್ಲಿರುವಂಥ ಪೈ ಬಾಂಡ್ ಹೋಗಿ 5 ಮತ್ತು 6 ನಡುವೆ ಇರ್ತೈತಿ. ಇಲ್ಲಿರುವಂಥ ಪೈ ಬಾಂಡ್ ಹೋಗಿ 5 ನಡುವೆ 6 ನಡುವೆ ಬಂತು. ದೆನ್ ಇಲ್ಲಿರುವಂಥ ಪೈ ಬಾಂಡ್ ಶಿಫ್ಟ್ ಆಗಿ ಎಲ್ಲಿ ಬಂತಿರೋದು? 2 ಆ್ಯಂಡ್ 3 ನಡುವೆ. ಸೊ ದಿಸ್ ಈಸ್ ದ ವಾಟ್? ಪ್ರಾಡಕ್ಟ್ ಫಾರ್ಮ್. ಸೊ ಈ ರೀತಿ ಪ್ರಾಡಕ್ಟ್ ಕೊಟ್ಟು ಇದು ಯಾವ ರಿಯಾಕ್ಷನ್ ಅಂತ ಕೇಳ್ಬೋದು ನಿಮಗೆ. ಸೊ ನೀವು ಕನ್ಫ್ಯೂಸ್ ಆಗ್ಬಿಡ್ತೀರಿ, ಏನ್ರಿ ಇದು? ಸೊ ಒಂದೇ ಐತಿ ಮಾಲಿಕ್ಯೂಲ್, ಇದರಲ್ಲಿ ಏನಾಗ್ತಿದೆ ರೀ? ರಿಅರೇಂಜ್ಮೆಂಟ್ ಆಗ್ತಿದೆ. ಎಸ್, ದಿಸ್ ಈಸ್ ವಾಟ್? ಎಲೆಕ್ಟ್ರೋಸೈಕ್ಲಿಕ್ ಅಂತ ಹಾಕಿ ಬಂದ್ಬಿಡ್ತೀರಿ. ಕರೆಕ್ಟಾ? ಬಟ್ ನೋ, ದಿಸ್ ಈಸ್ ನಾಟ್ ಎಲೆಕ್ಟ್ರೋಸೈಕ್ಲಿಕ್. ದಿಸ್ ಈಸ್ ವಾಟ್? ದಿಸ್ ಈಸ್ ಸಿಗ್ಮಾಟ್ರೋಪಿಕ್ ರಿಅರೇಂಜ್ಮೆಂಟ್. ಅರ್ಥ ಆಯ್ತು ರೀ? ದಿಸ್ ಈಸ್ ವಾಟ್? ದಿಸ್ ಈಸ್ ಸಿಗ್ಮಾಟ್ರೋಪಿಕ್ ರಿಅರೇಂಜ್ಮೆಂಟ್. ಸೊ ಇಲ್ಲಿ 3 3 ಆಗ್ತಿದೆಯಾ, 1 3 ಆಗ್ತಿದೆಯಾ, 1 5 ಆಗ್ತಿದೆಯಾ? ಕರೆಕ್ಟಾಗಿ ನೋಡ್ರಿ. ಓಕೆ, ಇಫ್ ಏನಾದರೂ ಹಾಕ್ತಿದ್ರೆ ದೆನ್ ಇಟ್ ವಾಸ್ ಸಿಗ್ಮಾಟ್ರೋಪಿಕ್. ಅದೇ ನಿಮ್ಗೆ ಏನಾದರೂ ಕ್ಲೇಸಿನ್ ಕೋಪ್ ಇದ್ರೆ ಈಸಿಯಾಗಿ ಗೊತ್ತಾಗೈತಿ, ಬಿಕಾಸ್ ಆಕ್ಸಿಜನ್ ಇತ್ತಾ ಕ್ಲೇಸನ್ ಕೋಪ್. ಅದೇನಾದರೂ ನಿಮಗೆ ನೈಟ್ರೋಜನ್ ಇತ್ತಾ ಅಜಾಕು. ಓಕೆ, ಕ್ಲೇಸನ್ ಅಂತ ಬಂದರೆ ಆಕ್ಸಿಜನ್ ಇರ್ತೈತಿ, ನೈಟ್ರೋಜನ್ ಇದ್ದರೆ ಅಜಾ ಅಂತ ಬರ್ತೈತಿ. ಸೊ ಅದನ್ನು ನೀವು ಈಸಿಯಾಗಿ ಫೈಂಡ್ ಮಾಡ್ಬೋದು. ಬಟ್ ವೆನ್ ಇಟ್ ಈಸ್ ಫಾರ್ ಕೋಪ್ ರಿಅರೇಂಜ್ಮೆಂಟ್, ಕೋಪ್ ರಿಯಾಕ್ಷನ್, ಅವಾಗ ಏನು ಬರ್ತೈತಪ್ಪ ಅಂದರೆ ನಿಮಗೆ ಕೋಪ್ ರಿಯಾಕ್ಷನ್ ನಡುವೆ ಮತ್ತು ಎಲೆಕ್ಟ್ರೋಸೈಕ್ಲಿಕ್ ರಿಯಾಕ್ಷನ್ ನಡುವೆ ಸ್ವಲ್ಪ ಗೊಂದಲ ಉಂಟಾಗ್ತೈತಿ. ಬಟ್ 3 3 ಏನಾದರೂ ಇದ್ದರೆ ದೆನ್ ಇಟ್ ಈಸ್ ವಾಟ್? ದಿಸ್ ಈಸ್ ಸಿಗ್ಮಾಟ್ರೋಪಿಕ್ ರಿಅರೇಂಜ್ಮೆಂಟ್ ಅಂತ ನಿಮಗೆ ಗೊತ್ತಾಗಬೇಕು. ಓಕೆ, ಎಸ್, ಕ್ಲಿಯರ್ ಆಗ್ತಿದೆಯಾ? ಓಕೆ, ನೆಕ್ಸ್ಟ್ ವಿಲ್ ಬಿ ವಾಟ್? ಕ್ಲೇಸನ್ ಕೋಪ್ ರಿಅರೇಂಜ್ಮೆಂಟ್. ನೆಕ್ಸ್ಟ್ ರಿಯಾಕ್ಷನ್ ಈಸ್ ಕ್ಲೇಸನ್ ಕೋಪ್ ರಿಅರೇಂಜ್ಮೆಂಟ್. ಕ್ಲೇಸನ್ ಅಂತ ಬಂದರೆ ಏನಿರ್ತೈತಿ ಅಲ್ಲಿ? ಆಕ್ಸಿಜನ್ ಇರ್ತೈತಿ. ದೆನ್ ಆಕ್ಸಿಜನ್ನಲ್ಲಿರುವಂಥ ಅದೇ 3 4 ಬಾಂಡೇ ಬ್ರೇಕ್ ಆಗ್ತೈತಿ. ಓಕೆ, ದಿಸ್ ಈಸ್ ವಾಟ್? 1 2 3 4. ಓಕೆ, ಇಲ್ಲಿರುವಂಥ ಆಕ್ಸಿಜನ್ ಕಾರ್ಬನ್ ಬಾಂಡ್ ಇರ್ತೈತಲ್ರಿ, ಅದು ಬ್ರೇಕ್ ಆಗಿ ಏನಾಗ್ತೈತೆ ರೀ? ಅಲ್ಲಿ ಡಬಲ್ ಬಾಂಡ್ ಬಂದರೆ ದೆನ್ ದಿಸ್ ಈಸ್ ವಾಟ್? ದಿಸ್ ಈಸ್ ಕ್ಲೇಸನ್ ಕೋಪ್ ರಿಅರೇಂಜ್ಮೆಂಟ್ ಅಂತ ನೀವು ಹೇಳಬೇಕು. ಓಕೆ, ಸೊ ದಿಸ್ ಈಸ್ ಅಬ್ಸರ್ವ್ಡ್ ಅಂಡರ್ ದಿ ವಾಟ್? ಅಲೈಲ್ ವಿನೈಲ್ ಈಥರ್. ಓಕೆ, ಅಲೈಲ್ ವಿನೈಲ್ ಈಥರ್ ನಡುವೆ ಆಗ್ತೈತಿ. ದೆನ್ ದೇರ್ ಇಸ್ ಎ ವಾಟ್? C3 C4 ಬಾಂಡ್ ವಿಲ್ ಬಿ ಬ್ರೇಕ್ ಆ್ಯಂಡ್ ದಿ 1 and
6 ನಡುವೆ ಏನಾಗ್ತದೆ ರೀ ಬಾಂಡ್ ವಿಲ್ ಬಿ ಫಾರ್ಮೇಷನ್ ಇಲ್ ಟೇಕ್ ಪ್ಲೇಸ್. ದೆನ್ ಹಿಯರ್ ಡ್ರೈವಿಂಗ್ ಫೋರ್ಸ್ ಏನಪ್ಪ ಅಂತಂದರೆ ಮೋಸ್ಟ್ ಸ್ಟೇಬಲ್ ವಾಟ್ ಕಾರ್ಬನೈಲ್ ಗ್ರೂಪ್ ಇಲ್ಲಿ ಐತೆ ನೋಡ್ರಿ, ಸಿ ಡಬಲ್ ಬಾಂಡ್ ಓ, ದಿಸ್ ಇಸ್ ವಾಟ್ ಮೋರ್ ಸ್ಟೇಬಲ್. ಇದನ್ನು ಕಂಪೇರ್ ಮಾಡಿದರೆ ಇದು ಮೋರ್ ಸ್ಟೇಬಲ್ ಇರ್ತೈತಿ. ಓಕೆ ಓಕೆ ಅರ್ಥ ಆಯ್ತು ರೀ. ಸೊ ದಿಸ್ ಈಸ್ ವಾಟ್ ಹಿಯರ್, ದಿಸ್ ಈಸ್ ದಿ ಡ್ರೈವಿಂಗ್ ಫೋರ್ಸ್. ಇದ್ರ ಕ್ವಶನ್ ಕೇಳ್ಬೋದು ಅವರು. ಓಕೆ, ಕ್ಲೈಸೆನ್ಕೋಪ್ ರಿಅರೇಂಜ್ಮೆಂಟಲ್ಲಿ ವೈ ಕ್ಲೈಸೆನ್ಕೋಪ್ ರಿಅರೇಂಜ್ಮೆಂಟ್ ವಿಲ್ ಫಾರ್ಮ್, ಬಿಕಾಸ್ ದೇರ್ ವಿಲ್ ಬಿ ಮೋರ್ ಸ್ಟೇಬಲ್ ಕಾರ್ಬನೈಲ್ ಗ್ರೂಪ್ ಅಂತ ಇರ್ಬೋದು ಒಂದು ಆಪ್ಷನ್. ಎಸ್, ಸೊ ಇದನ್ನು ನೋಟ್ ಮಾಡ್ಕೊರಿ. ಎಸ್, ನೆಕ್ಸ್ಟ್ ಬರ್ರಿ ಇಫ್ ದೇರ್ ಈಸ್ ಎ ವಾಟ್ ಸಬ್ಸ್ಟಿಟ್ಯೂಷನ್ ಇದ್ದರೆ ಈ ಥರ CL NH3OR ಇದ್ದರೆ ಏನಾಗ್ತದೆ ರೀ, ದಿಸ್ ಈಸ್ ಮೋಸ್ಟ್ ಫೇವರ್ಡ್. ಈ ಥರ ಇದ್ದರೆ ಈಸಿಯಾಗಿ ರಿಯಾಕ್ಷನ್ನು ಮುಂದೆ ಹೋಗ್ತೈತಿ ಪ್ರಾಡಕ್ಟ್ ಹತ್ರ. ಎಸ್, ಸೊ ನಾವು ಏನು ಮಾಡಿದ್ವಿ ಈಗ, ಆಲ್ಮೋಸ್ಟ್ ವಿ ಆರ್ ಇನ್ ದ ಲಾಸ್ಟ್ ಸ್ಟೇಜ್ ಆಫ್ ದಿಸ್ ವಿಡಿಯೋ. ಓಕೆ, ಏನೈತ್ರಿ ಇಲ್ಲಿ, ದಿಸ್ ಈಸ್ ವಾಟ್ ಅಜಾಕೋಪ್ ರಿಅರೇಂಜ್ಮೆಂಟ್. ಅಜಾಕೋಪ್ ರಿಅರೇಂಜ್ಮೆಂಟ್ ಅಂದ್ರೆ ಏನು ರೀ, ಒಂದು NH ಗ್ರೂಪ್ ಇರ್ತೈತಿ, ನೈಟ್ರೋಜನ್ ಇತ್ತಪ್ಪ ಅಂದರೆ ದಟ್ ಈಸ್ ವಾಟ್ ಅಜಾಕೋಪ್ ರಿಅರೇಂಜ್ಮೆಂಟ್. ಎಸ್, ಸೊ ಅಜಾಕೋಪ್ ರಿಅರೇಂಜ್ಮೆಂಟು ನಿಮ್ಗೆ ಏನಾಗ್ತೈತಪ್ಪ ಅಂದರೆ ಅಲೈಲ್ ವಿನೈಲ್ ನಡುವೆ ಆಗ್ತೈತಿ. ಆ್ಯಂಡ್ ದಿಸ್ ಈಸ್ ಆಲ್ಸೋ ವಾಟ್ 3-3 ಆಗ್ತೈತಿ. ಓಕೆ, ಅಲ್ಲಿ 3-3 ಇತ್ತು, ಇದು 3-3. ಎಸ್, ಇಲ್ಲಿ ಏನಾಗ್ತೈತಪ್ಪ ಅಂದರೆ A3 ಮತ್ತು B3 ಅಂದರೆ ಒಂದು ಕಾರ್ಬನ್ನು ಇನ್ನೊಂದು ನೈಟ್ರೋಜನ್. ಸೊ ನಾನು A3 B3 ಅಂತ ಬರ್ದೆ. ಅದು ಯಾವುದ್ರಿ ನಿಮಗೆ ಕ್ಲೈಸೆನ್ಕೋಪ್ ಏನಾಗ್ತೈತೆ ರೀ, A3B3. ಯಾಕಪ್ಪ ಅಂದರೆ ಅಲ್ಲಿ ಒಂದು ಆಕ್ಸಿಜನು ಅಂದರೆ ಡಿಫ್ರೆಂಟ್ ಹೆಟ್ರೋ ಕಂಪೌಂಡ್ ಇದ್ದಾವೆ ಅಂತ ಇಲ್ಲಿ ಇಂಡಿಕೇಶನ್. A3 and B3 bond will be break and there is a formation of C1 and C6 bond. Okay, then in secondary and tertiary amine will give this reaction. Primary ಇಂದ ಆಗೋದಿಲ್ಲ, ಬಿಕಾಸ್ ಇಲ್ಲಿ ಪ್ರೈಮರಿ ಆಗೋಕ್ಕೆ ಸಾಧ್ಯನೇ ಇಲ್ಲ. ಬಿಕಾಸ್ ಇಟ್ ಈಸ್ ವಾಟ್ ಒಂದು ಹೈಡ್ರೋಜನ್ ಇರಬೇಕು, ಇಲ್ಲಪ್ಪ ಅಂದ್ರೆ ಏನು ಇರ್ಬೇಕು ರೀ, CH3 ಇರಬೇಕು. CH3 ಇತ್ತಂದ್ರೆ ಏನಾಗ್ತೈತಿ, ಅದು ಟರ್ಷರಿ ಆಗ್ತೈತಿ. ಹೈಡ್ರೋಜನ್ ಇದ್ದರೆ ಸೆಕೆಂಡರಿ ಆಗ್ತೈತಿ. ಹೌದಾ? ಸೊ ಇದನ್ನು ಕೊಡ್ಬೋದು. ಏನ್ರಿ, ಪ್ರೈಮರಿ ಅಮೈನ್ ವಿಲ್ ಗಿವ್ ದಿ ಅಜಾಕೋಪ್ ರಿಯಾಕ್ಷನ್? ನೋ, ಪ್ರೈಮರಿ ಅಮೈನ್ ವಿಲ್ ನಾಟ್ ಏಬಲ್ ಟು ಗಿವ್ ದಿ ಅಜಾಕೋಪ್ ರಿಅರೇಂಜ್ಮೆಂಟ್. ಸೊ ಇವೆಲ್ಲ ಭಾಳ ಸಿಂಪಲ್ ರೀ. ಎಸ್, ಸೊ ನೀವು ಫಸ್ಟ್ ಇದನ್ನು ಕಲ್ತ್ರೆ ನೆಕ್ಸ್ಟ್ ನೀವು ಏನ್ರಿ ಅಡ್ವಾನ್ಸ್ಡ್ ಕ್ವಶನ್ಸ್ನ ಸಾಲ್ವ್ ಮಾಡೋದು ಈಸಿ ಆಗ್ತೈತಿ. ಎಸ್, ಸೊ ಏನ್ರಿ ರಿಯಾಕ್ಷನ್ ಈಸ್ ಥರ್ಮಲಿ ಅಲೋಡ್. ಸೊ ಈ ರಿಯಾಕ್ಷನ್ ನಿಮ್ಗೆ ಏನಾಗ್ತೈತಿ ರೀ, ಥರ್ಮಲಿನೇ ಅಲೋಡ್ ಆಗ್ತೈತಿ. ಹಾಗಿದ್ರೆ ಏನ್ರಿ ನಿಮಗೆ ಕೋಪ್ ಇರಲಿ ಅಜಾಕೋಪ್ ಇರಲಿ, ಓಕೆ, ಆರ್ ಎಲ್ಸ್ ನಿಮಗೆ ಡೈಜಲ್ ರಿಯಾಕ್ಷನ್ ಇರಲಿ, ಏನಿರ್ತಾರೋ ಅವು ಥರ್ಮಲಿ ಅಲೋಡೇ ಇರ್ತಾವು. ಎಸ್, ಓನ್ಲಿ ವಾಟ್ ಸೈಕ್ಲೋ ಅಡಿಷನ್ ರಿಯಾಕ್ಷನ್ ವಿಲ್ ಬಿ ವಾಟ್, ಸೈಕ್ಲೋ ಅಡಿಷನ್ ರಿಯಾಕ್ಷನ್ ಮಾತ್ರ ನಿಮಗೆ ಅದು ಏನ್ರಿ, ಸೈಕ್ಲೋ ಅಡಿಷನ್ ರಿಯಾಕ್ಷನ್ದಲ್ಲಿ ಯಾವುದು 2+2 ಸೈಕ್ಲೋ ಅಡಿಷನ್ ರಿಯಾಕ್ಷನ್ ಮಾತ್ರ ನಿಮ್ಗೆ ಏನಿರ್ತೈತೆ ರೀ, ಏನಿರ್ತೈತಪ್ಪ ಅಂದರೆ ಫೋಟೋಕೆಮಿಕಲಿ ಅಲೋಡ್ ಇರ್ತೈತಿ. ಎಸ್, ಸೊ ನೆಕ್ಸ್ಟ್ ವಿಲ್ ಬಿ ವಾಟ್ ಮೈಗ್ರೇಷನ್ ಅಂದರೆ ಸೂಪ್ರಾಫಿಷಿಯಲ್ ಆ್ಯಂಡ್ ಆಂಟ್ರಾಫಿಷಿಯಲ್. ಸೊ ಇದು ಭಾಳ ಇಂಪಾರ್ಟೆಂಟ್ ಆಗ್ತದೆ ರೀ, ಇದು ಕಾನ್ಸೆಪ್ಟು ಕೂಡ. ಸೊ ಆಲ್ಮೋಸ್ಟ್ ಎಲ್ಲ ಕಾನ್ಸೆಪ್ಟು ಇಂಪಾರ್ಟೆಂಟೇ ಇಲ್ಲಿ, ಹೌದಾ? ಸೊ ನೀವು ಹೆಂಗಿರ್ಬೇಕು ರೀ, ಸ್ವಲ್ಪ ಫೋಕಸ್ ಜಾಸ್ತಿ ಮಾಡಬೇಕು. ಎಸ್, 2 to 3 ಕ್ವಶನ್ ಬರ್ತಾವೆ ಅಂತಂದರೆ ಇಲ್ಲೇನು ರೀ, ಸೊ ಇಲ್ಲಿ ನಿಮಗೆ 4 to 6 ಮಾರ್ಕ್ಸ್ ನಿಮ್ಮ ಕೈಯಾಗಿದ್ದಂಗೆ ರೀ ಇಲ್ಲಿ. ಓಕೆ, ಪೆರಿಸೈಕ್ಲಿಕ್ ಅಂದರೆ ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಟು ಓದಿದ್ರೆ ಇಲ್ಲಿ ಈಸಿಯಾಗಿ ನೀವು ಟಾರ್ಗೆಟ್ ಮಾಡ್ಬೋದು. ಸೊ ಏನು ರೀ ಇಲ್ಲಿ ಸೂಪ್ರಾಫಿಷಿಯಲ್ ಮೈಗ್ರೇಷನ್ ಅಂದರೆ ಏನು ಅಂತಂದರೆ ಹಿಯರ್ ಟಾಪ್ ಆ್ಯಂಡ್ ಬಾಟಮ್, ಓಕೆ, ಟಾಪ್ ಆ್ಯಂಡ್ ಬಾಟಮ್ ಇರುವಂತಹ ರಿಂಗು ಏನಾಗ್ತೈತಿ ಅಕ್ರಾಸ್ ಬರ್ತವೆ. ಅಕ್ರಾಸ್ ಇದ್ರೆ ಏನಾಗ್ತೈತಿ ಅದು ದಟ್ ಈಸ್ ಸೂಪ್ರಾಫಿಷಿಯಲ್. ಅದೇನಾದರೂ ಏನ್ರಿ ಸಾರಿ ಅಲಾಂಗ್ ಇದ್ದರೆ ದಟ್ ಈಸ್ ಸೂಪ್ರಾಫಿಷಿಯಲ್, ಅಕ್ರಾಸ್ ಇದ್ದರೆ ದಟ್ ಈಸ್ ಆಂಟ್ರಾಫಿಷಿಯಲ್. ಅಂದ್ರೆ ಏನ್ರಿ, ಅಲಾಂಗ್ ಅಂದರೆ ಸ್ಟ್ರೇಟ್, ಕರೆಕ್ಟಾ? ನೋಡ್ರಿ ಇಲ್ಲಿರುವಂಥ ಗ್ರೂಪು ಮೈಗ್ರೇಟ್ ಆಗಿ ಮತ್ತು ಹಿಂಗೆ ಸ್ಟ್ರೇಟ್ ಆಗಿ ಅಲಾಂಗ್ ಟು ದ ಆಕ್ಸಿಸ್, ಅಲಾಂಗ್ ಟು ದಿ ಪೈ ಬಾಂಡ್ ಥರ ಬಂದರೆ ದಟ್ ಈಸ್ ವಾಟ್ ಸೂಪ್ರಾಫಿಷಿಯಲ್. ನೆಕ್ಸ್ಟ್ ನಿಮ್ಗೆ ಅಂಟ್ರಾಫಿಷಿಯಲ್ ತೋರಿಸಿ ನೋಡ್ರಿ. ಇಲ್ಲಿ ಅಂಟ್ರಾಫಿಷಿಯಲ್ ಹೆಂಗಿದೆ ಇಲ್ಲಿ, ಸಿ ಹಿಯರ್ ಇನ್ ದಿ ಡೌನ್ವರ್ಡ್, ಹೌದಾ? ಇದು ಬಂದರೆ ಏನ್ರಿದು, ದಿಸ್ ಈಸ್ ಬಂದ್ರೆ ವಾಟ್ ಏನಿದು ಅಕ್ರಾಸ್ ಇದು. ಎಸ್, ಇಲ್ಲಿರೋಂಥ ಪೈ ಬಾಂಡು ಏನಾದರೂ ಮೂವ್ ಆಗಿ ಈ ಥರ ಅಕ್ರಾಸ್ ಬಂದರೆ ದಟ್ ಈಸ್ ಆಂಟ್ರಾಫಿಷಿಯಲ್. ಅದೇ ಏನಾದರೂ ಹಿಂಗೆ ಮೇಲ್ಗಡೆ ಬಂದರೆ ದಟ್ ಈಸ್ ಅಲಾಂಗ್ ಬಂದರೆ ದಟ್ ಈಸ್ ವಾಟ್ ಸೂಪ್ರಾಫಿಷಿಯಲ್. ಇಷ್ಟೇ ರೀ, ಭಾಳ ಸಿಂಪಲ್. ಓಕೆ, ಇಲ್ಲಿ ಕೇಳ್ತಾರೆ. ಸೊ ಈ ಥರ ರಿಯಾಕ್ಷನ್ ಕೊಟ್ಟು ಯಾವುದು ಮೈಗ್ರೇಷನ್ ಆಗ್ತಿದೆ ಇಲ್ಲಿ ಅಂತ ಕೇಳ್ಬೋದು. ಎಸ್, ಸೊ ಆರೆಲ್ಸ್ ಪ್ರಾಡಕ್ಟ್ ಬಿಡ್ರಿ ಅಂತ ಹೇಳ್ಬೋದು. ಸೊ ಈ ರೀತಿಯಾಗ ಏನಾಕೈತಿ ಇಲ್ಲಿ ಸೇಮ್ ಇಲ್ಲಿರುವಂಥ ಗ್ರೂಪ್ ಇಲ್ಲಿ ಮೈಗ್ರೇಟ್ ಆಗ್ತೈತಿ. ಎಸ್, ಸೊ ಇಲ್ಲಿರುವಂಥ ಗ್ರೂಪ್ ಏನೈತೆ ರೀ, ಇಲ್ಲಿ ಮೈಗ್ರೇಟ್ ಆಯಿತು, ಇಲ್ಲಿ ಮೈಗ್ರೇಟ್ ಆಯಿತು. ಸೊ ಇಲ್ಲಿರುವಂಥ ಗ್ರೂಪು ಇಲ್ಲಿ ಬಂದು ಮೈಗ್ರೇಟ್ ಆಯಿತು. ಎಸ್, ಸೊ ಕಮ್ ಟು ಹಿಯರ್ ಲಾಸ್ಟ್ ವಿಲ್ ಬಿ ವಾಟ್, ನಿಮಗೆ ಈಸಿಯಾಗಿ ನಿಮಗೆ ಐಡಿಯಾ ಸಿಗಬೇಕಪ್ಪ ಅಂತಂದರೆ ಏನಾಗಬೇಕು, ನಿಮಗೆ ಸೆಲೆಕ್ಷನ್ ರೂಲ್ ಗೊತ್ತಿರಬೇಕು. ಸೆಲೆಕ್ಷನ್ ರೂಲ್ ಅಂತಂದರೆ
ನಿಮಗೆ ಅಂಟ್ರಾಫೇಶಿಯಲ್ ಸುಪ್ರಾಫೇಶಿಯಲ್ ನಮ್ಗೆ ಸರ್ ಕನ್ಫ್ಯೂಸ್ ಆಗತೈತೆ ರೀ, ಏನು ಇದು ಅಲಾಂಗ್ ಗ್ರೂಪು, ಏನು ಇದು ಅಕ್ರಾಸ್ ಗ್ರೂಪು, ಹೆಂಗೆ ಫೈನ್ ಮಾಡೋದು ಅಂತಂದರೆ ಈಸಿಯಾಗಿ ನೋಡಿರಿ. 4n ಇದ್ದರೆ ಮೂಮೆಂಟ್ ಆಫ್ ಪೈ ಬಾಂಡ್ ಹೇಳ್ತಿದ್ದೇನೆ ರೀ. ಈ ಸಿಸ್ಟಮಲ್ಲಿ ಎಷ್ಟು ಪೈ ಬಾಂಡ್ ಇದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಎಷ್ಟು ಎಲೆಕ್ಟ್ರಾನ್ಸ್ ಇದಾವೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ರೀ. ಏನು ಇಂಪಾರ್ಟೆಂಟ್ ರೀ, ಎಷ್ಟು ಮ್ಯಾಗ್ನೆಟ್ ಆಗ್ತಿದ್ದಾವೆ ಅವನಷ್ಟೇ ಕೌಂಟ್ ಮಾಡಬೇಕು. ಓಕೆ, ಇಫ್ ಏನಾದರೂ 4n ಇದ್ದರೆ ಅವು ಏನಿರ್ತಾವೆ ರೀ, ಅಂಟ್ರಾಫೇಶಿಯಲ್ ಮೈಗ್ರೇಷನ್ ಮಾಡ್ಕೋತಿದ್ರೆ ಅವು ಏನಿರ್ತಾವೆ ರೀ, ದೋಸ್ ಆರ್ ವಾಟ್ ಥರ್ಮಲಿ ಅಲೋಡ್. ಓಕೆ, ಥರ್ಮಲಿ ಅಲೋಡ್. ಎಸ್, ಇಫ್ ಏನಾದರೂ ಅದೇ 4n ಇದ್ದರೂ ಸುಪ್ರಾಫೇಶಿಯಲ್ ಇದ್ದರೆ ದಟ್ ಈಸ್ ವಾಟ್ ಫೋಟೋಕೆಮಿಕಲಿ ಅಲೋಡ್. ಎಸ್, ಸೊ ನಿಮ್ಗೆ ಗೊತ್ತಾಗಿರ್ಬೇಕಿದೆ, ಅರ್ಥ ಆಯ್ತಾ? ಅಂಟ್ರಾಫೇಶಿಯಲ್ ಇದೆಯಾ ಅಥವಾ ಸೂಪ್ರಾಫೇಶಿಯಲ್ ಇದೆಯಾ ಅಂತ ನಿಮ್ಗೆ ಈಸಿಯಾಗಿ ಫೈಂಡ್ ಮಾಡೋಕೆ ಬರ್ಬೇಕು ರೀ. ಓಕೆ, ಡೌನ್ ದ ಗ್ರೂಪ್ ಇದ್ದರೆ ಅದೇನು ಅದು ಅಂಟ್ರಾಫೇಶಿಯಲ್ ಎತ್ಕೊಂಡ್ಬಿಟ್ರಿ. ಅಪ್ ದ ಗ್ರೂಪ್ ಇದ್ದರೆ ದಟ್ ಈಸ್ ಏನು ರೀ, ಸೂಪ್ರಾಫೇಶಿಯಲ್. ಓಕೆ, 4n ಐತಿ ಅಂಟ್ರಾಫೇಶಿಯಲ್ ಐತಿ ಅಂತಂದರೆ ದಟ್ ಈಸ್ ವಾಟ್ ಥರ್ಮಲಿ ಅಲೋಡ್. ಅಂದರೆ ಅದು ಏನಾಗಿರ್ತೈತಿ ರೀ, ಒಂದು 4n+2 ಇರ್ತೈತಿ. 4n+2 ಅಂದ್ರೆ ಎಲ್ರಿ, ವೇರ್ ಇನ್ ದಿ ಡೈಸಲ್ಟರ್ ಸೈಕ್ಲೋಡಿಷನಲ್ಲಿ, ಹೌದಾ? ಸೊ ದೆನ್ ಅದೇನಾಗಿರ್ತೈತೆ ರೀ, ದಟ್ ವಿಲ್ ಬಿ ಇದು ಮುಂದಿರ್ತೈತೆ ರೀ. ಆ್ಯಂಡ್ ದೆನ್ ದೇರ್ ವಿಲ್ ಬಿ ಇನ್ ದ ವೇರ್ ಓಕೆ. ಸೊ ಹಾಗಿದ್ರೆ ನೆಕ್ಸ್ಟ್ ನೋಡೋಣ, ದಟ್ ಈಸ್ 4n+2. 4n+2 ನಲ್ಲಿ ಏನಾಗ್ತೈತೆ ರೀ ಅಂತಂದರೆ ದಿಸ್ ಈಸ್ ಸುಪ್ರಾಫೇಶಿಯಲ್, ದಟ್ ಈಸ್ ಥರ್ಮಲಿ ಅಲೋಡ್. ಅದೇನಾದರೂ ಫೋಟೋಕೆಮಿಕಲ್ ಅಲೋಡ್ ಇರಬೇಕಪ್ಪ ಅಂದರೆ ದಟ್ ಈಸ್ ಅಂಟ್ರಾಫೇಶಿಯಲ್. ಸೊ ಒಂದಕ್ಕೊಂದು ಏನಾದರೂ ರಿಲೇಟೆಡ್ ಅದಾವು. ಎಸ್, ಸೊ ಇದೊಂದು ನಿಮಗೆ ಸೆಲೆಕ್ಷನ್ ರೂಲ್ ಗೊತ್ತಿದ್ರೆ ದಿಸ್ ಈಸ್ ಮೋರ್ ಅಬೌಟ್. ಸೊ ಇದೊಂದು ಏನು ಮಾಡಿಬಿಟ್ರಿ, ಒಂದು ಗೊತ್ತಿದ್ರೆ ಇನ್ನೊಂದು ಅಪೋಸಿಟ್, ಅಂಟ್ರಾಫೇಶಿಯಲ್ ಸುಪ್ರಾಫೇಶಿಯಲ್ ಆರ್ ಅಲೋಡ್. ಇನ್ನು 4n ಇದ್ದರೆ ಅಂಟ್ರಾಫೇಶಿಯಲ್, 4n+2 ಇದ್ದರೆ ದಟ್ ಈಸ್ ಸುಪ್ರಾಫೇಶಿಯಲ್. ಇದೊಂದು ಏನು ಮಾಡಿಬಿಟ್ರಿ, ಪರ್ಫೆಕ್ಟ್ ಮಾಡ್ಕೊಂಡ್ಬಿಟ್ರಿ ಸಾಕು. ಎಸ್, ನೆಕ್ಸ್ಟ್ ಕಮ್ ಟು ಈನ್ ರಿಯಾಕ್ಷನ್ ಅಂದರೆ ಏನು ರೀ, ಸ್ವಲ್ಪ ನಿಮ್ಗೆ ಐಡಿಯಾ ಕೊಡ್ತೀನಿ. ಸೊ ಇಷ್ಟು ಐಡಿಯಾ ಇದ್ದರೆ ಸಾಕು. ಸೊ ದಿಸ್ ಈಸ್ ಫಾರ್ ನೆಟ್ ಗೇಟಿಗೆ ಆದರೆ, ಸೊ ಇದ್ರ ಮೇಲೆ ಏನು ಕಲ್ತಾರೆ ರೀ, ದೇರ್ ವಿಲ್ ಬಿ ಮಚ್ ಮೋರ್ ಪ್ರಾಬ್ಲಮ್ಸ್ ಆರ್ ದೇರ್, ಬಟ್ ಫಾರ್ ಯುವರ್ ಸೆಟ್ ಪರ್ಪಸ್ ಇಟ್ ಈಸ್ ಓಕೆ ಅಂತ ಅನ್ಕೋತೀನಿ. ಎಸ್, ಈನ್ ರಿಯಾಕ್ಷನ್ ಅಂದರೆ ಹೆಂಗಿರ್ತೈತಿ ಅಂತಂದರೆ ಒಂದು ಸಣ್ಣ ಗ್ರೂಪ್ ಕೊಡ್ತೀನಿ. ದಿಸ್ ಇಸ್ ಆಲ್ಸೋ ಕಾಲ್ಡ್ ಆಸ್ ವಾಟ್ ಗ್ರೂಪ್ ರಿಯಾಕ್ಷನ್, ಗ್ರೂಪ್ ರಿಅರೇಂಜ್ಮೆಂಟ್ನು ಅಂತಾರೆ ಅದಕ್ಕೆ. ಓಕೆ, ಎಸ್, ಇನ್ ದಿಸ್ ರಿಯಾಕ್ಷನ್ ಆ್ಯನ್ ಅಲ್ಕೀನ್ ವಿತ್ ಅಲೈಲ್ ಹೈಡ್ರೋಜನ್ ಅಂದರೆ ಏನು ರೀ, ಡಬಲ್ ಬಾಂಡ್ ಇದ್ದು ಒಂದು ಕಾರ್ಬನ್ ನೆಕ್ಸ್ಟ್ ಏನಾದರೂ ಕಾರ್ಬನ್ಗೆ ಮೊಡೆಲ್ಸ್ ಆ ಕಾರ್ಬನ್ ಏನ್ರಿ ನೆಕ್ಸ್ಟ್ ಏನಾದರೂ ಇದೆ, ದಟ್ ಈಸ್ ಅಲೈಲ್ ಹೈಡ್ರೋಜನ್. ಓಕೆ, ಅಲೈಲ್ ಹೈಡ್ರೋಜನ್ ಆ್ಯಂಡ್ ಎ ಕಂಪೌಂಡ್ ಕಂಟೈನಿಂಗ್ ಮಲ್ಟಿಪಲ್ ಬಾಂಡ್ ರಿಯಾಕ್ಟ್ಸ್ ಇನ್ ಆರ್ಡರ್ ಟು ಫಾರ್ಮ್ ಎ ನ್ಯೂ ಸಿಗ್ಮಾ ಬಾಂಡ್ ವಿತ್ ದ ಮೈಗ್ರೇಷನ್ ಆಫ್ ಇನ್ ಡಬಲ್ ಬಾಂಡ್. ಓಕೆ, ದಿಸ್ ಆ್ಯಂಡ್ 1,5 ಹೈಡ್ರೋಜನ್ ಶಿಫ್ಟ್. ಸೊ ಏನಾಗ್ತಿರ್ಬೇಕು ರೀ, ಇಲ್ಲಿ 1,5 ಹೈಡ್ರೋಜನ್ ಶಿಫ್ಟ್ ಆಗ್ತಿರಬೇಕು. ಅರ್ಥ ಐತ್ರಿ? ಸೊ ಇಲ್ಲಿರುವಂತಹ ಸೀರ್ 1 2 3 4 5. ಸೊ ಇಲ್ಲಿರುವಂತಹ ಫಸ್ಟ್ ಹೈಡ್ರೋಜನ್ ವಿಲ್ ಗೆಟ್ ಟು ಮೂವ್ ಟು 5th ಹೈಡ್ರೋಜನ್. ಓಕೆ, 1 2 3 4 5. ಸೊ ಇಲ್ಲಿ ಏನಾದರೂ ಮೂವ್ ಆಗ್ತಿರಬೇಕು ಫಸ್ಟ್ ಒನ್. ದೆನ್ ದೇರ್ ವಿಲ್ ಬಿ ವಾಟ್ ಫಾರ್ಮೇಷನ್ ಆಫ್ ನ್ಯೂ ಸಿಗ್ಮಾ ಬಾಂಡ್. ಹೌದಾ? ನ್ಯೂ ಸಿಗ್ಮಾ ಬಾಂಡ್ ಆಗಿ ಏನಾದರೂ 1/5 ಏನಾದರೂ ಹೈಡ್ರೋಜನ್ ಮೂವ್ ಆಗ್ತಿದ್ರೆ ದೆನ್ ದಿಸ್ ಈಸ್ ವಾಟ್ 100% ಇನ್ ರಿಯಾಕ್ಷನ್. ಸೊ ಇಷ್ಟು ನೀವು ಕ್ವಾಲಿಟೀಸ್ ನೋಡಿದರೆ ಸಾಕು ಅನ್ಕೋತೀನಿ ನಾನು. ಎಸ್, ಗಾಟ್ ದ ಪಾಯಿಂಟ್. ಸೊ ಸಮ್ ಕಾನ್ಷಿಯಸ್ ಕ್ವಶನ್ಸ್ ಅದಾವೆ ರೀ, ಪ್ರೀವಿಯಸ್ ಆರ್ ಕ್ವಶನ್ಸ್. ಸೊ ಅವನ್ನ ಏನು ಮಾಡ್ತೀನಿ ನೆಕ್ಸ್ಟ್ ಈಗ ಡಿಸ್ಕಸ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಸ್ಟೂಡೆಂಟ್ಸ್.